ಹಲೋ ನಮಸ್ಕಾರ, ಹೇಗಿದ್ದೀರಿ? ಕೂರ್ಗ್ ಬಜ್ ನ್ಯೂಸ್ ಪಂಚ್ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತಿನ ನ್ಯೂಸ್ ಪಂಚ್ನಲ್ಲಿ ಹೇಗಿದ್ರು ಇಯರ್ ಎಂಡ್ ಬರ್ತಾ ಇದೆ. ಕೊಡಗು ಜಿಲ್ಲೆಗೆ ಪ್ರವಾಸಿಗರು ಇನ್ನು ಬರಲಿಕ್ಕೆ ಶುರು ಆಗ್ತಾರೆ. ನಿಧಾನವಾಗಿ ಸಂಖ್ಯೆ ಹೆಚ್ಚಳ ಆಗ್ತಾ ಹೋಗುತ್ತೆ. ಈ ವಿಚಾರವಾಗಿ ಮಾತಾಡುವಂಥ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಪ್ರತಿನಿಧಿ ಪತ್ರಿಕೆಯ ಮೈಸೂರು ಬ್ಯೂರೋ ಚೀಫ್ ಆಗಿರುವಂಥ ಅಜಮಾಡ ರಮೇಶ್ ಕುಟ್ಟಪ್ಪ ಅವರಿದ್ದಾರೆ. ಕುಟ್ಟಪ್ಪ ಅವರೇ, ವೆಲ್ಕಮ್. ನಮಸ್ಕಾರ. ಈ ವಿಷಯವನ್ನು ಎತ್ಕೊಳ್ಳೋಕ್ಕೆ ಕಾರಣ ಇದೆ. ಮೊದಲನೇದಾಗಿ ಕುಟ್ಟಪ್ಪ ಅವರು ಒಂದು ಸುಂದರ ಪ್ರವಾಸವನ್ನು ಮುಗಿಸಿ ಬಂದಿದ್ದಾರೆ. ಲಕ್ಷದ್ವೀಪಕ್ಕೆ ತೆರಳಿ ಹೇಗಿತ್ತು ಸರ್ ಟೂರ್? ಅದ್ಭುತವಾದಂತಹ ಒಂದು ಪ್ರವಾಸ. ಮತ್ತು ಕೇವಲ ಪ್ರವಾಸ ಅಂತಲ್ಲ, ನನಗೆ ಅಲ್ಲಿ ಹೋದ ಸಂದರ್ಭದಲ್ಲಿ ಅಲ್ಲಿಯ ವಾತಾವರಣಗಳು, ಅಲ್ಲಿಯ ವಿದ್ಯಮಾನಗಳನ್ನು ಗಮನಿಸಿದಾಗ ಅದೇ ರೀತಿ ಮಾದರಿಯನ್ನು ಕೊಡಗಿಗೂ ಅನ್ವಯ ಮಾಡಿದ್ರೆ ದೂರದೃಷ್ಟಿಯಿಂದ ಬಹಳ ಒಳ್ಳೆಯದು ಅಂತ ಅನಿಸ್ತದೆ. ಕೊಡಗಿನ ಪ್ರಕೃತಿ ಸಂಸ್ಕೃತಿಗೆ ಏನು ಧಕ್ಕೆ ಆಗ್ತಾ ಇದೆ ಅದಕ್ಕೆ, ಅಥವಾ ಮುಂದೆ ಮತ್ತಷ್ಟು ತೊಂದರೆ ಆಗ್ಬೋದು ಅಂತ ತಪ್ಪಿಸೋಕೆ ಲಕ್ಷದ್ವೀಪ ಮಾದರಿಯನ್ನು ಕೊಡಗಿನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳುವಂಥ ಒಂದು ಮನಸ್ಸು ಅಲ್ಲೇ ಸೃಷ್ಟಿಯಾಯಿತು ಅಂತ ಅಂದ್ಕೊಳ್ತೀನಿ. ಅದರ ಬಗ್ಗೆ ಮಾತಾಡುವ. ಅದಕ್ಕಿಂತ ಮುಂಚೆ ನಿಮ್ಮ ಈ ಪ್ರವಾಸದ ಪ್ಲಾನ್ ಬಗ್ಗೆ ಹೇಳಿ. ಯಾರೆಲ್ಲ ಹೋಗಿದ್ರಿ, ಮತ್ತೆ ಒಟ್ಟು ಎಷ್ಟು ಖರ್ಚು ಮಾಡಿ? ನಾವು ಒಂದು ಕಡೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಖರ್ಚು ವೆಚ್ಚದ ಲೆಕ್ಕಾಚಾರ ಹಾಕ್ತೇವೆ. ನಿಮ್ಮ ಖರ್ಚು ವೆಚ್ಚ ಹೇಗಿತ್ತು? ಹೌದು, ನಾವು ಸ್ನೇಹಿತರುಗಳು ಕಳೆದ ಹಲವು ಸಮಯಗಳಿಂದ ಹೆಚ್ಚು ಟ್ರೆಕ್ಕಿಂಗನ್ನು ಮಾಡ್ತಿದ್ವಿ. ಕೊಡಗಿನ ಬಹುತೇಕ ಎಲ್ಲ ಬೆಟ್ಟಗಳನ್ನು ಹತ್ತಿದ್ದೇವೆ. ನಾವು ಬೆಟ್ಟಗಳ ಚಾರಣ ಮಾಡೋ ಸಂದರ್ಭದಲ್ಲಿ ನಮಗೆ ಅನಿಸಿದ್ದೇನೆಂದರೆ, ಕೊಡಗನ್ನು ಬಹುತೇಕ ಜನ ನೋಡಿಲ್ಲ. ನಾವು ನೆಲದಲ್ಲಿ ನೋಡಿರ್ತಾರೆ, ನಾವು ಬೆಟ್ಟದಿಂದ ಇಡೀ ಕೊಡಗನ್ನು ನೋಡಿದಾಗ ಬಹುತೇಕ ಜನ ಕೊಡಗಿನ ಸೌಂದರ್ಯವನ್ನು ನೋಡೋಕ್ಕೆ ಸಾಧ್ಯ ಇಲ್ಲ, ನೋಡಿಲ್ಲ ಅಂತ ಅಂದ್ಕೊಳ್ತೇನೆ. ಯಾವುದೋ ಒಂದು ಪ್ರದೇಶಕ್ಕೆ ಹೋಗಿರ್ಬೋದು. ನಾವು ಕೊಡಗಿನ ಬಹುತೇಕ ಬೆಟ್ಟಗಳಿಗೆ ಚಾರಣ ಹೋಗಿರೋದಕ್ಕಾಗಿ ಒಂದು ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು ನಮ್ಮ ಕಣ್ಣು ಮುಂದೆ ಇದೆ, ಅಥವಾ ನಮ್ಮ ಮನಸ್ಸಿನೊಳಗೆ ಆಳವಾಗಿ ಬೇರೂರಿದೆ. ಅದರೊಂದಿಗೆ ಬೇರೆ ಬೇರೆ ಪ್ರದೇಶಗಳನ್ನು ನೋಡುವಂಥದ್ದು, ಹೊಸ ಪ್ರದೇಶಗಳನ್ನು ನೋಡುವಂಥದ್ದು, ಅಲ್ಲಿಯ ಜೀವನ ಕ್ರಮ, ಅಲ್ಲಿಯ ಜನರನ್ನು ಪ್ರದೇಶವನ್ನು ತಿಳ್ಕೊಳ್ಬೇಕು ಅಂತ ಹೇಳೋದು ವೈಯಕ್ತಿಕವಾಗಿ ನನಗೂ ಆಸಕ್ತಿ. ಅದೇ ರೀತಿಯ ಮನಸ್ಥಿತಿಯಲ್ಲಿರುವಂಥ ನಾವೆಲ್ಲ ಸ್ನೇಹಿತರುಗಳು ಸೇರಿ ರಾಜ್ಯದ ಹಲವು ಭಾಗಗಳಿರ್ಬೋದು, ಹೊರ ರಾಜ್ಯದ ಪ್ರದೇಶಗಳಿಗೂ ಸಹ ನಾವು ಪ್ರವಾಸವನ್ನು ಹೋಗ್ತಾ ಬಂದಿದ್ದೇವೆ. ಕಳೆದ ಬಾರಿ ನಾವು ಕಾಶ್ಮೀರಕ್ಕೆ ಭೇಟಿಯನ್ನು ನೀಡಿದೆವು. ನಾವು ಹೋಗಿ ಬಂದು 6 ತಿಂಗಳಲ್ಲೇ ಪಹಲ್ಗಾಮ್ ದಾಳಿ ನಡೆಯಿತು. ಆ ದಾಳಿ ನಡೆದ ಪ್ರದೇಶಗಳಲ್ಲೆಲ್ಲ ನಾವು ಸುತ್ತಾಡಿದ ಪ್ರದೇಶಗಳು ಸಹ ನಾವೇ ಆ ಭಾಗದಲ್ಲಿ ಇದ್ದ ರೀತಿಯಲ್ಲೂ ಸಹ ಯೋಚನೆ ಮಾಡ್ಕೊಂಡಿದ್ದೀವಿ. ಬಹುಶಃ ಸಾಕಷ್ಟು ಜನ ನಾವು ಕಾಶ್ಮೀರಕ್ಕೆ ಹೋಗಿ ಬಂದ ನಂತರ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಹಾಕೊಂಡ ನಂತರ ಸಾಕಷ್ಟು ಜನ ಕಾಶ್ಮೀರಕ್ಕೆ ಭೇಟಿ ನೀಡಬೇಕು ಅಂತ ಹೇಳುವ ಇಂಗಿತವನ್ನಗಳು ಸಹ ವ್ಯಕ್ತಪಡಿಸ್ತಾ ಇದ್ರು. ಕೆಲವರು ಭೇಟಿಯನ್ನು ಸಹ ನೀಡಿದರು. ಆ ನಂತರ ಅವರೇ ಹೇಳ್ತಿದ್ರು, ನಾವು ಹೋಗ್ಬೇಕು ಅಂತಿದ್ವಿ, ದಾಳಿ ನಡೀತಲ್ಲ, ಇನ್ಯಾಗೆ ಹೋಗೋದು ಅಂತ ಹೇಳ್ತಿದ್ರು. ಅಥವಾ ನಾವು ಮೊದಲೇ ಹೋಗಬೇಕಾಗಿತ್ತು, ನೀವು ಲಕ್ಕಿ, ಹೋಗಿ ಇನ್ನೊಂದು 2-3 ವರ್ಷ ಹೋಗೋಕ್ಕೆ ಅಂತ ವಾತಾವರಣ ಇರಲಿಕ್ಕಿಲ್ಲ, ಒಂದು ಭಯ, ಹೋಗಬೇಕು, ದೂರ ಆಗಬೇಕು, ಅಥವಾ ಫ್ಯಾಮಿಲಿಯಲ್ಲಿ ಎಲ್ಲರೂ ಬೀಳಲಿಕ್ಕಿಲ್ಲ ಅಂತ ಹೇಳೋ ಭಯವನ್ನು ಸಹ ಮಾಡಿದ್ರು. ಅದೇ ರೀತಿ ನಾವು ಈ ಸಲ ಲಕ್ಷದ್ವೀಪ ಪ್ರವಾಸಕ್ಕೆ ಪ್ಲ್ಯಾನ್ ಮಾಡಿ ಲಕ್ಷದ್ವೀಪಕ್ಕೆ ಪ್ರವಾಸವನ್ನು ಹೋಗಿ ಬಂದ್ವಿ. ಸಾಕಷ್ಟು ಜನ ಸ್ನೇಹಿತರುಗಳು, ಪರಿಚಯಸ್ಥರು ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ಅಥವಾ ವಾಟ್ಸಪ್ಗಳ ಮೂಲಕ ಅಥವಾ ಫೋನ್ ಮೂಲಕ ಲಕ್ಷದ್ವೀಪ ಪ್ರವಾಸದ ಬಗ್ಗೆ ಹೋಗುವ ಇಂಗಿತವನ್ನು, ಅದರ ಖರ್ಚು ವೆಚ್ಚಗಳನ್ನು ನೀವೇನು ಕೇಳಿದಿರಿ ಹಾಗೆಯೇ ಕೇಳುವುದನ್ನು ಮಾಡಿದರು. ದೇಶದ ಪ್ರಧಾನಿಗಳಾದಂಥ ಮಾನ್ಯ ನರೇಂದ್ರ ಮೋದಿರವರು ಮಾಲ್ಡೀವ್ಸಿಗೆ ಆಲ್ಟರ್ನೇಟಿವ್ ಆಗಿ ಲಕ್ಷದ್ವೀಪವನ್ನು ಬರಬೇಕು ಪ್ರವಾಸಿಗರು ಅಂತ ಹೇಳುವಂಥ ಸಂದೇಶವನ್ನು ಕೊಟ್ಟಿದ್ದರು ಕೆಲವು ವರ್ಷಗಳ ಹಿಂದೆ. ಅದಕ್ಕೆ ಪೂರಕವಾಗಿ ಸ್ಥಳೀಯರು ಹೇಳುವ ಅಭಿಪ್ರಾಯದ ಪ್ರಕಾರನೇ ಲಕ್ಷದ್ವೀಪದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಡೆದಿದೆ. ಪ್ರವಾಸಿಗರ ಆಗಮನದ ಸಂಖ್ಯೆಯೂ ಹೆಚ್ಚಿದೆ ಅಂತ ಹೇಳುವನ್ನ ವ್ಯಕ್ತವನ್ನು ಪಡಿಸಿದ್ದಾರೆ ಪ್ರಧಾನಿ ಕರೆ ಕೊಟ್ಟ ನಂತರ. ಏಳಿಗೆಯನ್ನು ಭೂಪ್ರದೇಶದ ಏಳಿಗೆ, ಅಭಿವೃದ್ಧಿ, ಮೂಲಭೂತ ಸವಲತ್ತುಗಳ ಏನು ಅಗತ್ಯತೆ ಇತ್ತು ಅದರ ಕೆಲಸಗಳಾಗಿದೆ ಅಂತ ಹೇಳುವಂಥದ್ದನ್ನು ಸ್ಥಳೀಯರೇ ಹೇಳ್ತಿದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಅದು ಮತ್ತಷ್ಟು ಪ್ರವಾಸೋದ್ಯಮ ಬೆಳೀತೆ ಅಂತ ಹೇಳುವ ಆಶ್ರಯವನ್ನು ಸಹ ಸ್ಥಳೀಯರು ಹೊಂದಿದ್ದಾರೆ, ವ್ಯಕ್ತಪಡಿಸ್ತಾ ಇದ್ದಾರೆ. ಲಕ್ಷದ್ವೀಪದಲ್ಲಿ ನಮ್ಮ ಪ್ರವಾಸದ ವಿಚಾರಕ್ಕಿಂತ ನಾವು ಏನು ಹೋಗಿದ್ವಿ ಅಂತ ಹೇಳೋದಕ್ಕಿಂತ ಮೊದಲು ಏನು ಹೇಳುವಂಥದ್ದು ಅಂದರೆ, ಅಲ್ಲಿ ಲಕ್ಷದ್ವೀಪಕ್ಕೆ ನಮಗೆ 2 ಮಾರ್ಗದಲ್ಲಿ ಹೋಗುವುದಕ್ಕೆ ಅವಕಾಶಗಳಿರುವಂಥದ್ದು. ವಿಮಾನಯಾನ, ಮತ್ತೊಂದು ಹಡಗು ಮೂಲಕ ಅಷ್ಟೇ ಅಲ್ಲಿಗೆ ಹೋಗುವುದಕ್ಕೆ ಅವಕಾಶಗಳಿರುವಂಥದ್ದು. ಕೊಚ್ಚಿ ಮತ್ತು ಗೋವಾದಿಂದ, ಕೇರಳದ ಕೊಚ್ಚಿ ಮತ್ತು ಗೋವಾದಿಂದ ನಮಗೆ ಶಿಪ್ ಮತ್ತು ವಿಮಾನಯಾನವನ್ನು ಆ ಪ್ರದೇಶಗಳಿಗೆ ಮಾಡ್ಬೋದು. ಮತ್ತು ಅದಕ್ಕೆ ಮೊದಲು ನಾವು ಪೊಲೀಸಿಂದ ಕ್ಲಿಯರೆನ್ಸ್ ತಗೊಳ್ಬೇಕು, NOCಯನ್ನು ತೆಗೆದುಕೊಳ್ಬೇಕು. ಅಪ್ಲೈ ಮಾಡಿ ನಾವು ಲಕ್ಷದ್ವೀಪಕ್ಕೆ ಪ್ರವಾಸ ಹೋಗುವುದಿರುವ ಮಾಹಿತಿಯನ್ನು ಹಾಕಿ, ನಮ್ಮದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಸಂಬಂಧಪಟ್ಟ ಕ್ರಿಮಿನಲ್ ಪ್ರಕರಣಗಳಿದೆಯಾ ಅಂತ ವೆರಿಫಿಕೇಷನ್ ಆಗಿ ಪೊಲೀಸ್ ಕ್ಲಿಯರೆನ್ಸ್ ಫಸ್ಟ್ ಆಗಬೇಕು. ಆ ಕ್ಲಿಯರೆನ್ಸ್ ಸರ್ಟಿಫಿಕೇಟನ್ನು ಅಲ್ಲಿ ಹೋದ ನಂತರ ಅವರು ಅಲ್ಲಿಯ ಪ್ರವಾಸದ ಪ್ಲ್ಯಾನ್ಗಳನ್ನ ಮಾಡ್ತಾರೆ. ಮತ್ತು ಅಲ್ಲಿಂದನೂ ಸಹ ನಮಗೆ ಅಪ್ರೂವಲ್ ಸಹ ಆಗಬೇಕಾಗುತ್ತೆ. ಅಲ್ಲಿ ಈಗ ಲಕ್ಷದ್ವೀಪ ಅಂತ ಹೇಳುವಂಥ ಹೆಸರು ಬಂದಿದೆ, ಲಕ್ಷ ದ್ವೀಪಗಳು ಅಲ್ಲಿದೆ ಅಂತ ಹೇಳುವ ಒಂದು ಇದರಲ್ಲಿ ಅದು ಲಕ್ಷದ್ವೀಪ ಅಂತ ಹೇಳುವ ಪ್ರದೇಶ ಬಂದಿದ್ದು. 100% ಮುಸ್ಲಿಮ್ಸ್ ನೆಲೆಸಿರುವಂಥ ಭೂಪ್ರದೇಶ. 39 ದ್ವೀಪ ಪ್ರದೇಶಗಳಿದೆ ಅದರೊಳಗೆ. ಅದರಲ್ಲಿ 10 ದ್ವೀಪದಲ್ಲಷ್ಟೇ ಜನವಸತಿ ಪ್ರದೇಶ ಇರುವಂಥದ್ದು. ಇನ್ನು ಉಳಿದ ದ್ವೀಪಗಳಲ್ಲಿ ಜನವಸತಿ ಪ್ರದೇಶ ಇಲ್ಲ. ಬಂಗಾರಂ ಅಂತ ಹೇಳುವಂಥ ಒಂದು ದ್ವೀಪ ಏನಿದೆ, ದ್ವೀಪಗಳ ರಾಣಿ ಅಂತ ಹೇಳಿ ಅಲ್ಲಿ ಉಲ್ಲೇಖ ಮಾಡ್ತಾರೆ.
ಪ್ರವಾಸೋದ್ಯಮವನ್ನು ಬೆಳೆದಿರುವಂತೆ ಬಂಗಾರಂ ದ್ವೀಪ ಪ್ರದೇಶಕ್ಕೆ ಅಲ್ಲಿ ರೆಸಾರ್ಟ್ ಇದೆ, 60 ರೂಮ್ಗಳಿರುವಂತಹ ರೆಸಾರ್ಟ್ ಇದೆ. ಆ ರೆಸಾರ್ಟಿನಲ್ಲಿ ಬುಕ್ ಮಾಡಿಕೊಂಡು ಅಲ್ಲಿಗೆ ಹೋಗುವಂಥದ್ದು. ಅಲ್ಲಿ ಯಾರು ರೆಸಾರ್ಟ್ ಬುಕ್ ಮಾಡ್ತಾರೆ ಅವರಿಗಷ್ಟೇ ಬಂಗಾರಮಿಗೆ ಹೋಗೋದಕ್ಕೆ ಅವಕಾಶಗಳಿದೆ. ಅಲ್ಲಿ ಆ ರೆಸಾರ್ಟ್ ಸಂಬಂಧಪಟ್ಟವರಿಗೆ ಮಾತ್ರ ಅದು ಇರೋದು. ಅಲ್ಲಿ ಜನವಸತಿ ಪ್ರದೇಶಗಳಿದೆ, ಎಂಪ್ಲಾಯೀಸ್ಗಳಿರ್ತಾರೆ ಮತ್ತು ಪ್ರವಾಸಿಗರಿರ್ತಾರೆ. ವಸತಿ ವ್ಯವಸ್ಥೆ ಸ್ವಲ್ಪ ಸಾಕಷ್ಟು ದುಬಾರಿ ಅಂತ ದುಬಾರಿ ದರ ಆ ರೆಸಾರ್ಟಿಗೆ ಬಹಳ ದುಬಾರಿ ಇದೆ. ಅಲ್ಲಿ ನಿಮಗೆ ಡ್ರಿಂಕ್ಸ್ ವ್ಯವಸ್ಥೆ ಸಹ ಇದೆ. ಬಂಗಾರಮಲ್ಲಿ ಡ್ರಿಂಕ್ಸ್ ವ್ಯವಸ್ಥೆ ಹೊರತುಪಡಿಸಿದಂತೆ ಇಡೀ ಬೇರೆ ಬೇರೆ ದೇಶದಲ್ಲಿ ಮದ್ಯ ಮಾರಾಟದ ವ್ಯವಸ್ಥೆಗಳು ಇಲ್ಲ. ಸಂಪೂರ್ಣ ಮದ್ಯ ಮಾರಾಟ ನಿಷೇಧವಿರುವಂತಹ ಪ್ರದೇಶ. ಅದರೊಂದಿಗೆ ಅಲ್ಲಿ ಲಕ್ಷದ್ವೀಪದಲ್ಲಿ ಏನಿದೆ ಅಂತ ಹೇಳಿದ್ರೆ, ಹೊರಗಿನ ಯಾರಿಗೂ ಬಂದು ಜಾಗ ಖರೀದಿ ಮಾಡುವಂತಹ ಅವಕಾಶಗಳಿಲ್ಲ. ಅಲ್ಲಿ ಯಾರಿದ್ದಾರೆ ಅವರ ಹೆಸರಿಗೆ ಜಾಗ ಇರುವುದು, ಆಸ್ತಿ ಹಕ್ಕುದಾರಿಕೆ ಅವರಿಗೆ ಮಾತ್ರ ಇರುವಂಥದ್ದು. ಈಗ ಸಾಕಷ್ಟು ಜನ ಹೆಣ್ಣು ಮಕ್ಕಳು ಕೇರಳದ ಭಾಗಗಳಿರ್ಬೋದು, ಬೇರೆ ಬೇರೆ ಭಾಗದಿಂದ ಅಲ್ಲಿಗೆ ಮದುವೆಯಾಗಿ ಬಂದವರು ನೆಲೆಸಿದ್ದಾರೆ. ಆದರೆ ಅಲ್ಲಿಯ ಹೆಣ್ಣು ಮಗಳನ್ನ ಯಾರಾದರೂ ಮದುವೆ ಆದರೆ ಆ ಹೆಣ್ಣು ಮಗಳಿಗೆ ಮಗು ಜನಿಸಿದರೆ ಆ ಮಗುವಿಗೂ ಸಹ ಅಲ್ಲಿ ಹಕ್ಕುದಾರಿಕೆ ಇಲ್ಲ. ಯಾರು ಗಂಡ ಇರ್ತಾನೆ ಆ ಗಂಡನ ಹಕ್ಕುದಾರಿಕೆನೇ ಬರ್ತದೆ ಬಿಟ್ಟರೆ ಇಲ್ಲಿ ಯಾವುದೇ ಹಕ್ಕುದಾರಿಕೆಯನ್ನು ಸ್ಥಾಪನೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಬೈ ಚಾನ್ಸ್ ಆ ಹೆಣ್ಣು ಮಗು ಏನಾದರೂ ಆಸ್ತಿಯನ್ನು ಅಲ್ಲಿಯೇ ಇರುವಂಥ ಜನರಿಗೆ ಮಾರಾಟ ಮಾಡಿ ಆ ಹಣವನ್ನು ಬೇಕಾದರೆ ಗಂಡನಲ್ಲಿಗೆ ತೆಗೆದುಕೊಂಡು ಹೋಗುವುದಕ್ಕೆ ಪ್ರಾವಿಷನ್ ಇದೆ. ಹಾಗಾಗಿ ಅಲ್ಲಿ ಜನಸಂಖ್ಯೆ ವೃದ್ಧಿ ಆಗುವಂಥದ್ದು ಪ್ರಶ್ನೆಗಳು ಇಲ್ಲ. ಅದರೊಂದಿಗೆ ನಮಗೆ ಪ್ರತಿನಿತ್ಯ 3 ವಿಮಾನಗಳು ಅಲ್ಲಿಗೆ ಬರ್ತಿರುವಂಥದ್ದು. ಪ್ರತಿನಿತ್ಯ 3 ವಿಮಾನಗಳಷ್ಟೇ ಭಾರತದಿಂದ ಬರ್ತದೇನೆ, ಬೇರೆ ಕಡೆಯಿಂದ ಇಲ್ಲ. ಗೋವಾ ಮತ್ತು ಕೊಚ್ಚಿನಿಂದ ಏನು ಫ್ಲೈಟ್ಗಳು ಬರ್ತಾ ಇದೆ, ಗೋವಾದಿಂದ 1 ಕೊಚ್ಚಿನಿಂದ 2 ಫ್ಲೈಟ್ಗಳು, 2 ಸಂಸ್ಥೆಯ ಫ್ಲೈಟ್ಗಳೇನು ಬರ್ತವೆ. ಒಂದು ಗರಿಷ್ಠ ಅಂದರೆ ಒಂದು 300 ಜನ ಅಷ್ಟೇ ದಿನ ಬರ್ತದೆ. ಅಷ್ಟೇ ಜನ ವಾಪಸ್ ಹೋಗ್ತಾರೆ. ಅಂದರೆ ವಿಮಾನದಲ್ಲಿ ಜನ ಬರ್ತಾರೆ, ಅಷ್ಟೇ ಜನ ಪ್ರಮಾಣ ಹೋಗೋದು. ಅಂದರೆ ಕನಿಷ್ಠ ಒಂದು ದಿನಕ್ಕೆ 300 ಜನ ಪ್ರವಾಸಿಗರಷ್ಟೇ ಇದಕ್ಕೆ ಭೇಟಿ ನೀಡುವಂಥ ರೀತಿಯಲ್ಲಿ ಮಾಡಿದ್ದಾರೆ. ಅಂದರೆ ಅದು ಆಟೋಮೆಟಿಕ್ ನಿಯಂತ್ರಿತವಾಗ್ತಾ ಇದೆ. ಈಗ ಪ್ರವಾಸೋದ್ಯಮವನ್ನು ಬೇರೆ ಯಾರೋ ಬಂದು ಕಂಟ್ರೋಲ್ ತಗೊಳ್ಳೋಕ್ಕೆ ಅಲ್ಲಿ ಅವಕಾಶಗಳಿಲ್ಲ. ಅದರೊಂದಿಗೆ ಆಸ್ತಿ ಪಾಸ್ತಿಯನ್ನು ಖರೀದಿ ಮಾಡೋಕ್ಕೂ ಯಾರಿಗೂ ಅವಕಾಶಗಳಿಲ್ಲ. ಮತ್ತು ಬೇರೆ ದಾರಿ ಇಲ್ಲದ ಕಾರಣಕ್ಕಾಗಿ ಇಷ್ಟೇ ಜನ ಬರುವುದಕ್ಕೆ ಸಾಧ್ಯ ಆಗೋದು. ಆಗ ಹಡಗಲ್ಲಿ ಬರುವಂಥವರು ಸಹ, ಕ್ರೂಸಲ್ಲಿ ಬರುವವರು ಸಹ ಅದು ಗೋವಾದಿಂದ 6 ದಿನ ಪ್ರಯಾಣದ ಸುದೀರ್ಘ ಪ್ರಯಾಣ ಮಾಡ್ತಾ ಬರ್ತಾರೆ. ಅಲ್ಲಿ ಲಕ್ಷದ್ವೀಪಕ್ಕಿಂತ ಅವರ ಎಂಜಾಯ್ಮೆಂಟ್ಗಳು ಕ್ರೂಸಲ್ಲೇ ಕಳೆದು ಹೋಗ್ತದೆ. ನನಗೂ ಸಹ ಸಾಕಷ್ಟು ಸ್ನೇಹಿತರುಗಳು ಹೇಳಿದ್ರು, ನಾವು ಕ್ರೂಸಲ್ಲಿ ಹೋದ್ವಿ ಗೋವಾದಿಂದ, ನೀವು ಹೇಳಿದ ಸ್ಕೂಬಾ ಡೈವಿಂಗ್ ನಾವು ಮಾಡಲಿಲ್ಲ, ನಾವು ಫಿಶಿಂಗ್ ಮಾಡಲಿಲ್ಲ, ನೀವು ನೋಡಿದ ದ್ವೀಪಗಳನ್ನು ನಾವು ನೋಡಲಿಲ್ಲ, ನಾವು ಲಕ್ಷದ್ವೀಪ ದೊಡ್ಡ ಅಮೌಂಟ್ ಖರ್ಚು ಮಾಡ್ಕೊಂಡು ಹೋದ್ವಿ, ನಾವು ಈಗ ಅನಿಸ್ತಾ ಇದೆ ನಾವು ಕಳೆದಿದ್ದೆಲ್ಲ ಕ್ರೂಸಲ್ಲೇ, ಅಲ್ಲಿ ಉಳಿದಿದ್ದೆಲ್ಲ ಕ್ರೂಸಲ್ಲೇ ಪುನಃ ಬಂದಿದ್ದಾರೆ. ಬೀಚಲ್ಲಿ ಭೇಟಿ ನೀಡಿದ್ದಾರೆ, ಬೀಚನ್ನು ನೋಡಿ ಫೋಟೋ ತಗೊಂಡು ಹೋಗಿದ್ದಾರೆ. ಈ ದ್ವೀಪದಲ್ಲಿ ಅವರು ಕಳೀಲಿಲ್ಲ, ದ್ವೀಪದಲ್ಲಿರುವಂಥ ಬೇರೆ ಬೇರೆ ವಿಚಾರಗಳನ್ನು ತಿಳ್ಕೊಳ್ಳೋಕೆ ಹೋಗಿಲ್ಲ. ಅವ್ರಿಗೆ ಹೇಳಿದ್ರೆ ನಾವು ಈಗ ಲಕ್ಷದ್ವೀಪ ಮತ್ತೆ ಹೋಗ್ಬೇಕು, ನಾವು ಹೋಗಿದೆ ಲಕ್ಷದ್ವೀಪಕ್ಕಲ್ಲ, ಕ್ರೂಸಲ್ಲಿ ಕಾಲ ಕಳೆದ್ವಿ ಅಂತ ಹೇಳಿದ್ರು. ಕ್ರೂಸ್ ಎಂಜಾಯ್ಮೆಂಟ್ ಬೇರೆ ಥರ. ಅಲ್ಲಿ ಮತ್ತೆ ಅದು ಏನು ಬಂಗಾರಮಲ್ಲಿ ಏನು ರೆಸಾರ್ಟ್ ಏನು ನಡೀತಿತ್ತು ಅದು ಸರ್ಕಾರ ಒಪ್ಪಿಗೆ ಕೊಟ್ಟು ಏನು ಮಾಡ್ತಾರೆ ಅವರಿಗೆ ಮಾತ್ರ, ಆ ಸಂಸ್ಥೆ ಮಾತ್ರ ಪ್ರವಾಸೋದ್ಯಮ ಇತ್ತು, ಸ್ಥಳೀಯರಿಗೆ ಇರಲಿಲ್ಲ. ಕಳೆದ ಹಲವು ವರ್ಷಗಳಿಂದ ಸ್ಥಳೀಯರು ಈಗ ಪ್ರವಾಸೋದ್ಯಮದಲ್ಲಿ ಇನ್ವಾಲ್ವ್ ಆಗ್ತಿದ್ದಾರೆ ಪೂರ್ಣ ಪ್ರಮಾಣ. ಅದು ಸ್ಥಳೀಯರು ಹೋರಾಟ ಮಾಡಿ ನಮಗೂ ಹಕ್ಕುದಾರಿಕೆ ಬೇಕು, ನಮ್ಮನ್ನ ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ಹೇಳಿದ ಕಾರಣಕ್ಕಾಗಿ ಅದು ಮತ್ತೆ ಅವ್ರ ಸ್ಥಳೀಯರ ಇದರಲ್ಲೂ ಬಂತು. ರೆಸಾರ್ಟ್ ಒಂದು, ಮತ್ತೊಂದು ದ್ವೀಪ ಪ್ರದೇಶದ ಬದಿಯಲ್ಲೂ ಸಹ ಸಣ್ಣ ಸಣ್ಣ ರೆಸಾರ್ಟ್ಗಳಿದೆ, ಅಂದರೆ ಕಾಟೇಜ್ಗಳ ಥರ ಇದೆ, ಅಲ್ಲೂ ಉಳಿಕೊಳ್ಬೋದು. ಅದು ಸ್ವಲ್ಪ ಇನ್ನೊಂದು ರೆಸಾರ್ಟ್ಗೆ ನೆಕ್ಸ್ಟ್ ಬೆಲೆ ಇದೆ. ಇನ್ನೊಂದು ಹೋಮ್ ಸ್ಟೇಗಳು ಸಹ ಇದೆ, ಹೋಮ್ ಸ್ಟೇಗಳ ಥರ, ಹೋಟೆಲ್ ಅಲ್ಲ ಹೋಮ್ ಸ್ಟೇಗಳು ಸಹ ಇದೆ, ವಸತಿ ಸಮುಚ್ಚಯಗಳನ್ನು ಮಾಡಿಕೊಂಡು ಅಲ್ಲೂ ಸಹ ಇದೆ. 3 ಥರದ ಕೆಟಗರಿಗಳನ್ನ ಉಳಿಬೋದು. ಅದು ನೀವು ಅದರ ಬಜೆಟ್ ನೀವು ಹೇಗೆ ಮಾಡ್ಕೊಳ್ತೀರಿ ಅದರ ಮೇಲೆ ಅದರದ ಉಳಿಯುವಂಥದ್ದು. ಮತ್ತು ವಿಮಾನಯಾನಕ್ಕೂ ಅಷ್ಟೇ, ನೀವು ಒಂದು 2 ತಿಂಗಳಿಗೆ ಮೊದಲೇ ಅಥವಾ 3 ತಿಂಗಳಿಗೆ ಮೊದಲೇ ಪ್ಲ್ಯಾನ್ ಮಾಡಿಕೊಂಡ್ರೆ ತುಂಬ ಕಡಿಮೆ ಆಗುತ್ತೆ. ನಮಗೆ 2 ವೇ 12,000ಕ್ಕೆ ಆಯಿತು, ಹೋಗಿ ಬರೋದಕ್ಕೆ 12,000 ರೂಪಾಯಿ ಆಯಿತು. ನಮ್ಮ ಜೊತೆಲೇ ಅದೇ ವಿಮಾನದಲ್ಲಿ ಬಂದಂಥ ಜನ ಕೆಲವರು ಮಾತಾಡಿದಾಗ ಒಂದು 3 ದಿನದ ಹಿಂದೆ ಅವರು ಬುಕ್ಕಿಂಗ್ ಮಾಡಿದ್ರು. ಅವ್ರು ಹೋಗೋದಕ್ಕೆ 12,000, ಹೋಗೋದಕ್ಕೆ 12, ಬರೋದಕ್ಕೆ 12, 24,000 ರೂಪಾಯಿ ಆಗಿದೆ. ಅಂದರೆ ಅವ್ರು ಬಹುಶಃ ಪ್ಲ್ಯಾನ್ ಮಾಡ್ಕೊಂಡಿಲ್ಲೋ ಏನೋ ಗೊತ್ತಿಲ್ಲ. ನಮಗೆ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದಕ್ಕೆ 12,000ದಷ್ಟು ಅವರೆಲ್ಲ ಕಂಪ್ಯಾರಿಸನ್ಗೆ ಉಳಿತಾಯ ಆಯಿತು ಅಂತಾಯಿತು ನಮಗೆ. ಮತ್ತೆ ಅಲ್ಲಿ ಊಟ ಉಪಚಾರದ ವ್ಯವಸ್ಥೆಗೆ ಮತ್ತು ರೂಮ್ ಹೋಮ್ ಸ್ಟೇದು, ಮತ್ತು ಅಲ್ಲಿ ಶಿಪ್ಪಲ್ಲಿ ಹೋಗಿರುವಂಥದ್ದು, ದೋಣಿಯಲ್ಲಿ ಹೋಗಿರುವಂಥದ್ದು ಎಲ್ಲವೂ ಸೇರಿ ನಮ್ಮ ಏಜೆಂಟ್ 11,000 ರೂಪಾಯಿ ಪರ್ ಹೆಡ್ ಮಾಡಿದ್ರು. 4 ದಿನಕ್ಕೆ 11,000 ರೂಪಾಯಿ ಮಾಡಿದ್ರು. ಹೋಮ್ಲಿ ಫುಡ್ ಮನೇಲೆ ಸ್ಟೇ ಎಲ್ಲ ಸೇರಿ ಹೋಮ್ಲಿ ಫುಡ್ ಮಾಡ್ತಿದ್ರು. ನಮಗೇನು ಬೇಕು ಅದನ್ನು ಹೇಳ್ತಿದ್ವಿ. ಚಿಕನ್, ಫಿಶ್ ಈ ಥರ ಊಟಗಳನ್ನು ಅವರು ರೆಡಿ ಮಾಡಿ ಕೊಡ್ತಾರೆ. ಹೋಮ್ಲಿ ಫುಡ್ಡೇ ಮಾಡ್ತಿದ್ರು ಮನೆಯಲ್ಲಿ. ಹೋಮ್ಲಿ ಫುಡ್ ಥರನೇ ನಮಗೆ ಅವಕಾಶಗಳಿತ್ತು. ಖರ್ಚು ಒಂದು 28,000ದಿಂದ 30,000 ಒಳಗೆ ನಮ್ಮ ಖರ್ಚುಗಳೆಲ್ಲ ಸೇರಿ ನಮಗೆ ಅಷ್ಟಕ್ಕೆ 25ರಿಂದ 30,000ಕ್ಕೆ, ಬಹುಶಃ ಇನ್ನು ಕೆಲವರಿಗೆ ಕಮ್ಮಿಯೂ ಆಗ್ಬೋದು ಬೇಕಾದರೆ, ಅಥವಾ ಅವ್ರು ಮಾಡೋ ಖರ್ಚುಗಳ ಮೇಲೆ ಅದು ಜಾಸ್ತಿನೂ ಆಗ್ಬೋದು. 25-30,000 ಇದ್ದರೆ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ, ಒಬ್ಬರಿಗೆ ಅಷ್ಟು ಮಾಡಿಕೊಂಡ್ರೆ ಮುಗಿಸ್ಬೋದು. ಇನ್ನು ಲಕ್ಷದ್ವೀಪ ಅಂತ ಹೇಳಿದ್ರೆ ಸಂಪೂರ್ಣ ನಿಮಗೆ ಸ್ಪಷ್ಟವಾಗಿ ಕಾಣುವಂಥದ್ದು.
ತಿಳಿಯಾದ ನೀರು ಸಂಪೂರ್ಣ ನಿಮಗೆ ಮೇಲಿಂದ ಕೆಳಗಂಟ ನೋಡು ಸ್ಫಟಿಕದ ರೀತಿಯಲ್ಲಿ ಇರುವಂತ ಇದು ನೀಲಿ ಸಮುದ್ರ, ನೀಲಿ ಫುಲ್ ನೀಲಿ ಕಾಣಬಹುದು ನಿಮಗೆ. ಅದರೊಂದಿಗೆ ಮತ್ತೆ ಬಿಳಿ ಮರಳು, ಆ ಹವಳ ಏನಾಗುತ್ತೆ, ಹವಳದ ಏನಿದೆ, ಹವಳ ಅದೇ ಸತ್ತ ನಂತರ ಅದು ಬಿಳಿ ಮರಳಾಗುವಂಥದ್ದು. ಅದರ ಇಡೀ ಚಿತ್ರಣವೇ ಬೇರೆ, ಫುಲ್ ನೀಲಿ ಸಮುದ್ರ ಕಾಣ ಸಿಗ್ತದೆ. ಇನ್ನು ಸ್ವಲ್ಪ ದೂರ ಹೋದರೆ ಆಳ ಸಮುದ್ರವೂ ಸಹ ಸಿಗುತ್ತೆ, ತುಂಬ ಆಳ ಇರುವಂಥದ್ದು. ಅದು ಸ್ವಲ್ಪ ಸಮುದ್ರದ ಭಯ ಹುಟ್ಟುವ ರೀತಿಯಲ್ಲಿ ಇರುತ್ತೆ. ಮತ್ತೆ ಆಳ ಸಮುದ್ರದಲ್ಲಿ ಅಲ್ಲಿ ಮೀನುಗಾರಿಕೆಯನ್ನು ಸಹ ಮಾಡ್ತಾರೆ. ನಾವು ಫಿಶಿಂಗ್ ಅನ್ನು ಸಹ ಮಾಡ್ಬೋದು, ರಾತ್ರಿ ಹೊತ್ತಿಗೆ ಹೋಗಿ ಫಿಶಿಂಗ್ ಅಲ್ಲೂ ಸಹ ಪಾರ್ಟಿಸಿಪೇಟ್ ಪ್ರವಾಸಕ್ಕೆ ಹೋದವರು ನಾವು ಫಿಶಿಂಗ್ ಸಹ ಹೋಗ್ಬೋದು. ದೋಣಿಗೆ ಫ್ರೀ ಇರ್ತದೆ, ಒಬ್ಬರಿಗೆ 1,000 ರೂಪಾಯಿ ಮಾಡ್ತಾರೆ. ನಾವೇ ಖುದ್ದು ಮೀನನ್ನ ಬೇಟೆಯಾಡಿ ಬರ್ಬೋದು. ಬಲೆ ಹಾಕುವಂಥದ್ದು ವ್ಯವಸ್ಥೆ ಇದೆ, ಬೇಟೆಯಾಡುವಂಥದ್ದು ಸಹ ಇದೆ, ಅದು ಫಿಶಿಂಗ್ ಸಹ ಇದೆ. ಮತ್ತೆ ಸ್ಕೂಬಾ ಡೈವಿಂಗ್ ಸಹ ಮಾಡಿದ್ದಾರೆ. ಬಹಳ ಅದು ಮಾತ್ರ ಅದ್ಭುತ ನಿಜವಾಗ್ಲೂ. ಯಾಕಂದ್ರೆ ಸಮುದ್ರದ ಒಳಗೆ ಆಮ್ಲಜನಕ ಸಿಲಿಂಡರ್ ಇರ್ತದೆ, ನಾವು ಬಾಯಲ್ಲೇ ಉಸಿರಾಡಬೇಕಾಗುತ್ತದೆ. ನಮಗೆ ಎಷ್ಟು ಸ್ಟ್ರೆಂತ್ ಇರುತ್ತೆ ಅಷ್ಟು ಹೊತ್ತು ನಾವು ಸಮುದ್ರದ ಒಳಗಿರ್ಬೋದು. ನಿಜವಾಗ್ಲೂ ಅದರೊಳಗೆ ಹೋದ ನಂತರ ಯಾವುದೋ ಒಂದು ಅದ್ಭುತವಾದಂತಹ ಲೋಕಕ್ಕೆ ಹೋದಾಗ, ಇಡೀ ಒಂದು 5 ಸ್ಟಾರ್ 7 ಸ್ಟಾರ್ ಹೋಟೆಲಲ್ಲಿ ಏನು ಲೈಟಿಂಗ್ ವ್ಯವಸ್ಥೆ ಮಾಡಿರ್ತಾರೆ ಆ ಥರದ ಲೈಟಿಂಗ್ ವ್ಯವಸ್ಥೆ ತರ ಕೆಳಗೆ. ಮತ್ತೆ ಹಲವಾರು ರೀತಿಯ ಜೀವಜಂತುಗಳು, ವೆರೈಟಿ ಮೀನುಗಳು, ಬಣ್ಣ ಬಣ್ಣದ ಮೀನುಗಳು, ಎಂತೆಂಥ ಮೀನುಗಳು ಅಂದರೆ ಅದು ಹೇಳಿ ಸುಖ ಇಲ್ಲ ಅಂತ. ಅದು ನಿಜವಾಗ್ಲೂ ಬಹಳ ನಮ್ಮನ್ನ ಮೈಮರೆಯುವಂಥದ್ದು ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಅದಕ್ಕಿಂತ ಮುಂಚೆ ಮಾಡಿದ್ರಲ್ಲ? ಇಲ್ಲ, ಇದೇ ಫಸ್ಟ್ ಟೈಮ್ ಮಾಡಿದ್ದು. ನಾನು ನಿಜವಾಗ್ಲೂ ಮೂಗಿಲಲ್ಲಿ ಉಸಿರಾಡೋದಕ್ಕಿಂತ ಬಾಯಲ್ಲೇ ಉಸಿರಾಡೋದು ಹೆಚ್ಚು. ಡಾಕ್ಟರ್ ಅಲ್ಲಿ ಹೇಳ್ತಾರೆ ಮೂಗಲ್ಲೇ ಉಸಿರಾಡಬೇಕು, ಬಾಯಲ್ಲಿ ಉಸಿರಾಡಬಾರ್ದು. ಅದು ನನಗೆ ಅಭ್ಯಾಸ ಆಗೋಗಿದೆ ಬಾಯಲ್ಲೇ ಉಸಿರಾಡೋದು. ಆದ್ರೆ ಇಲ್ಲಿ ಬಾಯಿಲೇ ಉಸಿರಾಡಬೇಕಾಗಿತ್ತು, ಬಾಯಿ ಉಸಿರಾಡಿದಿನ ಹಾಕಿದಾಗ ದಮ್ಮು ಕಟ್ಟಿದಾಗ ಆಗೋದು, ಉಸಿರು ಕಟ್ಟಿದಾಗ ಆಗೋದು. ತುಂಬಾ ಹೊತ್ತು ಟ್ರೈ ಮಾಡಿದೆ. ನನಗೆ ಒಂದು ಹಂತಕ್ಕೆ ಬೇಡ ಅಂತ ನಿರ್ಧಾರಕ್ಕೆ ಬಂದೆ. ಆಗ್ತಾ ಇಲ್ಲ. ಈಗ ಬಾಯಿ ಹಾಕಿದಾಗ ಬಾಯಲ್ಲಿ ಉಸಿರಾಡಬೇಕಂತ ಆಗ್ತಾನೆ ಇಲ್ಲ. ಬಾಯಲ್ಲೇ ಉಸಿರಾಡೋದು, ಬಾಯಿ ಮುಚ್ಚಿ ಉಸಿರಾಡಬೇಕಲ್ಲ, ಅದು ಹೆಂಗೆ ಮಾಡೋ, ಬಾಯಿ ತೆರೆದು ಹೋಗೋದು. ಅಂದ್ರೆ ಅವ್ರು ಹೇಳಿ ಬಾಯಿ ತೆರೆದ್ರೆ ನೀರು ಹೋಗೋದು, ಉಪ್ಪು ನೀರು ಸಂಪೂರ್ಣ ಉಪ್ಪು ನೀರು ಆಗುತ್ತೆ, ನಮಗೆ ಕಷ್ಟ ಆಗುತ್ತಲ್ಲ. ಬಾಯಲ್ಲಿ ಉಸಿರಾಡಲೇಬಾರ್ದಂತ ತುಂಬಾ ಕೊನೆಗೆ ಬೇಡ ಅಂತ. ಆದ್ರೆ ಒಂದು ಟ್ರೈ ಅಲ್ಲಿ ಗೈಡ್ ಹೇಳಿದ್ರು, ಇಲ್ಲ ನೀವು ಒಂದ್ಸಲ ಟ್ರೈ ಮಾಡಿ, ಮುಖನ ಕೆಳಗೆ ಹಾಕಿ ಟ್ರೈ ಮಾಡಿ ಅಂತ ಹೇಳಿದ್ರು. ಟ್ರೈ ಮಾಡಿ ಅಂತ ಹೇಳಿದ್ರು ಕಂಟಿನ್ಯೂ 15 ನಿಮಿಷ ಅದ್ರೊಳಗೆ ಇರೋಂಗಾಯ್ತು, ಮೇಲೆ ಬರಲೇ ಇಲ್ಲ. ಈ ಟ್ರಯಲ್ ಮಾಡ್ತಿರುವಾಗ ಆಗ್ತಾನೆ ಇರಲಿಲ್ಲ, ಉಸಿರು ಕಟ್ಟದಾಗ ಆಗ್ತಿತ್ತು. ನೀರಿನ ಒಳಗೆ ಹೋದ ನಂತರ ಆಗ್ಲೇ ಇಲ್ಲ. ಬಹುತೇಕ ನಮ್ಮ ಸ್ನೇಹಿತರಿಗೆ ನನ್ನಿಂದ ಆಗ್ಲಿಕ್ಕಿಲ್ಲ ಅಂತಾನೆ ಊಹಿಸಿದ್ರು. ಆದ್ರೆ ಅವರ ನಿರೀಕ್ಷೆ ಹುಸಿ ಆಯಿತು. ನಾವು ಸುಮಾರು ಹೊತ್ತು ಬರಲೇ ಇಲ್ಲ, 15 ನಿಮಿಷಗಳ ಹೋಯ್ತು. ಅಲ್ಲಿ ಬಹಳ ಅದ್ಭುತ ಇದು. ನಿಜವಾಗ್ಲೂ ಸ್ಕೂಬಾ ಡೈವಿಂಗ್ ಮಾಡಲೇಬೇಕು. ನಮ್ಮ ಕಡಲಿನ ಒಳಗೆ ಮೇಲೆ ಕಾಣುವಂಥದ್ದು ಏನೇನೂ ಅಲ್ಲ, ಒಳಗೆ ಏನೇನು ಇದೆ ಅಂತೇಳಿ ಅದ್ಭುತ. ಎಲ್ಲ ಆ ಕಡಲ ಒಳಗಿನ ಎಷ್ಟೊಂದು ಸಂಪತ್ತುಗಳಿದೆ ಅಂತೇಳಿ ಅನಿಸ್ತದೆ, ಅಚ್ಚರಿ ಅನಿಸ್ತದೆ ನೋಡುವಾಗ ಅಲ್ಲಿ ಹೋದಾಗ. ಚಾರ್ಜ್ ಎಷ್ಟು? ಚಾರ್ಜ್ಗಳೇನಿಲ್ಲ, ನಮಗೆ ಪ್ಯಾಕೇಜ್ ಒಳಗೆ ಅದು ಇತ್ತು. ಪ್ಯಾಕೇಜ್ ಒಳಗೇನೆ ಅದು ಸಹ 11,000 ಒಳಗೆ ಅದು ಸಹ ಸೇರಿತ್ತು. ನಮ್ಮಲ್ಲಿ ಬಹುತೇಕ ಜನ ಮಾಡಿದ್ರು, 1-2 ಜನ ಆರೋಗ್ಯದ ಸಮಸ್ಯೆ ಕಾರಣಕ್ಕಾಗಿ ಅದು ಬೇಡ ಅಂತ ಹೇಳಿ ಅವರು ಮಾಡಲಿಲ್ಲ. ಇನ್ನೊಂದೊಬ್ಬರಿಗೆ ಮಾಡೋಕ್ಕೆ ಆಗಲಿಲ್ಲ, ಮಧ್ಯದಲ್ಲಿ ಎದ್ದು ಬಂದರು. ಅವರಿಗೆ ಅದು ಸಾಧ್ಯನೇ ಆಗಲಿಲ್ಲ. ಅಂದರೆ ಅವರು ಏನು ಮಾಡಿದ್ದಾರೆ, ಒಳಗೆ ಹೋದಾಗ ಉಸಿರುಗಟ್ಟಿದಾಗ ಇದನ್ನು ಎಳೆದು ಬಿಟ್ಟಿದ್ದಾರೆ ಅದರೊಳಗೆ. ಮತ್ತಷ್ಟು ಉಪ್ಪು ನೀರು ಅದರೊಳಗೆ ಬಂದಾಗಾಯ್ತು. ಅವರು ಮೇಲೆ ಬರುವಾಗ ಈ ಡೆಡ್ ಬಾಡಿ ಬಂದಾಗ ನಮಗೆ ನಗು, ಅವ್ರದ್ದು ಹಿಂಸೆ, ಅವ್ರಿಗೆ ಒಂದ್ಸಲ ಮೇಲೆ ಬಂದರೂ ಸಾಕು ಅಂತ ಹೇಳುವಂಗೆ ಇದ್ರು. ನನಗೂ ಹಂಗೆ ಅನಿಸ್ತು. ನನಗೂ ಆಯಿತು, ಒಂದು 10-14 ನಿಮಿಷ ನಿರಾಳವಾಯಿತು, ಕಂಫರ್ಟ್ ಆಗ್ಬಿಡ್ತು. ಬಾಯಲ್ಲಿ ಉಸಿರಾಡೋದಕ್ಕೆ ಕಂಫರ್ಟ್ ಆಯಿತು. ಒಂದು ಅಹಂಕಾರ ಬರೋಕ್ಕೆ ಸ್ಟಾರ್ಟ್ ಆಯಿತು. ಕಂಫರ್ಟ್ ಆಯಿತು ಅಂದರೆ ಅಹಂಕಾರ ಬರೋಕ್ಕೆ ಸ್ಟಾರ್ಟ್ ಆಯಿತು. ಯಾವಾಗ ಅಹಂಕಾರ ಬರೋಕ್ಕೆ ಸ್ಟಾರ್ಟ್ ಆಯಿತು, ಬಾಯಿಗೆ ಓಪನ್ ಆಯ್ತು ನಾವಂತೂ, ಸ್ವಲ್ಪ ಉಪ್ಪು ನೀರು ಒಳಗೆ ಹೋದಾಗ ಹಿಂಸೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ವಾಪಸ್ ಹೋಗುವ ಅಂತ ಅನಿಸ್ತು. ಇನ್ನೊಂದು ಸ್ವಲ್ಪ ಹೊತ್ತು ಇರ್ಬೋದು ಇತ್ತು. ಈ ಅಹಂಕಾರ ಬಂದ ಮೈಂಡ್ ಸೆಟ್ ಅಹಂಕಾರ ಬಂತಲ್ಲ, ಆ ಅಹಂಕಾರ ನಮ್ಮನ್ನು ಹಾಳು ಮಾಡ್ತು ಅಂತ ಅಂದ್ಕೊಳ್ತೀನಿ. ಬಹುಶಃ ಅವರು ಸಹ ಗೈಡ್ ಹೇಳಿದ್ರು, ಮ್ಯಾಕ್ಸಿಮಮ್ ಒಂದು 15 ನಿಮಿಷ ಅಲ್ಲಿ ಇರ್ಬೋದು. ಅಂದರೆ ನಿಮ್ಗೆ ಎಷ್ಟು ಹೊತ್ತು ಇರ್ಬೋದು ಅಷ್ಟು ಹೊತ್ತು ನಾವು ಇರ್ತೀವಿ ಅಂತ ಹೇಳಿದ್ರು. ನನಗೆ 15 ನಿಮಿಷ ನನ್ನ ಅವಧಿ ಮುಗೀತು ಬಹುಶಃ, ಅದಕ್ಕೆ ಬಂದಿದ್ದೆ. ಇನ್ನು ಅದು ಅಲ್ಲಿ ಹೋದ ನಂತರ ತುಂಬ ಅಲ್ಲೇ ಸಮಯ ಕಳೆಯುವಂತ ಅನಿಸ್ತಾ ಇತ್ತು. ಅದರಲ್ಲಿ ಗೈಡ್ ಹೇಳ್ತಾ ಇದ್ರು, ಹೆಣ್ಣು ಮಕ್ಕಳು ಮಹಿಳೆಯರು ಬಹಳ ಸುಲಭವಾಗಿ ಹೋಗಿ ಬರ್ತಾ ಇದ್ರು. ಅವ್ರು ನಮಗೆ ಹೇಳುವಾಗ ಹೇಳಿದ್ರು, ನೋಡಿ ನೀವು ಮಾಡದೆ ಹೋದ್ರೆ ಅವ್ರು ಮತ್ತೆ ನಗಾಡ್ತಾರೆ. ಹೆಣ್ಣು ಮಕ್ಕಳು ನಮ್ಮ ಬ್ಯಾಚಲ್ಲಿ ನಮ್ಮ ಗಾಡಿಲಿ ಬೇರೆ ಮಕ್ಕಳು ಫ್ಯಾಮಿಲಿ ಅವರಿದ್ರು, ಅವ್ರ ಮಕ್ಕಳಾಗ್ಲಿ ಹೆಂಗಸರು ಅಲ್ಲ ಸುಲಭವಾಗಿ ಮಾಡಿಬಿಡ್ರು. ಜೆಂಟ್ಸ್ಗೆ ಆಗ್ತಿರ್ಲಿಲ್ಲ. ಅಲ್ಲಿ ಕೆಲವು ಜೆಂಟ್ಸ್ ಮಾಡಿದವರು ಬಂದಿದ್ದಾರೆ. ಇವರು ಏನು ಭಯನೂ ಇಲ್ಲಪ್ಪ, ಏನು ನೇರವಾಗಿ ಆರಾಮ್ಸೆ ಬಂದಿದ್ರು. ಅವ್ರು ಅದಕ್ಕೆ ನಮ್ಗೆ ಧೈರ್ಯ ತುಂಬುದೇ ಕೇಳ್ತಿದ್ರು. ಅಲ್ಲಿ ಲೇಡೀಸೇ ಮಾಡ್ತಾರೆ, ಹೆಣ್ಣು ಮಕ್ಕಳೇ ಮಾಡ್ತಾರೆ, ನಿಮಗೆ ಹೋಗ್ಲಿ ಅಂತ ಹೇಳಿ ನಮಗೆ ವಿಶ್ವಾಸ ತುಂಬುದಕ್ಕೆ. ಹೆದರಿಕೆ ಇದೆಯಾ ಅಂತ ಕೇಳಿದ್ರು. ಹೆದರಿಕೆ ಇಲ್ಲ ನಿಮಗೆ ಹೆದರಿಕೆ ಇರೋದಕ್ಕೆ ಹಂಗೆ ಆಗ್ತಿದ್ದು ಅಂತ ಹೇಳಿದ್ರು. ಆದರೆ ಅದು ನಿಜವಾಗ್ಲೂ ಒಳ್ಳೆಯ ಅನುಭವ. ಈವನ್ ಅದರ ನಂತರ ಮಾಡಿದಂಥ ಫಿಶಿಂಗ್ ಸಹ ನಮಗೆ ದೊಡ್ಡ ಐಕೂರ ಕಿಂಗ್ ಫಿಶ್, ದೊಡ್ಡ ಒಂದು 12-15 kg ಅಷ್ಟು ದೊಡ್ಡ ಫಿಶ್ ಸಿಕ್ತು. ನಾವು ಯೂಸ್ ಮಾಡ್ಕೋಬಹುದು. ಅವಾಗ ನಮಗೆ ಕೊಟ್ಟರು. ನಾವು ನಮ್ಮ ಯಾರು ಹೋಮ್ ಸ್ಟೇಲಿ ಅಡಿಗೆ ಮಾಡೋರು ಅವ್ರು ಅಡಿಗೆ ಮಾಡಿಕೊಟ್ರು. ಆದರೆ ನಮ್ಮ ಇಲ್ಲಿ ಫಿಶ್ ಸ್ಲೈಸ್ ಆಗಿ ಮಾಡಿ ಫ್ರೈ ಮಾಡುವಾಗ ಆಗಲಿ, ಅವ್ರದೇ ಸ್ಟೈಲಲ್ಲಿ ಅಡಿಗೆ ಮಾಡಿದ್ರು. ಫಿಶ್ ತಿನ್ನೋದು ಕಲ್ಪನೆ, ನಮ್ಮ ಇಲ್ಲಿಯ ಫಿಶ್ ಫ್ರೈನ ತಿಂದಾಗಿ ಕಲ್ಪನೆ ಮಾಡ್ಕೊಂಡಿದ್ದೆ ಚೆನ್ನಾಗಿತ್ತು. ಆದರೆ ಅವರ ಅಡಿಗೆ ನಮಗೆ ಅದು ಆ ಫಿಶ್ದು ಅಂದರೆ ದಪ್ಪ ಪೀಸ್ ಮಾಡ್ತಾರೆ, ಅದು ನಮಗೆ ಅಂದರೆ ಆ ಥರ ಟೇಸ್ಟ್ ಆಗಲಿಲ್ಲ. ನಮ್ಗೆ ಅಡುಗೆ ಮಾಡುವ ಅವಕಾಶ ಇದೆಯಾ? ಇದೆ, ಎಲ್ಲ ಅಡಿಗೆ ಮಾಮೂಲಿ ಹೋಮ್ ಸ್ಟೇಲಿ
ಎಲ್ಲವೂ ಎಲ್ಲ ಇದೆ, ಅಡುಗೆ ಮಾಡುವ ಎಲ್ಲ ಪರಿಕರಗಳು, ಅಡುಗೆ ನಾವು ಮಾಡ್ಕೊಳ್ಳುವ ಅವಕಾಶಗಳು ಸಹ ಆಯಿತು. ನಮ್ಮ ಸ್ನೇಹಿತರಂತೆ ಮಾಡುವ ಅಂತ ಹೇಳಿದ್ವಿ, ಎಲ್ಲ ಅವರೇ ಮಾಡ್ತಾರೆ ಅಂತ ಹೇಳಿ ಕೊಟ್ವಿ. ಅದು ಪರವಾಗಿಲ್ಲ, ಅವ್ರದ್ದೇನು ದೂರಿ ಅವರ ಟೇಸ್ಟಿಗೆ ಅವರು ಮಾಡಿದ್ದಾರೆ. ನಮ್ಮ ಟೇಸ್ಟ್ ಅವರಿಗೆ ರೀಚ್ ಆಗ್ಲಿಕ್ಕಿಲ್ಲ, ಅವ್ರು ತಪ್ಪಲ್ಲ ಅದು. ಫಿಶಿಂಗ್ ಅಷ್ಟೇ, ಫಿಶಿಂಗ್ ಹೋದ ಅನುಭವನೂ ಅಷ್ಟೇ, ಅದು ಬಹಳ ಚಂದ ಅನುಭವ. ಅದು ದೊಡ್ಡ ಇದನ್ನು, ಅದು ಜೀವ ಹೋಗೋದಕ್ಕೂ ಎಷ್ಟೋ ಹೊತ್ತು ತಗೊಳ್ತು. ಕೆಲವರೊಬ್ಬರದು ಕಾಲು ಬೆರಳನ್ನ ಕಚ್ಚೋದು, ಮೊದಲೇ ಹೇಳಿದ್ರು ಕಚ್ತೆ ಅಂತ. ನಮ್ಮಲ್ಲಿ ಎಲ್ಲರಿಗೂ ಸೋಷಿಯಲ್ ಮೀಡಿಯಾ ಆಕ್ಟಿವ್ ಆಗಿದೆ, ನಮ್ಮ ಇಡೀ ಜಗತ್ತಿಗೆ ನಮ್ಮದು ವಿಚಾರ ಗೊತ್ತಾಗಬೇಕಲ್ಲ, ನಾವು ಹಿಡ್ಕೊಂಡು ಮಾಡೋದು. ಯಾರೋ ಹಿಡ್ಕೊಂಡು ಫೋನ್ ಕೊಡ್ತಿರ್ಬೇಕಾದ್ರೆ ಕೆಳಗೆ ಕಾಲನ್ನ ಕಚ್ಚಿಡ್ತಿದ್ದೆ. ಅದು ಎಷ್ಟು 10 ನಿಮಿಷ ಆದ ನಂತರೂ ಸಹ ಅಷ್ಟೊತ್ತು ಜೀವ ಇತ್ತು ಅದು. ಅದು ಸ್ವಲ್ಪ ಅವರಿಗೆ ಗಾಯ ಆಯಿತು. ಅದು ಸಹ ಒಳ್ಳೆಯ ಅನುಭವ. ಮತ್ತು ಅಲ್ಲಿ ಅವರ ಸಾಂಸ್ಕೃತಿಕ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಸಹ ಮಾಡಿ ಸಂಜೆ ಹೊತ್ತೆಯಲ್ಲಿ ನಮಗೆ ಎಲ್ಲರಿಗೂ ಆಶ್ಚರ್ಯ ಅನಿಸೋದು ಏನಂದರೆ, ಅಲ್ಲಿ ಹಾವೇ ಇಲ್ಲ, ಹಾವಿಲ್ಲ, ನಾಯಿ ಇಲ್ಲ, ಕಾಗೆ ಇಲ್ಲ, ಹಂದಿ ಇಲ್ಲ, ಹದ್ದು ಇಲ್ಲ, ಇದು ಯಾವ ಪ್ರಾಣಿಗಳು ಅಲ್ಲಿಲ್ಲ. ಬೇರೆ ಸಾಕು ಪ್ರಾಣಿಗಳಿದಾವೆ. ಸಾಕು ಪ್ರಾಣಿಗಳು ಆಡು ಇದೆ, ಕೋಳಿ ಇದೆ, ಆಡು ಕೋಳಿ ಇದೆ. ದನನೂ ಸ್ವಲ್ಪ ಬಹಳ ಕಡಿಮೆ. ಜಾನುವಾರುಗಳು ಸಹ ಅಲ್ಲೊಂದು ಇಲ್ಲೊಂದು ಅಷ್ಟೇ ಇದೆ, ಬಿಟ್ಟರೆ ಅದು ಸಹ ಇಲ್ಲವೇ ಇಲ್ಲ ಅಂತ ಹೇಳೋ ರೀತಿಯಲ್ಲಿ ವಿರಳ ಸಂಖ್ಯೆಲಿದೆ ನಮಗೆ. ಮತ್ತೆ ಇನ್ನೊಂದು, ಇಡೀ ಏರಿಯಾನ ಒಂದು ಪ್ಲಾಸ್ಟಿಕ್ ಬಾಟಲ್ ಆಗಲಿ ತ್ಯಾಜ್ಯಗಳಾಗಲಿ ಏನೇನು ಕಾಣ ಸಿಗಲ್ಲ. ಊರಿನ ಮಹಿಳೆಯರೇ ಬೆಳಿಗ್ಗೆದ್ದು ಎಲ್ಲ ನಮ್ಮ ಮನೆ ಕ್ಲೀನ್ ಮಾಡ್ತೀವಲ್ಲ, ಹಾಗೆ ಇಡೀ ವಾತಾವರಣದ ಕ್ಲೀನ್ ಮಾಡೋದು. ಎಲ್ಲ ನಾವು ಶ್ರಮದಾನಕ್ಕೆ ಏನು ಮಾಡ್ತೀವಿ, ಶ್ರಮದಾನಕ್ಕೆ ಬರೀ ಫೋಟೋಕ್ಕೆ ಅಷ್ಟೇ ಮಾಡ್ತೀವಲ್ಲ, ಅದಲ್ಲ, ಪ್ರತಿನಿತ್ಯ ಚಟುವಟಿಕೆ ಅವರಿಗೆ. ಮನೆ ಅಂದ್ರೆ ಇಡೀ ಸುತ್ತಮುತ್ತ ಇಡೀ ಏರಿಯಾನ ಸ್ವಚ್ಛ ಮಾಡೋದು. ಒಂದು ಪ್ಲಾಸ್ಟಿಕ್ ಕಾಣಲ್ಲ. ನಿಮಗೆ ಪ್ಲಾಸ್ಟಿಕ್ ಬಿಸಾಕಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಂದ್ರೆ ಮನೆ ಸ್ವಚ್ಛ ಮಾಡಿ ಪಕ್ಕದ ಮನೆಗೆ ಅದು ಇಲ್ವೇ ಇಲ್ಲ, ಅವ್ರದ್ದು ಕೆಲಸ ಮಾಡ್ತಾರಲ್ಲ. ನಾವು ವಾತಾವರಣ ಹಂಗೆ ಇಟ್ಕೊಂಡಾಗ ನಮಗೂ ಯಾವುದಕ್ಕೂ ಬಾಟ್ಲನ್ನು ಬಿಸಾಕೋ ಮನಸ್ಸಾಗೋದಿಲ್ಲ. ನೀವು ಬೀಚ್ ಸೈಡ್ ಅಷ್ಟೇ, ಎಲ್ಲೂ ಬೀಚಲ್ಲಿ ಸೈಡಲ್ಲಿ ಬಾಟ್ಲ್ಗಳಾಗಲಿ ಬೇರೆ ಏನೂ ಸಿಗೋಲ್ಲ. ಒಂದು ಪ್ಲಾಸ್ಟಿಕ್ ಇದಾಗಲಿ ಯಾವ ರೀತಿಯ ತ್ಯಾಜ್ಯಗಳು ಸಹ ಎಲ್ಲ ಶುದ್ಧವಾಗಿದೆ. ಅಂದರೆ ಇಡೀ ಜನ ಸಮೂಹ ಸ್ಥಳೀಯರು ಇಡೀ ಸ್ವಚ್ಛತೆಯನ್ನು ಅವರು ರೂಢಿಗೆ ರಕ್ತಗತವಾಗಿ ಮಾಡ್ಕೊಂಡೇ ಕಾಣ್ತಾ ಇದೆ. ಅದರೊಂದಿಗೆ ನಿಮಗೆ ಮತ್ತೆ ಆಶ್ಚರ್ಯ ಆಗುವಂಥದ್ದು, ಇಡೀ ಎಲ್ಲರೂ ಫ್ರೆಂಡ್ಲಿ. ನಿಮಗೆ ಏನೋ ಹೊರ ಪ್ರದೇಶಕ್ಕೆ ಬಂದಿದೆ ಅಂತ ಅನ್ಸೋದೇ ಇಲ್ಲ. ನಮಗೆ ಮಡಿಕೇರಿಯಲ್ಲಿ ಅಪರಿಚಿತರು ಸಾಕಷ್ಟು ಇರ್ಬೋದು. ಈಗ ನಾವು ಮಡಿಕೇರಿ 25 ವರ್ಷ ಆದರೂ ಸರ್, ನನಗೆ ಮಡಿಕೇರಿಯಲ್ಲಿ ನಾನು ಸೀರಿಯಸ್ ಅವರು ಸೀರಿಯಸ್ ಅಂತ ಹೇಳುವ ಜನರೇ ಎಷ್ಟೋ ಜನ ಇರ್ತಾರೆ. ನಮ್ಮ ಪರಿಚಯ ಇರೋರೇ ಮುಖ ತಿರುಗಿಸ್ಕೊಂಡು ಹೋಗುವಂಥದ್ದು, ಸ್ವಲ್ಪ ನಾನು ಅವಾಯ್ಡ್ ಆಗೋದು, ಅವರು ಅವಾಯ್ಡ್ ಆಗೋದು, ನಿಮ್ಮ ಅನಿಸಿದೆ. ಅಲ್ಲಿ ಅದು ಚಾನ್ಸೇ ಇಲ್ಲ. ನಮಗೇನೆ ಅನಿಸ್ತದೆ ನಾವು ಇಲ್ಲಿ ಎಷ್ಟೋ ವರ್ಷದಿಂದ ಇದ್ದೀವಿ ಅಂತೇಳಿ ಫೀಲ್. ಫಸ್ಟಿಗೆ ಹೋದಾಗನೇ ಸುಮ್ಮನೆ ನಗಾಡೋದು, ಮಾತಾಡೋದು, ಎಲ್ಲಿ ಅವ್ರು ಕೇಳೋದು, ವಿಚಾರಿಸೋದು. ಮತ್ತೆ ನಾವೇನು ಹೇಳಬೇಕಾಗಿಲ್ಲ, ಅವರೆಲ್ಲ ಇಷ್ಟರು ಅವ್ರು ಹೇಳದೆ. ಅವ್ರ ಗಂಡ ಯಾರು, ಹೆಂಡತಿ ಯಾರು, ಮಕ್ಕಳು ಯಾರು, ಮಕ್ಕಳು ಏನು ಮಾಡ್ತಿದ್ದಾರೆ, ಫ್ಯಾಮಿಲಿ ಏನು, ಅವರ ಆದಾಯ ಏನು, ಎಲ್ಲಿ ಖರ್ಚು ಏನು, ಇದು ಬದುಕೇನು, ಎಲ್ಲನೂ ಹೇಳದೆ. ಅಂದರೆ ಅಷ್ಟು ಫ್ರೆಂಡ್ಲಿ ಮಾಡೋದು. ಹೆಂಗಸರು ಸಹ ರಾತ್ರಿ 10 ಗಂಟೆ ಆಗಲಿ 11 ಗಂಟೆ ಆಗಲಿ ಕಂಫರ್ಟ್ ಅವರಿಗೆ. ನಮಗೆ ಫುಡ್ ಮಾಡಿದ್ರು ಅವ್ರ ಮನೆಯಲ್ಲಿ ಮಾಡಿ ಹೋಮ್ ಫುಡ್ಲಿ ಮಾಡಿ ಬರ್ತಾ ಇದ್ರು. ಯಾವ ಅಂಜಿಕೆ ಆಗಲಿ ಭಯ ಆಗಲಿ ನಾಚಿಕೆ ಆಗಲಿ ಯಾವುದೂ ಇಲ್ಲ. ಅಂದರೆ ಅಂಥ ಬೋಲ್ಡ್ನೆಸ್ ಇದ್ದಾರೆ. ಬಹುಶಃ ಅತಿಥಿಗಳನ್ನು ಮಾತ್ರ ನೋಡೋದಿಲ್ಲ, ಅವರೆಲ್ಲರೂ ಅದೇ ಥರ ಕೋಆಪರೇಟಿವ್ ಮನಸ್ಥಿತಿಯಲ್ಲಿದ್ದಾರೆ, ಸಹಕಾರಿ ಮನೋಭಾವದಲ್ಲಿದ್ದಾರೆ. ಅದನ್ನು ಹೇಗೆ ನಾವು ಗಮನಿಸ್ತೀವಿ ಅಂತ ಹೇಳಿದ್ರೆ, ನಾವು ಬೀಚಿಂದ ನಮ್ಮ ರೂಮಿಗೆ ಬರಬೇಕಾದ್ರೆ ಬೇರೆ ಏನೋ ವೆಹಿಕಲ್ ವ್ಯವಸ್ಥೆ ಮಾಡಿದ್ರೆ ಅದು ವೆಹಿಕಲ್ ಬರಲಿಲ್ಲ, ಏನೋ ಅವ್ರದ್ದು ಏನು ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗಿರುವಂಥ ಒಂದು ಆಟೋ ಇತ್ತು. ನಾವು 8 ಜನ ಇದ್ವಿ. ಒಂದು ಆಟೋದವರಿಗೆ ಹೇಳಿದ್ರು, ನೀವು 2 ಟ್ರಿಪ್ ಹೋಗಿ ಬನ್ನಿ ಅಂತ ಹೇಳಿದ್ರು. ಅಂದರೆ 4 ಜನ ಬಿಟ್ಟು ಬನ್ನಿ, 600 ರೂಪಾಯಿ ಅಂತ ಅವ್ರು ಫಿಕ್ಸ್ ಮಾಡ್ಕೊಂಡು, ನಮಗೆಲ್ಲ ನನ್ನ ಖರ್ಚು ಅವರಿಗೆ 600 ರೂಪಾಯಿ ಅಂತ. ನಾವು ಆಟೋದಲ್ಲಿ ಫಸ್ಟ್ 4 ಜನ ಬಂದಾಗ ಈ ಆಟೋದವನು ಇನ್ನೊಂದು ಆಟೋದವನಿಗೆ ಫೋನ್ ಮಾಡಿದೆ, ಎಲ್ಲಿದೆಯಾ, ಫ್ರೀ ಇದೆಯಾ? ನಾನು ಫ್ರೀ ಇದ್ದೀನಿ ಅಂತ ಹೇಳಿದ್ರು. ಹಾಗಾದ್ರೆ ಅಲ್ಲಿ 4 ಜನ ಇದ್ದರೆ ಕರ್ಕೊಂಡು ಬಾ ಅಂತ ಹೇಳಿದ್ರು. ನಮ್ಮಲ್ಲಿ ಯಾರಾದರೂ ಮಾಡ್ತಾರಾ? 600 ರೂಪಾಯಿ. ಈಗ ಇವನಿಗೆ ಇರೋದು ಅದು ಆರ್ಡ್ರ್, ಇನ್ನೊಂದ್ಸಲ ಹೋಗಿ ಕರ್ಕೊಂಡು ಬರೋದು ಅವನಿಗೆ ಇದ್ದಿದ್ದು 600 ರೂಪಾಯಿ ಅಂದರೆ 1200 ರೂಪಾಯಿ ಸಿಗುತ್ತೆ. ಅವ್ನು ಇನ್ನೊಬ್ಬ ಆಟೋದವನಿಗೆ ಇವನೇ ಫೋನ್ ಮಾಡಿ ಅವ್ನು ಕರ್ಕೊಬಾ ಅಂತ ಹೇಳ್ದ. ಎಂತ ನನಗೆ ಅನ್ನಿಸ್ತಾ ಅವಾಗ ಎಷ್ಟು ಪರಸ್ಪರ ಸಹಕಾರಿ ಮನೋಭಾವಗಳು ಅಂತ. ಅಲ್ಲಿ ಈಗ ಬೇರೆ ಬೇರೆ ಥಿಂಗ್ಸ್ಗಳು, ತಿಂಡಿಗಳಿರ್ಬೋದು, ಒಣ ಮೀನುಗಳಿರ್ಬೋದು, ಇದನ್ನೆಲ್ಲ ಥಿಂಗ್ಸನ್ನು ಮಾರುವಾಗ ಸಹ ಅಷ್ಟೇ. ಯಾರೋ ಮಾರುವಾಗ ಒಬ್ರು ಹೇಳಿದ್ರು, ನಮ್ಮ ಮಾರ್ಕೆಟಿಂಗ್ ಮನಸ್ಥಿತಿ ಅಲ್ಲ, ಅವ್ರು ಹೇಳಿದ್ರು ಅವರು 400 ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರು. ಒಂದು 250 ಗ್ರಾಮು ಅಥವಾ 200 ಗ್ರಾಮದ ಒಂದು ಪ್ಯಾಕಿಗೆ 450 ತಗೊಳ್ತಾರೆ. ಅವರು 400 ಕೊಡ್ತಾರೆ ಅಂತ ಹೇಳಿದ್ರು. ಅವ್ರು ತಕ್ಷಣ ಏನು ತಲೆಬಿಸಿ ಬೇಡ, ನೀವು ಅಲ್ಲೇ ತಗೊಳ್ಳಿ ಅಂತ ಹೇಳಿದ್ರು. ನೋ ಪ್ರಾಬ್ಲಮ್, ಅಲ್ಲೇ ತಗೊಳ್ಳಿ ಅಂತ. ಇಲ್ಲಿ ಸುಮ್ಮನೆ ಹೇಳಿದ್ರು. ಅವ್ರು ಹೇಳಿದ್ರು ಒಂದು ಪ್ಯಾಕಿಗೆ 450 ರೂಪಾಯಿ ಅಂತ ಹೇಳಿದ್ರು. ಇವ್ರು ಹೇಳಿದ್ರು, ಅದು ನಾವು ಅಲ್ಲಿ ಯಾರೋ ಬೀಚಿಗೆ ಹೋದಕ್ಕೆ ಸಿಕ್ಕಿದ್ರು, ಅವ್ರು 400 ರೂಪಾಯಿ ಕೊಡ್ತಾರೆ, ನೀವು ಅಲ್ಲೇ ತಗೊಳ್ಳಿ, ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಹಾಗೆ ಇವರಿಗೆ ಹೇಳೋದು ಸ್ವಲ್ಪ ಕಮ್ಮಿ ಮಾಡಿದ್ದು, ಇವರಿಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ಅಂದರೆ ಇಲ್ಲಿ ಇನ್ನೊಂದು ಅಂದರೆ, ನಮ್ಮಲ್ಲಿ ಕೆಲವು ಸ್ನೇಹಿತರು ಮಾರ್ಕೆಟಿಂಗ್ ಐಡಿಯಾ ಹೇಳಿದ್ರು, ನೀವೊಂದು ಥಿಂಗ್ಸಿಗೆ ತಗೊಳ್ಳುವಾಗ 300 ರೂಪಾಯಿ ಇದ್ರೆ 300 ರೂಪಾಯಿ ಅಂತ ಹೇಳಬೇಡಿ, 600 ರೂಪಾಯಿ ಅಂತ ಹೇಳಿ, ಹೆಂಗಿದ್ರು ಕಮ್ಮಿ ಮಾಡೋಕ್ಕೆ ಮಾಡ್ತಾರೆ. ನೀವು 500, 400, 450 ಕಮ್ಮಿ ಮಾಡ್ತಾ ಬನ್ನಿ. ಅವರು ಕೆಲವು ಸಲ 500 ಕೊಡುವವರು ಇರ್ತಾರೆ, 400 ಇಲ್ಲ ನಮಗೆ ಅದು ಬೇಡ ಅಂತೇಳಿ, ನಮಗೆ ಅವರೆಲ್ಲ. ಅಂದರೆ ನಿಜವಾಗ್ಲೂ ಇನ್ನೊಂದು ಆಶ್ಚರ್ಯ, ಎಲ್ಲವೂ ಆಶ್ಚರ್ಯಗಳೇ, ಕಳ್ಳತನವೇ ಇಲ್ಲ. ನೀವು ಮನೆ ಓಪನ್ ಮಾಡಿಟ್ರು ಯಾರು ಒಂದು ದುಡ್ಡಿಟ್ರು ಕದಿಯೋದಿಲ್ಲ, ಮನೆಗೆ ಕೆಲಸ ಮಾಡೋಕ್ಕೆ ಬಂದರು 1 ರೂಪಾಯಿನೇ ಕದಿಯೋದಿಲ್ಲ, ಒಂದು ಥಿಂಗ್ಸ್ ತಗೊಳ್ಳೋದಿಲ್ಲ.
ಒಂದು ಆಶ್ಚರ್ಯ. ಮತ್ತೆ ಇನ್ನು ಅಲ್ಲಿ ಒಂದು ಮಾಲ್ಗಳಿದೆ, ಒಂದು ಸಣ್ಣ ಮಾಲ್, ಥಿಂಗ್ಸ್ ಎಲ್ಲರ ಮಾಲ್. ಆ ಮಾಲ್ಗೆ ಡೋರೇ ಇಲ್ಲ, ಇದು ಶಟ್ರೇ ಇಲ್ಲ, ಗ್ಲಾಸ್ ಇದು ಶಟ್ರೇ ಇಲ್ಲ. ಆಯ್ತು, ಎಷ್ಟು ಸೇಫ್ಟಿ ನೋಡಿ, ಸೆಕ್ಯೂರಿಟಿ ಜನವೇ ಇಲ್ಲ. ಎಟ್ ಎ ಟೈಮ್ ಆ ಅಂಗಡಿಯಲ್ಲಿ ಒಬ್ಬ ಇದ್ದಾನೆ, ಈಗ ಹೋಗಿ ತಗೊಂಡು ಥಿಂಗ್ಸ್ ತಗೊಂಡು ಅವನೆಲ್ಲಾದ್ರೂ ಬೈ ಚಾನ್ಸ್ ಹೊರಗೆ ಹೋದ್ರೆ ಇವರು ಆ ಥಿಂಗ್ಸ್ ತಗೊಂಡು ಇವರೇ ದುಡ್ಡಿಟ್ಟು ಅಥವಾ ಮತ್ತೆ ಕೊಡೋ ಸಿಸ್ಟಮ್. ಅದು ನಮ್ಮಲ್ಲಿ ಊಹೆ ಮಾಡೋಕ್ಕಾಗತ್ತಾ? ಅದು ನೀವು ಅಲ್ಲಿ ಹೋದಾಗ ಸಹಜವಾಗಿ ನಾವು ಒಂದು ಕಂಪೇರ್ ಮಾಡ್ತೀವಿ ನಮ್ಮಲ್ಲಿ ಕೊಡಗು ಜಿಲ್ಲೆ ಅಂದಾಗ ಇಷ್ಟು ಎಲ್ಲ ಅಂಶಗಳನ್ನ ಹೇಳಿದಂತೂ ಸಹ ನಾನು ಎಲ್ಲ ಕೊಡಗಿನ ರಿಲೇಟೆಡ್ಗಾಗಿ ನಾನು ಹೇಳಿದ್ದೇನೆ. ಆಸ್ತಿ ಖರೀದಿಯ ವಿಚಾರದಲ್ಲಿ ಹೊರಗಿನವರು ಬಂದು ಮಾಡುವಂಥ ಪ್ರವಾಸೋದ್ಯಮದು ಕ್ರಿಮಿನಲ್ ಒಂದೇ. ಈಗ ಅಲ್ಲಿ ಸ್ಥಳೀಯರು ಹೇಳಿದಾಗ ಏನೋ ಒಂದು ಕೊಲೆ ಯಾವಾಗೋ ಒಂದು ಆಗಿದೆ ಅಂತೆ, ಅದು ಹೊರತುಪಡಿಸಿದಂತೆ ಸ್ಥಳೀಯರು ಯಾವ ಕ್ರೈಮು ಇಲ್ಲ. ಸಣ್ಣ ಪುಟ್ಟ ಆಸ್ತಿಗೆ ಸಂಬಂಧಪಟ್ಟ ಸಣ್ಣ ಪುಟ್ಟ ವ್ಯಾಜ್ಯಗಳಿಗೆ ಕೇಸ್ ಇದೆ ಬಿಟ್ರೆ ಕೇಸೇ ಇಲ್ಲ. ಮತ್ತೆ ಹೊರಗಿನಿಂದವರು ಬಂದು ಮಾಡಿದ ಇಲ್ಲಿ ಏನಾದರೂ ಅನಾಚಾರ ಕಾನೂನು ಬಾಹಿರ ಕೃತ್ಯ ಮಾಡಿದ್ರೆ ಅವರಿಗೆ ಇಲ್ಲಿ ಶಿಕ್ಷೆಗಳಿಗೆ ಅಂದರೆ ಅಂಡಮಾನ್ ನಿಕೋಬಾರ್ ಜೈಲಿಗೆ ಹಾಕೋದು, ತಿಹಾರ್ ಜೈಲಿಗೆ ಹಾಕೋದು. ಸ್ಥಳೀಯರೇ ಹೇಳಿದ್ರು, ಇಲ್ಲಿ ಬಂದು ಹೊರಗಿನ ಬಂದು ಪ್ರವಾಸಿಗರು ಏನಾದರೂ ಅಪರಾಧ ಕೃತ್ಯ ಮಾಡಿದ್ರೆ ಅವನ ಬದುಕು ಮುಗೀತಂತಲೇ ಅರ್ಥ. ಇನ್ನು ಅವನಿಗೆ ಹೊರಗೆ ಮಾಮೂಲಿ ಜೀವನ ಸಾಗಿಸೋಕ್ಕೆ ಅವನಿಗೆ ಸಾಧ್ಯ ಆಗೋಲ್ಲ ಅಂತೇಳಿ. ಅಲ್ಲಿ ಯಾವುದೇ ಕ್ಲಬ್ ಪಬ್ಗಳು ಯಾವುದೂ ಇಲ್ಲ, ವೈಶ್ಯಾವಟಿಕೆ ಚಟುವಟಿಕೆಗಳಿಲ್ಲ, ಡ್ರಿಂಕ್ಸ್ ವ್ಯವಸ್ಥೆಗಳಿಲ್ಲ. ಹಾಗಾಗಿ ಅಲ್ಲಿ ಇರುವ ಸ್ಥಳೀಯರಿಗೂ ಸಹ ದೊಡ್ಡ ಖರ್ಚು ವೆಚ್ಚದೇ ಏನಿಲ್ಲ. ಅಲ್ಲಿ ತೆಂಗು ಹೇರಳ ಪ್ರಮಾಣದಲ್ಲಿ ತೆಂಗು ಬೆಳೆದಿದ್ದಾರೆ. ಮತ್ತೆ ಎಲ್ಲರೂ ಮನೆಗೆ ಬೇಲಿ ಅಂತ ಹೇಳಿದ್ರು ಕಾಂಪೌಂಡ್ ಅಂತ ಏನೋ ಇದ್ರೆ ಮನೆಗೆ ಮಾತ್ರ, ಯಾರ ಜಾಗಕ್ಕೂ ಬೇಲಿ ಇಲ್ಲ. ಇಲ್ಲಿ ಊಹೆ ಮಾಡೋಕ್ಕಾಗುತ್ತಾ? ಕೃಷಿ ಏನಿದೆ, ತೆಂಗಿನ ಮರ, ಫುಲ್ ತೆಂಗಿನ ಮರಗಳಿದ್ದು, ಕಂಟಿನ್ಯೂ ತೆಂಗಿನ ಮರ ಇದೆ. ಅದು ಅವ್ರವ್ರ ತೆಂಗಿನ ಮರ ಅವರೇ. ನಮ್ಮಲ್ಲಿ ಸಾಧ್ಯ ಇಲ್ಲ. ನಾವು ಬೇಲಿಂದ ಸ್ವಲ್ಪ ನಾನೆಲ್ಲ ಮೊನ್ನೆ ನೋಡ್ತಾ ಇದ್ದೆ, ಹೈವೇಲಿ ಒಂದು ಅಡಿ ಜಾಗ ಈಚೆ ಬೇಲಿ ಹಾಕ್ಬಿಟ್ಟು ಒಂದೊಂದು ಕಾಫಿ ಗಿಡ ನೆಟ್ಟಿದ್ದಾನೆ. ಅವನಿಗೆ ಅದು ಬಿಟ್ಟು ಕೊಡೋಕೆ ಮನಸ್ಸಿಲ್ಲ. ಅಂದ್ರೆ ಅದು ಯಾವಾಗ ಹೈವೇಗ ಹೋಗುತ್ತೆ, ಒಂದು ನನಗೆ ನಗು ಬರ್ತಾನೆ. ಅಲ್ಲಿ ನೋಡಿ ಬಂದ ನಂತರ ಇಲ್ಲಿ ನಗು ಈಚೆ ಒಂದು ಹಾಕಿ ಹಳೆಯ ಕಾಫಿ ಗಿಡ, ಒಂದು ಹೊಸ ಕಾಫಿ ಗಿಡನ ರೋಡ್ ಸೈಡ್ ನಟ್ಕೊಂಡು ಹೋಗಿದ್ದೆ. ಅಂದ್ರೆ ಅಷ್ಟು ನಮ್ಮಲ್ಲಿ ಅಷ್ಟು ಆಸೆ ನೋಡಿ. ಅಲ್ಲಿ ಅಷ್ಟು ತೆಂಗಿನ ಮರ, ಬರೀ ತೆಂಗಿನ ಮರ ಇದೆ, ದೊಡ್ಡ ದೊಡ್ಡ ತೆಂಗಿನ ಮರ, ತುಂಬ ಎಳನೀರಿಗಿರ್ಬೋದು, ತೆಂಗಿನಕಾಯಿಗಿರ್ಬೋದು, ಕೊಬ್ಬರಿ ಮಾಡುವಂಥದ್ದು ಇರ್ಬೋದು, ಅದಕ್ಕೆಲ್ಲ ಬಳಸೋದು. ಮತ್ತೆ ಜನ ಮೀನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರೋದು, ಹೇರಳ ಪ್ರಮಾಣದಲ್ಲಿ ಮೀನು ವಿದೇಶಕ್ಕೂ ಸಹ ರಫ್ತಾಗ್ತದೆ, ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಮೀನುಗಾರಿಕೆಯಲ್ಲೂ ಸಹ ಇದೆ. ಇಷ್ಟು ನಾನು ಹೇಳಿರುವಂಥದ್ದನ್ನ ನಾನು ಕೊಡಗಿಗೆ ಕಂಪೇರ್ ಮಾಡಿದಾಗ ನಿಜವಾಗ್ಲೂ ಲಕ್ಷದ್ವೀಪವನ್ನು ಮಾಡೆಲ್ ಆಗಿ ಮಾಡಿಕೊಂಡ್ರೆ ಕೊಡಗು ಕ್ಷೇಮ. ನಾವು ಇದನ್ನು ಕೊಡಗನ ಎಲ್ಲವನ್ನು ತೆರೆದಿಟ್ಟಿದ್ದೀವಿ. ಇಲ್ಲಿ ಏನು ಬೇಕಾದ್ರೂ ನಡಿಬಹುದು ಅಂತ ಹೇಳಿ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು ಅಂತಿದೆ. ಪ್ರವಾಸಿಗರು ಒಂದು ಪ್ರದೇಶಕ್ಕೆ ಹೊರೆ ಆಗಬಾರ್ದು, ಪ್ರವಾಸೋದ್ಯಮ ಒಂದು ಪ್ರದೇಶಕ್ಕೆ ಕಳಂಕವಾಗಬಾರ್ದು. ಇಲ್ಲಿ ಪ್ರವಾಸಿಗರು ಹೊರೆ ಆಗ್ತಾ ಇದ್ದಾರೆ, ಪ್ರವಾಸೋದ್ಯಮ ಇಲ್ಲಿ ಕಳಂಕ ಆಗ್ತಾ ಇದೆ. ಇದನ್ನು ಯಾರು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಬಹುತೇಕ ಜನ ಈ ಪ್ರವಾಸೋದ್ಯಮವನ್ನು ಅವಲಂಬಿಸಿರುವ ಕಾರಣಕ್ಕಾಗಿ ಇದರ ಬಗ್ಗೆ ಯಾರೂ ಮಾತನಾಡುತ್ತಿಲ್ಲ, ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಈಗ ಚಿನ್ನದ ಮೊಟ್ಟೆ ಇಡುವ ಕೋಳಿ ಅಂತ ಹೇಳುವ ಕೋಳಿ, ಒಂದು ಪ್ರತಿದಿನ ಚಿನ್ನದ ಮೊಟ್ಟೆ ಇಡ್ತಾ ಇತ್ತು. ಅದು ಇದೇ ಒಂದಿನ ಇಡುವ ಮೊಟ್ಟೆ ಇನ್ನೂ ಒಂದೇ ಸಲ ತೆಗೆದುಕೊಂಡು ಕೋಳಿನ ಕೊಂದ ರೀತಿಯಲ್ಲಿ ಇಡೀ ಕೊಡಗಿನ ಸಂಸ್ಕೃತಿಗೆ ಹಾಳು ಮಾಡುವಂಥ ರೀತಿಯಲ್ಲಿ, ಕೊಡಗಿಗೆ ಕೆಟ್ಟ ಹೆಸರು ಬರುವ ರೀತಿಯಲ್ಲಿ, ಕೊಡಗಿನ ಮಹಿಳೆಯರಿಗೆ ಕೆಟ್ಟ ಹೆಸರು ಬರುವ ರೀತಿಯಲ್ಲಿ, ಕೊಡಗಿನ ನೇಚರಿಗೆ ಹಾಳಾಗುವ ರೀತಿಯಲ್ಲಿ, ಕಲ್ಚರ್ಗೆ ಹೊಡೆತ ಅದು ಎಲ್ಲವೂ ಆಗ್ತಾ ಇದೆ. ಅದು ಎಲ್ಲವೂ ಆಗ್ತದೆ, ಎಲ್ಲರಿಗೂ ಅರಿವಿದೆ, ಆದ್ರೆ ಯಾರು ಅದರ ಬಗ್ಗೆ ಮಾತನಾಡೋದಿಲ್ಲ. ಬಿಸ್ನೆಸ್ ಮೈಂಡೆಡ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ನನಗೆ ಅನಿಸ್ತಾ ಇರೋದು ಅದನ್ನ ಕಠಿಣವಾಗಿ ನಾವು ತೆಗೆದುಕೊಳ್ಳಲೇಬೇಕು. ಸುಸ್ಥಿರವಾದಂಥ ಪ್ರವಾಸೋದ್ಯಮ ಕೊಡಗಿನಲ್ಲಿ ಆಗಬೇಕಾದ್ರೆ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ಳಲೇಬೇಕಾಗುತ್ತೆ. ನಿಯಂತ್ರಿತ ಪ್ರವಾಸೋದ್ಯಮ ಆಗದೇ ಇದ್ರೆ ಕೊಡಗಿಗೆ 100% ಗಂಡಾಂತರ ಇದೆ. ಏಕಾಏಕಿ ಎಲ್ಲ ತೆರೆದಿಟ್ಟು ಏನು ಮಾಡಬೇಕಾಗಿಲ್ಲ. ನೋಡಿ, ಅಲ್ಲಿ ಎಷ್ಟು ಹೊರೆ ಅಂತ ಹೇಳೋದಿಲ್ಲ. ಬೀದಿ ವ್ಯಾಪಾರಿಗಳಿಲ್ಲ. ನಿಮ್ಮ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡೋರು ಯಾರು ಕಾಣೋದು, ಭಿಕ್ಷಕರು ಯಾರು ಇಲ್ಲ. ಅಲ್ಲಿ ಯಾರು ಭಿಕ್ಷಕರು ಇಲ್ಲ. ಬೀಚಲ್ಲೂ ಸಹ ಹೋದ್ರೆ ಏನೋ ಪಾನಿಪುರಿ ಮಾರೋದು ಅಥವಾ ಇನ್ನೇನು ತಿಂಡಿ ತಿನಿಸು ಮಾಡೋದು ಯಾರು ಇಲ್ಲ. ಮಾತ್ರ ಆ ಡಾಬಾಗಳು ಏನಿದೆ ಅದು ಕ್ರಮಬದ್ಧ, ಚೇರ್ ತಗೊಂಡು ಅದು ಇದು ಒಂದು ಒತ್ತಡ ಇಲ್ಲ ಅಥವಾ ಹೇರಿಕೆ ಇಲ್ಲ. ನೀನು ಇದಕ್ಕೆ ತಗೊಳ್ಳೇಬೇಕು, ಕೆಲವು ಪ್ರದೇಶದಲ್ಲಿ ನೀವು ತೆಗೆದುಕೊಳ್ಳಲೇಬೇಕು ಐಟಮ್, ಇಲ್ಲ ನಾನು ಇದು ಮಾಡ್ತೀವಿ ಒತ್ತಡ ಮಾಡೋದು, ಆ ಥರದ ಏನಂದ್ರೆ ಏನೇನೂ ಇಲ್ಲ. ಬಲವಂತವಾಗಿಲ್ಲ, ಏರಿಕೆ ಇದು ತಗೊಳ್ಳಿ, ಇದೊಂದು ಐಟಮ್ ಇದೆ, ಚೌಕಾಸಿ ಆಗಲಿ, ಯಾವ ಇದು ಇಲ್ಲ, ಮೋಸಗಳೇ ಇಲ್ಲ. ನಿಜವಾಗ್ಲೂ ಕೇವಲ ಪ್ರದೇಶನೇ ಅದ್ಭುತ. ನೀಲಿ ಸಮುದ್ರ ನೋಡೋದಕ್ಕೆ ಅದ್ಭುತ, ನಿಮಗೆ ಸ್ನಾನ ಮಾಡಬೇಕಾದ್ರೆ ಈಜಾಡ್ಬೋದು, ಬೇಕಾದ್ರೆ ಅದು ಮಾಡ್ಬೋದು, ಏನು ಬೇಕು, ಫಿಶಿಂಗ್ಸ್ ಇದೆ, ಸ್ಕೂಬಾ ಡೈವಿಂಗ್ ಇದೆ, ಬೀಚಲ್ಲಿ ಸುಮ್ಮನೆ ನಡೆದಾಡೋ ಹೋಗುವಂಥದ್ದಿದೆ. ನಮ್ಮ ಸಾಕಷ್ಟು ಜನ ರಾತ್ರಿ ಹೋಗಿ ಅಲ್ಲಿ ಕಳೀತಿದ್ರು. ನನಗೆ ನಿದ್ರೆ ಬರಲಿಲ್ಲ ಅಂತ ಒಂದಿನ ಬೆಳಿಗ್ಗೆ ಹೋಗಿ ಅಲ್ಲಿ ಕೂತಿದ್ದೆ. ಈ ಬೇರೆ ವೆರೈಟಿ ಮಧ್ಯಾಹ್ನ ನೋಡೋಕೆ ಒಂಥರ ಬೀಚ್, ಸಂಜೆ ಒಂಥರ, ರಾತ್ರಿ ಒಂಥರ, ಬೆಳಿಗ್ಗೆ ಒಂಥರ, ಏಕಾಂತವಾಗಿ ಆರಾಮ್ಸೆ ದಿನ ಕಳೆಯುವುದಕ್ಕೆ, ಸಮಯ ಕಳೆಯುವುದಕ್ಕೆ, ಖುಷಿಯಾಗಿರುವುದಕ್ಕೆ ಒಳ್ಳೆ ಪ್ರದೇಶ. ನಿಜವಾಗ್ಲೂ ಪ್ರಧಾನಿ ಮೋದಿಜಿ ಅವರು ಹೇಳಿದ ರೀತಿಯಲ್ಲೇ ಮಾಲ್ಡೀವ್ಸ್ ನಾನು ನೋಡಿಲ್ಲ, ಮಾಲ್ಡೀವ್ಸ್ ಶ್ರೇಣಿಯಲ್ಲೇ ಅದು ಸಹ ಇರುವಂಥದ್ದು. ಬಹುತೇಕ ಜನ ಹೇಳುವ ರೀತಿಯಲ್ಲಿ ಮಾಲ್ಡೀವ್ಸ್ ರೀತಿನೇ ಏನು ಎಂಜಾಯ್ ಮಾಡಬೇಕಂದ್ರೆ ಮಾಲ್ಡೀವ್ಸಿಗೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಹೋಗ್ತಾರೆ.
ಅಲ್ಲಿ ಬೇರೆ ಚಟುವಟಿಕೆಗಳ ಬಗ್ಗೆ ನನಗೆ ಅರಿವಿಲ್ಲ. ನಿಜವಾಗ್ಲೂ ಫ್ಯಾಮಿಲಿ ಒಟ್ಟಿಗೆ ಸ್ನೇಹಿತರೊಟ್ಟಿಗೆ ಕಳೆಯುವುದಕ್ಕೆ ಯೋಗ್ಯವಾದಂಥ ಒಂದು ಪ್ರದೇಶ ಲಕ್ಷದ್ವೀಪ. ಅದನ್ನು ಬಹುಶಃ ಅದು ನಿಯಂತ್ರಿತವಾಗಿ ಇರುವ ಕಾರಣಕ್ಕಾಗಿ ಸಾಕು, ಅಷ್ಟೇ ಸಾಕು. ಅಥವಾ ಇನ್ನೂ ಒಂದಿಷ್ಟು ಹೆಚ್ಚು ಮಾಡಬೇಕಂದ್ರೆ 1,000 ಅಷ್ಟಕ್ಕೆ ಹೆಚ್ಚು ಮಾಡಿ ದಿನಕ್ಕೆ 1,000 ಬರುವಂತೆ ಒಂದು ಬಹುಶಃ ವಿದೇಶದಿಂದನೂ ಫ್ಲೈಟ್ ಬರುವ ರೀತಿಯಲ್ಲಿ ಮಾಲ್ಡೀವ್ಸ್ ರೀತಿಯಲ್ಲಿ ನಾವು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದಾಗ ಕೆಲವು ಬೀಚ್ಗಳಿಗೆ ಅಲ್ಲಿ ವಿದೇಶಿಯರಿಗೆ ಪ್ರವೇಶ ಇಲ್ಲ. ಕೆಲವು ವಿದೇಶಿಗರಿಗೆ ಪ್ರವೇಶವನ್ನು ನಿರ್ಬಂಧ ಮಾಡಿದೆ. ಬಹುಶಃ ಅವರು ತುಂಡು ಉಡುಗೆ ಉಡ್ತಾರೋ ಇನ್ನೇನು ಕಾರಣಕ್ಕಾಗಿ ಗೊತ್ತಿಲ್ಲ. ಹಲವು ಬೀಚ್ಗಳಿಗೆ ವಿದೇಶಿಯರಿಗೆ ಎಂಟ್ರಿ ಇಲ್ಲ. ಬಹುಶಃ ಅದು ಒಳ್ಳೆಯ ನಿರ್ಧಾರನೇ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡ್ತಿದ್ದಾಗ ಅವ್ರು ಏನೋ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳುವಾಗ ಅನಿಸುತ್ತೆ ನಮಗೆ. ಅದೇ ರೀತಿಯನ್ನು ನೋಡಿ, ನಮಗೆ ಸ್ವಚ್ಛತೆ ಇವತ್ತು ಹೋಟೆಲ್ ಅಸೋಸಿಯೇಷನ್ ಅವರು ಮಾಡಿದಾಗ ಹೇರಳ ಪ್ರಮಾಣ 200 ಟನ್ನಷ್ಟು ತ್ಯಾಜ್ಯ ಸಿಕ್ತು. ಅದೇನು ಸಂಪೂರ್ಣ ಕ್ಲಿಯರ್ ಆಗದೆ ಒಂದು 20% ಸ್ವಚ್ಛತೆ ಆಗಿರ್ಬೋದು, 20% ಆಗಿರ್ಬೋದು, 20% ಅಟೆಂಡ್ ಆಗಿರ್ಬೋದು. ಅವರ ಪ್ರಯತ್ನ 100% ಇದೆ. ಅವರ ದೊಡ್ಡ ಮಟ್ಟದ ಕಾಳಜಿ ಪೂರಕ ಕಾರ್ಯಕ್ರಮ. ಅಂಥ ಕಾರ್ಯಕ್ರಮ ಕನಿಷ್ಠ ಒಂದು 3 ತಿಂಗಳಿಗೆ ಇಡೀ ಜಿಲ್ಲೆಯಾದ್ಯಂತ ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳು, ವ್ಯಕ್ತಿಗಳು ಶೋಗಿಂತ ಫಿಸಿಕಲಿ ಕೆಲಸ ಮಾಡುವಂಗೆ ಇರಬೇಕು. ಕನಿಷ್ಠ ಒಂದು ಗಂಟೆ ಫಿಸಿಕಲಿ ಎಲ್ಲ ಕೆಲಸ ಮಾಡುವ ರೀತಿಯಲ್ಲಿ ಇಡೀ ಕೊಡಗನ್ನ ಶುದ್ಧ ಮಾಡುವಂಥ ಕೆಲಸಗಳನ್ನ, ಈ ತ್ಯಾಜ್ಯಗಳನ್ನ ಮಾಡುವಂಥದ್ದು. ಅದರೊಂದಿಗೆ ಒಂದು ಟೈಮ್ ಸೆಟ್ಲ್ ಆಗಬೇಕು. ಮತ್ತೆ ಪ್ರತಿಯೊಬ್ಬರು ಜಾಗೃತರಾಗಬೇಕು. ನಾವು ಪ್ರವಾಸಿಗರನ್ನ ಮಾತ್ರ ಅಲ್ಲ, ನಮ್ಮ ಮನಸ್ಥಿತಿ ಹಂಗಿದೆ. ನಾವು ಏನಾದರೂ ಸಿಕ್ಕಿದ್ರೆ ಹೇಳ್ತೀವಿ, ಹಿಂಗೆ ಬಿಸಾಕ್ತೀವಿ, ಬಾಟ್ಲಿ ನಾವೇ ಬಿಸಾಕಿದ್ದೀವಿ. ಎಲ್ಲೋ ಕೆಲವು ಸಲ ಹೇಳ್ತೀವಿ, ಮಾದಂಡ ತಿಮ್ಮೆಯವರು ಬೇರೆ ಬೇರೆ ಕಡೆ ತೆಗೆದು ವಿಡಿಯೋ ಹಾಕುವಾಗ ನಾವೇ ಹೇಳ್ತೀವಿ ಮಾದಂಡ ತಿಮ್ಮೆ ಬರ್ತಾರೆ ಅಂತ ನಾವೇ ಮಾತಾಡ್ತೀವಿ. ಮಾದೇಟ ತಿಮ್ಮೆ ಬರ್ತಾರೆ ಅಂತ ಹೇಳ್ತೀವಿ. ಅಂದ್ರೆ ನಮಗೂ ಭಯ. ಅಂದ್ರೆ ಆ ಭಯ ಎಲ್ಲ ಕಡೆ ಹುಟ್ಟಬೇಕು. ಈಗ ಅಲ್ಲಿ ವಿ.ಟಿ. ಮದನ್ ರವರು ವಿರಾಜಪೇಟೆಯಲ್ಲಿ ಪ್ರತಿನಿತ್ಯ ಫೋಟೋ ಹಾಕ್ತಾರೆ, ಇಲ್ಲಿ ಕಸ ಹಾಕ್ತಾರೆ. ಅದು ಕೆಲವು ಸಲ ಕಷ್ಟೇ ಅಂತ ಪ್ರಶ್ನೆ ಮಾಡೋರು ಸಾವಿರಾರು ಸಂಖ್ಯೆ ಆಗ್ಬೇಕು ಅಂತ. ಸಿಸಿ ಕ್ಯಾಮರಾ ಇದೆ, ಸಿಸಿ ಕ್ಯಾಮರಾ ಮುಂದೆ ಮತ್ತೆ ಪುನಃ ಅಲ್ಲಿ ಕ್ರಮ ತಗೊಳಕ್ ಆಗಲ್ಲ. ಆ ಸಿಸಿ ಕ್ಯಾಮರಾ ವರ್ಕ್ ಆಗ್ತಿಲ್ಲ ಅಂತ ಅರ್ಥ. ಆ ಸಿಸಿ ಕ್ಯಾಮರಾ ಹೆಸರಲ್ಲಿ ಬಿಲ್ ಮಾಡ್ತಿದ್ದಾರೆ ನೋಡಿ, ಇನ್ನೊಂದು ಮೋಸ. ನೀವು ಹಿಡಿಬೇಕು ಅಂತ ಹೇಳಿ ದಂಡ ಹಾಕಿದ್ರೆ ಯಾರಂತ ಗೊತ್ತಾಗ್ತಿಲ್ಲ. ಆ ಭಯ ಇಲ್ಲದೆ ಹೋದ್ರೆ ಯಾರು ಮಾಡಲ್ಲ. ನಮ್ಮ ಮೆಂಟಾಲಿಟಿ ಏನಾಗುತ್ತೆ, ಈಗ ನಾವೇ ನೋಡಿ ಅಲ್ಲಿ ಲಕ್ಷದ್ವೀಪಕ್ಕೆ ಹೋಗಿದ್ವಿ, ಎಲ್ಲೂ ಕಸ ಬಿಸಾಕಿ ಹೋಗ್ಲಿಲ್ಲ. ಏನೇ ಕಸ ಇದ್ರು, ಏನು ಪ್ಲಾಸ್ಟಿಕ್ ಇಷ್ಟು ಏನಿದ್ರು ನಾವು ರೂಮಿಗೆ ಬಾಟ್ಲಿ ಎಲ್ಲವನ್ನ ರೂಮಿಗೆ ತಂದು ರೂಮಲ್ಲಿ ಹಾಕ್ತಿದ್ವಿ. ಅಂದ್ರೆ ಆ ಮೆಂಟಾಲಿಟಿ ಬರ್ಬೇಕಂತ ಹೇಳಿದ್ರೆ ಆ ಥರ ಜಾಗೃತಿ ಆಗಬೇಕು. ಪರಿಸರವನ್ನ ಹಾಳಾಗದ ರೀತಿಯಲ್ಲಿ ನೋಡ್ಕೊಳ್ಬೇಕಾದ್ರೆ ಅದನ್ನ ಮಾಡಬೇಕು. ಮದ್ಯ ನಿಷೇಧ ಪೂರ್ಣ ಪ್ರಮಾಣದಲ್ಲಿ ಸಾಧ್ಯ ಆಗುತ್ತಾ ಅಂತ ನೋಡಬೇಕು. ವೈಶಾವಾಟಿಕೆ ಚಟುವಟಿಕೆಗಳು ಏನು ನಡೀತಾ ಇದೆ ಪ್ರವಾಸೋದ್ಯಮದ ಹೆಸರಿನಲ್ಲಿ, ಅದನ್ನ 100% ನಿಯಂತ್ರಣ ಮಾಡಬೇಕು. ಹೊರಗಿನಲ್ಲಿ ಬಂದು ಕೇಳುವ ಅಥವಾ ಇಲ್ಲಿ ಬಂದು ಪ್ರವಾಸಿಗರು ಹೊರಗೆ ಹೋಗಿ ಹೇಳುವ ರೀತಿಗಳೇನಿದೆ ನಿಜವಾಗ್ಲೂ ಅದು ಹೆಮ್ಮೆ ಪಡುವಂಥದ್ದಲ್ಲ. ಸೇನಾ ಪರಂಪರೆ ಕಾರಣಕ್ಕಾಗಿ, ಕೊಡಗಿನ ಕಿತ್ತಳೆಗಾಗಿ, ಕಾಫಿಗಾಗಿ, ಕಾವೇರಿಗಾಗಿ, ಉಡುಗೆ ತೊಡುಗೆಗಾಗಿ, ಆಹಾರ ಪದ್ಧತಿಗಾಗಿ, ಧೈರ್ಯಕ್ಕಾಗಿ, ಸೌಂದರ್ಯಕ್ಕಾಗಿ, ನೇಚರಿಗಾಗಿ, ಇದೆಲ್ಲ ಕಾರಣಗಳಿಗೆ, ಹಲವು ಕಾರಣಗಳಿಗಾಗಿ, ಜೀವನ ಕ್ರಮ, ಮದುವೆ ಕಾರಣಕ್ಕಾಗಿ, ಸಾವಿನ ಕಾರಣಕ್ಕಾಗಿ, ಮಗು ಹುಟ್ಟಿದ ರೀತಿಗೆ ಮಾಡುವ ರೀತಿಗಾಗಿ, ಹಲವಾರು ಕಾರಣಕ್ಕಾಗಿ ಕೊಡಗು ಇವತ್ತು ಜನಮನವನ್ನು ಸೆಳೆದಿದೆ, ವಿಶೇಷತೆಯನ್ನು ಹೊಂದಿದೆ. ಆದರೆ ಇದೆಲ್ಲವನ್ನ ನುಂಗಿ ಹಾಕುವಂತ ಎಲ್ಲ ಬಣ್ಣವನ್ನ, ನಮ್ಮ ಎಲ್ಲ ಬಿಳಿ ಬಣ್ಣವನ್ನು ಮಸಿ ನುಂಗಿ ಹಾಕಿತ್ತು ಅಂತ ಹೇಳಿ ರೀತಿಯಲ್ಲಿ ಇಡೀ ಕಳಂಕ ಹೊತ್ತು ಹೇಳಿ ಈ ಪ್ರವಾಸೋದ್ಯಮ ಕಳಂಕ ಆಗ್ತದೆ. ನನಗೆ ಮತ್ತೆ ಅನಿಸ್ತಾ ಇರೋದು, ಈ ಬಹುಶಃ ಈ ಆಡಳಿತ ವ್ಯವಸ್ಥೆಗಾರರು ಅಥವಾ ಪ್ರವಾಸೋದ್ಯಮದ ಹೊರತುಪಡಿಸಿ ಕೊಡಗಿನ ಹಿತಾಸಕ್ತಿಯನ್ನು ಬಯಸುವವರು ಒಂದು ಸಲ ಲಕ್ಷದ್ವೀಪಕ್ಕೆ ಹೋಗಿ ಅದನ್ನ ಅಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಏನು ಮಾಡಬಹುದು ಅಂತ ಹೇಳಿ ಯೋಚನೆ ಮಾಡಿದ್ರೆ ಒಳ್ಳೇದು ಅಂತ ಅನಿಸುತ್ತೆ. ಬಹುಶಃ ನಮ್ಮ ಶಾಸಕರ ದ್ವಯರುಗಳಾದ ವಿಧಾನ ಪರಿಷತ್ ಸದಸ್ಯರಿರ್ಬೋದು, MLA-ಗಳಿರ್ಬೋದು, ಲಕ್ಷದ್ವೀಪ ಬಹಳ ಅದ್ಭುತವಾದಂತಹ ಪ್ರದೇಶ ಏನಿದೆ, ಅಲ್ಲಿಯ ಬರೀ ಪ್ರವಾಸಿ ತಾಣ ಮಾತ್ರ ಅಲ್ಲ, ಅಲ್ಲಿಯ ಸ್ಥಳೀಯರು ನಡೆದುಕೊಳ್ಳುವ ರೀತಿಗಳು, ಸ್ಥಳೀಯರು ಅದನ್ನು ತೊಡಗಿಸ್ಕೊಂಡಿರೋದು, ಆದಾಯ ಮೂಲವಾಗಿಯೂ ಅದನ್ನು ಬಳಸ್ಕೊಳ್ತಿರೋದು, ಬೇರೆ ಬೇರೆ ಸಣ್ಣ ಉತ್ಪನ್ನಗಳನ್ನು ಮಾಡುವಂಥದ್ದು ಇರ್ಬೋದು, ಅಡಿಗೆ ಮಾಡುವಂಥದ್ದು ಇರ್ಬೋದು, ಒಣಮೀನು ಮಾರುವಂಥದ್ದು ಇರ್ಬೋದು, ಬೇರೆ ಮತ್ತೆ ಅವರವರು ಪರಸ್ಪರ ಸಹಕಾರ ಮನೋಭಾವದಲ್ಲಿ ಮಾಡ್ತಿರುವಂಥದ್ದು, ಇದೆಲ್ಲವನ್ನ ಅದರೊಂದಿಗೆ ನಿಯಂತ್ರಿತ ಮತ್ತು ಸುಸ್ಥಿರವಾದಂಥ ಪ್ರವಾಸೋದ್ಯಮ ಏನಾಗ್ತಾ ಇದೆ, ಕಳಂಕ ರಹಿತವಾದಂಥ ಪ್ರವಾಸೋದ್ಯಮ ಏನಾಗ್ತಿದೆ, ಅದನ್ನು ಇಲ್ಲಿ ಕೊಡಗಿನಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ 100% ಪ್ರಯತ್ನ ಮಾಡಬೇಕು. ಒಂದು ನಿಯಂತ್ರಣ ಕಡಿವಾಣ ಇರಲೇಬೇಕು. ಎಷ್ಟು ಬೇಕಾದರೂ ಹೋಮ್ ಸ್ಟೇ ಬರಲಿ, ಎಷ್ಟು ಬೇಕಾದರೂ ರೆಸಾರ್ಟ್ ಇರಲಿ, ಎಷ್ಟು ಬೇಕಾದರೂ ವಸತಿ ಗೃಹ ಇರಲಿ, ಎಷ್ಟು ಬೇಕಾದ್ರೂ ಯಾರು ಬೇಕಾದ್ರೂ ಏನು ಬೇಕಾದರೂ ಮಾಡಲಿ ಅಂತ ಹೇಳುವ ರೀತಿಯಲ್ಲಿ ಕೊಡಗಿನ ತೆಗೆದಿಟ್ರೆ ಅದು ಭವಿಷ್ಯದಲ್ಲಿ ಕೆಟ್ಟ ಹೆಸರೇ 100% ಗೋವಾಕ್ಕೆ ಏನು ಕೆಟ್ಟ ಹೆಸರು ತರ ಏನು ಹೇಳ್ತಿದ್ರು. ಪಟಾಯಕ್ಕೆ ಹೋಗೋದು ಅಂತ ಹೇಳಿದ್ರೆ ಏನು ಯೋಚನೆ ಮಾಡ್ತಾರೆ, ಬಹುತೇಕ ಪಟಾಯ ಅಂತ ಹೇಳಿದ್ರೆ ಏನು ಯೋಚನೆ ಮಾಡ್ತಾರೆ, ಗೋವಾ ಅಂತ ಹೇಳಿದ್ರೆ ಏನು ಯೋಚನೆ ಮಾಡ್ತಾರೆ, ಯಾರಿಗಾದ್ರು ನೀವು ಗೋವಾಕ್ಕೆ ಹೋಗಿದ್ಯಾ, ಪಟಾಯಿಗೆ ಹೋಗಿದ್ಯಾ ಅಂತ ಹೇಳೋಕೆ ಏನು ಯೋಚನೆ ಮಾಡ್ತಾರೆ. ಆ ಥರದ ಭಾವನೆ ಕೊಡಗಿನಲ್ಲಿ ಬರೋಕ್ಕೆ ಪ್ರಾರಂಭ ಆಗಿದೆ. ಅದನ್ನು 100% ತೆಗೆದು ಹಾಕಬೇಕು. ಅದು ನಮ್ಮ ಆಡಳಿತ ವ್ಯವಸ್ಥೆಗಾರರ ಮೇಲೇ ಇದೆ. ಈ ಪ್ರವಾಸೋದ್ಯಮನ ಆದಾಯದ ರೀತಿಯಲ್ಲಿ ತೆಗೆದುಕೊಳ್ತಿರೋರೊಟ್ಟಿಗೆ ಕೂತು ಮಾತಾಡಿ ಚರ್ಚೆ ಮಾಡಿ ಏನೂ ಪ್ರಯೋಜನಗಳಿಲ್ಲ. ಅವರಿಗೆ ಬರಬೇಕಾಗಿತ್ತು. ಆದರೆ ನಿಮಗೆ ಬಂಡವಾಳ ಹೂಡಿದವರಿಗೆ, ಸಂಪಾದನೆ ಮಾಡಬೇಕು ಅಂತ ಹೊರಟವರಿಗೆ, ಹಣದ ವ್ಯಾಮೋಹ ಇರುವವರಿಗೆ ಇದರಿಂದ ಅವರಿಂದ ಏನು ನೀತಿ ಪಾಠಗಳನ್ನ, ಆದರ್ಶಗಳನ್ನ ಕೇಳೋಕ್ಕಲ್ಲ, ಅವ್ರು ಒಪ್ಕೊಳ್ಳೋದು ಇಲ್ಲ.
ಹಿಂಗ್ ಬೇಕು ಹಂಗೆ ಮಾತಾಡ್ತಾರೆ. ಸಾನ್ಸಸ್ ಇಲ್ಲ. ಅದು ನಮಗೆ ಕ್ಲೋಸ್ ಇರುವವರೇ ಕೆಲವರೊಬ್ಬರ ಆತ್ಮೀಯರೊಟ್ಟಿಗೆ ಮಾತಾಡ್ತಿದ್ದಾಗ ಹೋಮ್ ಸ್ಟೇಲಿ ಯಾರ್ಯಾರೋ ಬರ್ತಾರೆ, ಗಂಡ ಹೆಂಡತಿ ಬರ್ತಾರೆ, ಆದ್ರೆ ಯಾರ ಹೆಂಡತಿ ಅಂತ ಹೇಳೋದು ಯಾರಿಗೂ ಗೊತ್ತಿಲ್ಲ, ಅಥವಾ ಬಹುತೇಕರು ಆ ಥರ ಗಂಡ ಹೆಂಡತಿ ಇರೋದಿಲ್ಲ ಅಂತ ಹೇಳೋ ಫೀಲಲ್ಲಿ ಅವ್ರು ಹೇಳ್ತಾರೆ ನಮಗೆ ಅದ್ರ ಸಂಬಂಧ ಇಲ್ಲ, ನಮಗೆ ಯಾಕೆ ಬೇಕಾಗುತ್ತೆ, ಅವ್ರು ಇಬ್ಬರದು ಆಧಾರ್ ಕಾರ್ಡ್ ತಗೊಳ್ತೀವಿ, ಅವ್ರು ಯಾಕೆ ಗಂಡ ಹೆಂಡತಿ ಅವರೇ ಆಗಿಲ್ಲ ಅಂತಂದ್ರೆ ಅವ್ರ ಆಧಾರ್ ಕಾರ್ಡ್ ತಗೊಳ್ತೀವಿ, ನಮಗೆ ಗೊತ್ತಾಗುತ್ತೆ ಅವ್ರು ಆಗಿಲ್ಲ ಅಂದ್ರೆ ನಮಗೆ ಸಂಬಂಧಪಡದ ವಿಚಾರ, ನಮಗೆ ರೆಕಾರ್ಡ್ ಬೇಕಷ್ಟೇ, ಯಾರು ಬಂದಿದ್ದಾರಂತೆ ರೆಕಾರ್ಡ್ ಇದೆ ಅಂತ ಹೇಳೋದಷ್ಟೇ ಹೇಳಿದ್ರೆ ಅದು ನಮಗೆ ಅದು ವ್ಯಾವಹಾರಿಕವಾಗಿ ಯೋಚನೆ ಮಾಡಿದ್ರೆ ನಡೆದು ಹೋಗ್ತೇವೆ. ಯಾರು ಬಂದು ಹೋಗ್ಲಿ, ನಮಗೇನೀಗ ಬೆಂಗಳೂರು ಹೋಗಲ್ವಾ, ಡೆಲ್ಲಿಲಿ ಹೋಗಲ್ವಾ, ಬಾಂಬೆಲಿ ಹೋಗಲ್ವಾ, ಅಲ್ಲಿ ಯಾರು ಬಂದರು ಕೇಳ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಇದು ಬಹಳ ಸೂಕ್ಷ್ಮವಾದಂಥ ಸಣ್ಣ ಜಿಲ್ಲೆ, ಸಾಂಸ್ಕೃತಿಕವಾಗಿ ಶ್ರೀಮಂತಿಕೆಯನ್ನು ಹೊಂದಿರುವಂಥದ್ದು, ಪ್ರಾಕೃತಿಕವಾಗಿ ಶ್ರೀಮಂತಿಕೆ ಹೊಂದಿರುವಂಥದ್ದು, ಅದೆಲ್ಲವೂ ನಮಗೆ ಫ್ಯೂಚರಿಗೆ ಉಳಿಬೇಕಾಗುತ್ತೆ. ಹಾಗಾಗಿ ಕೊಡಗಿಗೆ ಎಷ್ಟು ಜನ ದಿನಕ್ಕೆ ಬರ್ಬೋದು ಅಂತ ಹೇಳೋದನ್ನು ಈ ಲಕ್ಷದ್ವೀಪದಲ್ಲಿ ಹೇಗೆ ರಿಸ್ಟ್ರಿಕ್ಷನ್ಸ್ ಮಾಡಿ ನಿಯಂತ್ರಣ ಮಾಡ್ತಾ ಇದ್ದಾರೆ ಅದೇ ರೀತಿಯ ನಿಯಮವನ್ನು ಇಲ್ಲಿಗೆ ತರುವ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಸ್ಥಳೀಯರೇ ಏನು ಪ್ರವಾಸೋದ್ಯಮವನ್ನು ಮಾಡ್ತಾ ಇದ್ದಾರೆ, ನಮಗೆ ಕಾನೂನುಬದ್ಧವಾಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಯಾರು ಬೇಕಾದರೂ ಜಾಗ ಖರೀದಿ ಮಾಡ್ಬೋದು, ಯಾರು ಬೇಕಾದರೂ ವ್ಯವಹಾರ ಮಾಡ್ಬೋದು, ಅದೆಲ್ಲೂ ನಿಯಮದಲ್ಲಿ ಇದೆ. ಆದರೆ ನನಗೆ ಈಗ ಲಕ್ಷದ್ವೀಪಕ್ಕೆ ಹೋಗಿ ಬಂದ ಮೇಲೆ ಅನಿಸುತ್ತೆ ಒಂದು ನಿಯಂತ್ರಣ ಕೊಡಗಿಗೆ ಬೇಕೇ ಬೇಕಾಗುತ್ತದೆ. ಆ ನಿಯಂತ್ರಣ ಕಡಿವಾಣ ಇಲ್ಲದೆ ನೀವು ತೆರೆದಿಟ್ಟರೆ ಯಾವ ನಿಯಮದನ್ವೇ ಮಾಡ್ತಾರೆ. ನಾವೀಗ ಸಾಕಷ್ಟು ಜನ ನಾನು ಸಾಕಷ್ಟು ಬಾರಿ ಹೇಳಿದೆ, ಅಸ್ಸಾಂ ಅವರು ಏನೋ ಶತ್ರುಗಳ ಥರ ನಮ್ಮ ಫೀಲಿಂಗ್ಸ್ ಬರ್ತಿರೋದು. ಬೇರೆ ಬೇರೆ ಕಾರಣಕ್ಕಾಗಿ ಬೇರೆ ಬೇರೆ ಭೂಪ್ರದೇಶದಿಂದ ಜನ ಇಲ್ಲಿ ಬಂದಿದ್ದಾರೆ, ಆಂಧ್ರದಿಂದ ಬಂದಿದ್ದಾರೆ, ಕೇರಳದಿಂದ ಬಂದಿದ್ದಾರೆ, ತಮಿಳುನಾಡಿಂದ ಬಂದಿದ್ದಾರೆ, ನಮ್ಮ ಅಕ್ಕಪಕ್ಕದ ಹಾಸನದಿಂದ ಬಂದಿದ್ದಾರೆ, ಮಂಡ್ಯ ಬಂದಿಲ್ಲ, ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಭಾಗದಿಂದ ಬಂದಿದ್ದಾರೆ, ಮೈಸೂರು ಭಾಗದಿಂದ ಬಂದಿದ್ದಾರೆ. ಹಿಂದೆ ಬಂದವ್ರನ್ನ ಸ್ವೀಕಾರ ಮಾಡ್ಕೊಂಡು ಈಗ ಬರ್ತಿರೋರು ನಾವು ಇದ್ರ ಮೇಲೆ ಅರ್ಥನೇ ಇಲ್ಲ. ಅದರಲ್ಲಿ ನಮಗೆ ಕಾನೂನು ಭಾಗದಲ್ಲಿ ಅದಕ್ಕೆ ಅವಕಾಶ ಇಲ್ಲ. SP ಹೇಳಿದ ಹಾಗೆ ಇದು ಕಾನೂನು ಬಗ್ಗೆ ಅವಕಾಶ ಇಲ್ಲ. ಸುಮ್ಮನೆ ಅವರ ಬಗ್ಗೆ ಒಂದು ಶತ್ರುತ್ವವನ್ನು ನಮ್ಮ ಮನಸ್ಸಲ್ಲಿ ಫೀಲ್ ಮಾಡೋಕೆ ಆಗುತ್ತೆ ಬಿಟ್ಟರೆ ಅದರಿಂದ ಏನಿಲ್ಲ. ಆದರೆ ಅವರು ಮಾಡುವಂಥ ಕಾನೂನು ಬಾರಿ ಕೃತ್ಯಗಳನ್ನು ನಾವು ತಡೆಯೋದಕ್ಕೆ ಏನು ಮಾಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ಅದರೊಂದಿಗೆ ಪ್ರವಾಸೋದ್ಯಮ ಸುಸ್ಥಿರವಾಗಿ ನಡಿಬೇಕು ಅಂತ ಹೇಳಿದ್ರೆ ನನಗೆ ಈಗ ಅನಿಸ್ತದೆ ಲಕ್ಷದ್ವೀಪ ಮಾದರಿಯನ್ನು ಕೊಡಗಿನಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಅದು ಒಳ್ಳೆಯದು. ಈಗ ನೀವು ಪ್ರವಾಸಿಗರಾಗಿ ಅಲ್ಲಿ ಹೋಗಿ ಬಂದಿದ್ದೀರಿ ನಿಮ್ಮ ಸ್ನೇಹಿತರ ಜೊತೆಗೆ. ಈ ಕೊಡಗಿನಲ್ಲಿ ಪ್ರವಾಸೋದ್ಯಮದಲ್ಲಿ ತೊಡಗಿಕೊಂಡಿರೋರೇ ಅಲ್ಲಿಗೆ ಹೋಗಿ ಬಂದಿರ್ತಾರೆ, ಪ್ರವಾಸಕ್ಕೆ ಹೋಗಿ ಬಂದಿರ್ತಾರೆ, ಅಧ್ಯಯನ ಹೇಗಿದೆ ಅಂತ ಸ್ಟಡಿ ಮಾಡ್ಲಿಕ್ಕಾದ್ರೂ ಹೋಗಿರ್ತಾರೆ. ಅದನ್ನು ನೋಡಿ ಬಂದವರು ಕೂಡ ಅದನ್ನ ಇಂಪ್ಲಿಮೆಂಟಿಗೆ ಮನಸ್ಸು ಮಾಡಿರೋದಿಲ್ಲ ಅಂತ ಹೇಳಿದ್ರೆ ಎಲ್ಲ ಬಿಸ್ನೆಸ್ ಮೈಂಡೆಡ್ ಯಾವ ರೀತಿ ಸಾಕಲ್ಲ. ಅಲ್ಲಿ ಅದೇನೇ ಹೇಳೋದು ಅಂತ, ಈಗ ನಿಮಗೆ ಹಣ ಮಾಡಬೇಕು, ಆ ಸಂಪಾದನೆ ಮಾಡಬೇಕು ಅಂತ ಹೊರಟ ಸಂದರ್ಭದಲ್ಲಿ ಎಷ್ಟು ದುಡಿಯೋಕ್ಕೆ ಎಷ್ಟಾಗುತ್ತೆ ಅಷ್ಟು ನೋಡಿ. ಅಲ್ಲಿ ನಾವು ಸ್ನೇಹಿತರುಗಳು ವ್ಯಾವಹಾರಿಕವಾಗಿ ನೀವೊಂದು 300 ರೂಪಾಯಿದ ಉತ್ಪನ್ನವನ್ನು 600 ರೂಪಾಯಿ ಅಂತ ಹೇಳಿ ಕೆಲವರು 500ಕ್ಕೆ ತಗೊಳ್ಬೋದು, ಕೆಲವರು 600ಕ್ಕೆ ತಗೊಳ್ಬೋದು, ಕೆಲವರು 350ಕ್ಕೆ ತಗೊಳ್ಬೋದು. ನಿಮಗೇನು ಕಳ್ಕೊಳ್ಳೋಕ್ಕಿಲ್ಲ, ನಿಮಗೆ ಬೇಕಾಗಿರೋದು 300 ಅಂತ ಹೇಳಿದ್ರು. ಆಗ ಅವ್ರು ಹೇಳಿಲ್ಲ, ನಾವು ಅದಕ್ಕೆ ರೆಡಿ ಇಲ್ಲ, ನಮಗೆ ಮೋಸ ಬೇಡ, ನಮಗೆ ಚೀಟಿಂಗ್ ಮಾಡಿ ಏನಿಲ್ಲ, ನಮಗೆ 300 ಅಷ್ಟೇ 300. ನೀವು ತುಂಬ ತಗೊಂಡ್ರೆ ಅದರಲ್ಲೂ ಕಮ್ಮಿ ಮಾಡ್ತಾರೆ ಅವರು. ಈಗ ಒಂದು ತಗೊಂಡ್ರೆ 300 ಅಂತಂದ್ರೆ 300. ಅದ್ರ ಲೆಕ್ಕದಲ್ಲಿ ಯಾರಿಗೂ ನಿಮಗೆ ಇದಿಲ್ಲ ಅಂತ, ಯಾವುದು ಮೋಸ ಹೋಗ್ತೀನಿ ಅಂತ ಹೇಳೋ ಭಯ ಇರೋಲ್ಲ ಅಂತ, ಸ್ಥಿರವಾಗಿದೆ ಅಂತ. ಈಗ ಒಂದು ಆಟೋದಲ್ಲಿ, ಈಗ ಮಂಗಳೂರಲ್ಲಿ ಹೋದಾಗ ಆಟೋದವರು ಮೋಸ ಮಾಡೋದು 99% ಮೋಸ ಮಾಡೋದು ಮಂಗಳೂರವರಿಗೆ ಒಂದು ವಿಶ್ವಾಸ ಇದೆ ಅಂತ ಹೇಳಿದ್ರೆ, ಮಂಗಳೂರು ಜನರಿಗೆ ಮಂಗಳೂರು ಆಟೋದವರು ಅಂತ ಹೇಳಿದ್ರೆ ಒಂದು ವಿಶ್ವಾಸ ಅಂತ. ಅದೇ ಬೆಂಗಳೂರಲ್ಲಿ ಅದೇ ಭಾವನೆ ಇದೆಯಾ? ಬಾಯಿಗೆ ಬಂದ ರೇಟ್ ಹೇಳ್ತಾರೆ, ಮೀಟ್ರೇ ಆನ್ ಮಾಡೋದಿಲ್ಲ, ಹತ್ತಿರ ಇಲ್ಲೇ ಇದೇ ಸರ್ಕಲ್ ಆ ಸರ್ಕಲೇ ಇರ್ತದೆ, ಅವ್ನು ನಮಗೆ ಹೇಳೋದಿಲ್ಲ, ತೋರಿಸ್ಕೊಳ್ಳೋ ಒಂದು ರೌಂಡ್ ಬಂದು ಅದೇ ಬಿಡ್ತಾರೆ. ಅಂತ ನೋಡೋದು ನಾವು ಎಲ್ಲಿ ಹೊರಟಿದೆ ಅದೇ ನಮ್ಮ ಕಣ್ಣಿಗೆ ಕಾಣ್ತದೆ. ಆದ್ರೆ ಏನಾಗ್ತದೆ, ಇವನು ಮೋಸ ಮಾಡ್ದ ಅಂತ ಅನಿಸ್ತದೆ. ಕೆಲವು ಸಲ ಬಿಲ್ಡಿಂಗ್ ಪಕ್ಕದಲ್ಲಿ ಇರ್ತೀನಿ, ಯಾವ ಬಿಲ್ಡಿಂಗ್ ಅಂತ ಹೇಳಿದ್ರೆ ನಮಗೆ ಅಡ್ರೆಸ್ ಗೊತ್ತಿರೋದಿಲ್ಲ, ನಮ್ಮ ಪೊಟ್ಟ ಅಂತ ಗೊತ್ತಾಯ್ತು, ಪುನಃ ಒಂದು 4 ರೌಂಡ್ ಅಲ್ಲೇ ಸುತ್ತಾಡ್ತಾನೆ, ಅದರಿಂದ ಇನ್ನೊಂದು ಏರಿಯಾದಲ್ಲಿ ನಮ್ಮನ್ನು ಬಿಟ್ಟು ಹೋಗ್ತಾನೆ, ಮತ್ತೆ ನಾವು ನಡ್ಕೊಂಡು ಬರೋ ನಾವು ಎಲ್ಲಿ ಅಲ್ಲೇ 4-5 ಸಲ ಹೋಗಿರ್ತೀವಿ. ಇದು ಮೋಸದ ಜಾಲ. ಈ ನೋಡಿ ಮನಸ್ಥಿತಿಯೇ ಮೋಸದಲ್ಲಿ ಇಲ್ಲ. ಅದು ಏನಾಗುತ್ತೆ ಅಂದರೆ ಒಂದು ಇಡೀ ಊರಿಗೆ ಬಗ್ಗೆ ನಂಬಿಕೆ ಬರುತ್ತೆ ಅಂತ. ಈಗ ನಮಗೆ ಲಕ್ಷದ್ವೀಪಕ್ಕೆ ಯಾರು ಬೇಕಾದರೂ ಹೋಗ್ಬೋದು ಅಂತ ಹೇಳೋದು ಎಂತ ಫ್ರೀ ಆಗಿರ್ಬೋದು. ಪ್ಲಸ್ ಇನ್ನೊಂದು ಇದ್ರೆ ಲಕ್ಷದ್ವೀಪಕ್ಕೆ ನಾವು ಇಳಿದ ತಕ್ಷಣ ನಮಗೆ ಚೆಕ್ ಮಾಡುವಂಥದ್ದು ರಿಟರ್ನ್ ಟಿಕೆಟ್ ಬಗ್ಗೆ ಚೆಕ್ ಮಾಡೋದು. ಫಸ್ಟ್ ನಾವು ರಿಟರ್ನ್ ಟಿಕೆಟ್ ಇದೆಯಾ ಅಂತ ಅವ್ರು ನೋಡೋದು. ಅಂದ್ರೆ ನಾವು ಅಲ್ಲಿ ಉಳಿಬಾರ್ದು ಅಂತ ಕಾರಣಕ್ಕಾಗಿ ಫಸ್ಟ್ ರಿಟರ್ನ್ ಟಿಕೆಟ್ ನೋಡಿದ ನಂತರ ನೆಕ್ಸ್ಟ್ ಪರ್ಮಿಷನ್ ನೋಡೋದು. ನಮಗೆ ಅಲ್ಲಿ ಬರೋದಕ್ಕೆ ಪರ್ಮಿಷನ್ ಎಷ್ಟು ದಿನಕ್ಕೆ ಪರ್ಮಿಷನ್ ಇದೆ, ನಾವು ಪರ್ಮಿಷನ್ ತಗೊಂಡಿದ್ದೀವಿ ಅಂತ ಅಲ್ಲಿ ನೆಕ್ಸ್ಟ್ ನೋಡೋದು. ಅಂದ್ರೆ ವಾಪಸ್ ಹೋಗ್ಲೇಬೇಕು ಅಂತ ಹೇಳೋ ಕಾರಣಕ್ಕಾಗಿ ಅದು ಚಂದ ಅಲ್ವಾ ಅದು ಲೆಕ್ಕದಲ್ಲಿ, ಅಂದ್ರೆ ಎಷ್ಟು ನೀಟಾಗಿ ನಡೀತಾ ಇದೆ. ಅದೇ ರೀತಿನೇ ಮಾಡಿದರೆ ಕೊಡಗಿಗೂ ಅಷ್ಟೇ ಸ್ಥಳೀಯರಿಗೆ ಅದು ಆಗುತ್ತಾ ಗೊತ್ತಿಲ್ಲ. ನನಗನ್ನಿಸ್ತದೆ ಇತ್ತೀಚೆಗೆ ಅದು ಕೈಮೀರಿ ಹೋಗ್ತಾ ಇದೆ. ಈ ದೊಡ್ಡ ದೊಡ್ಡ ರೆಸಾರ್ಟ್ ನಡೆಸುವವರು ಪ್ರಮುಖರನ್ನೇ ತಮ್ಮ ಹಿಡಿತದಲ್ಲಿ ಬೇರೆ ಬೇರೆ ಮೂಲಗಳ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಒಂದು ಊರಿನ ದೇವಸ್ಥಾನಕ್ಕೆ ಡೊನೇಷನ್ ಕೊಡೋದು, ಶಾಲಾ ಅಭಿವೃದ್ಧಿಗೆ ದುಡ್ಡು ಕೊಡೋದು, ಕ್ರೀಡಾ ಚಟುವಟಿಕೆ ಕೊಡೋದು, ಸಂಘ ಸಂಸ್ಥೆಗಳಿಗೆ ಹೆಲ್ಪ್ ಮಾಡೋದು, ಒಂದು ಹಲವಾರು ರೀತಿಯಲ್ಲಿ ಜನರನ್ನ ಬೇರೆ ಬೇರೆ ಸಮೂಹದನ್ನ ಹೇಗೆ ಹಿಡಿದಿಟ್ಕೊಳ್ಬಹುದು ಅಂತೇಳಿ ಸೇವೆಯ ಹೆಸರಿನಲ್ಲಿ ಹಿಡಿದಿಟ್ಟು ಕೆಲಸಗಳನ್ನು ಅವ್ರು ಮಾಡಿ ಇಡೀ ವ್ಯವಸ್ಥೆಯನ್ನು ಹಾಳಾಗೋ ರೀತಿಯಲ್ಲಿ ಆಗ್ತದೆ. ಇದನ್ನು ನಾನು ಬೇರೆ ನಕಾರಾತ್ಮಕವಾಗಿ ಯಾರು ಯೋಚನೆ ಮಾಡಬೇಕಾಗಿಲ್ಲ.
ಏನು ಕಳಂಕ ಇರುವಂಥ ವಿಚಾರಗಳಿದೆ ಅದನ್ನು ತಿದ್ದುವ ಪ್ರಯತ್ನಗಳಿಗೆ ಅಥವಾ ಅದನ್ನು ಸರಿದಾರಿಗೆ ಹೋಗುವಂಥದ್ದು ರೀತಿಯಲ್ಲಿ ಮತ್ತೆ ದೂರದೃಷ್ಟಿಯೊಂದಿಗೆ ಭವಿಷ್ಯದಲ್ಲೂ ನಡಿಬೇಕಾಗುತ್ತೆ. ಯಾರು ಬರಬಾರ್ದು ಅಂತ ಹೇಳುವ ಮನಸ್ಥಿತಿ ಇಲ್ಲ. ಸಾಕಷ್ಟು ಬಾರಿ ತುಂಬ ಜನ ಹೇಳಿದ್ದಾರೆ ಸಾಂಸ್ಕೃತಿಕ ಪ್ರವಾಸೋದ್ಯಮ ನಡಿಬೇಕು ಅಂತ. ಕೆಲವು ಹೋಮ್ ಸ್ಟೇ ಮಾಡುವವರು ಸಹ ತುಂಬ ವ್ಯವಸ್ಥಿತವಾಗಿ ಮಾಡುವವರು ಸಹ ಇದ್ದಾರೆ. ನಾನು ಅದನ್ನೇ ಕೇಳಬೇಕು ಅಂತಿದ್ದೆ. ನೀವು ಅಲ್ಲಿ ಹೋದಾಗ ನಾವು ಯಾವುದೇ ಒಂದು ಪ್ರದೇಶಕ್ಕೆ ಟೂರ್ ಹೋದಂಥ ಸಂದರ್ಭದಲ್ಲಿ ಒಂದು ಅಲ್ಲಿನ ಸೌಂದರ್ಯವನ್ನು ಸವಿಯೋದು, ಊಟೋಪಚಾರ ಎಲ್ಲ ಒಂದು ಭಾಗ, ಅದರ ಆಚೆಗೆ ಆ ಪ್ರದೇಶದ ಸಂಸ್ಕೃತಿ, ಜನರ ಜೀವನದ ರೀತಿ ನೀತಿಗಳು ಹೇಗಿರುತ್ತೆ ಅದನ್ನು ಅವ್ರು ಪ್ರವಾಸೋದ್ಯಮದ ಭಾಗವಾಗಿ ತೋರಿಸ್ಕೊಳ್ಳೋದು ಯಾವ ರೀತಿ ಇದೆ ಅನ್ನುವಂಥದ್ದು. ನನಗೆ ಅದನ್ನೇ ಅನಿಸೋದಿಲ್ಲ. ನಾನು ತುಂಬ ಅಲ್ಲಿ 100% ಮುಸ್ಲಿಮ್ಸೇ ಇರುವಂಥದ್ದು. ತುಂಬ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ತುಂಬ ಪ್ರೀತಿ ವಿಶ್ವಾಸದಿಂದ ಮಾತಾಡುವಂಥದ್ದು. ಈಗ ನಾವು ಬೇರೆ ಅನ್ಯ ಧರ್ಮದವರು ಅಂತ ಅವನಿದ್ರು ಸಹ ಅವ್ರಿಗೆ ಯಾವ ಕೆಟ್ಟ ಫೀಲ್ ಇಲ್ಲ. ನಾವು ಬೇರೆ ಜನರು ಅಥವಾ ಆ ಥರದ ಮುಷ್ಟಿ ಹಿಡಿದು ಇರುವಂಥದ್ದು ಇಲ್ಲ. ನನಗೆ ಅನಿಸುವಂಥದ್ದು ನಾವು ಹೇಗಿರ್ತೀವಿ ಹಾಗೇನೆ ಜನರು ಇರ್ತಾರಂತ ಅನಿಸ್ತದೆ. ಪರಸ್ಪರ ಮ್ಯೂಚುವಲ್ ಅಂತ. ನೀವು ಪ್ರೀತಿಯಿಂದ ಮಾಡಿದ್ರೆ ನಾನು ಪ್ರೀತಿ, ನೀವು ನನಗೆ ತಿರುಗಿ ಹೇಳಿದ್ರೆ ನಾನು ತಿರುಗಿ ಹೇಳೋದು. ನಮ್ಮಲ್ಲೆಲ್ಲ ದ್ವೇಷ, ಅಸೂಯೆ ಮನಸ್ಥಿತಿಗಳು ಇದೆ. ನನಗೆ ನಾವು ಅಲ್ಲಿ ಜನರು ಸ್ಟಡಿ ಮಾಡೋದಕ್ಕೂ ಒಂದ್ಸಲ ಹೋಗಿ ಬಂದರೆ ನಮಗೆ ಅನಿಸ್ತದೆ ಅಂತ. 100% ಮುಸ್ಲಿಮ್ಸ್ಗಳೇ ಇದ್ದಾರೆ. ಅವರೇ ಎಷ್ಟು ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ತಿದ್ದಾರೆ. ನಮ್ಮನ್ನೆಲ್ಲ ಪ್ರೀತಿಯಿಂದಲೇ ನಡೆಸ್ಕೊಂಡ್ರು. ಬಹುಶಃ ಎಲ್ಲರೂ ಅದು ಆ ಮನಸ್ಥಿತಿ ಎಲ್ಲರೂ ಬರಬೇಕು. ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಅಂತಲ್ಲ, ಎಲ್ಲ ಸಮುದಾಯಕ್ಕೆ ಅದೇ ಪ್ರೀತಿ ವಿಶ್ವಾಸನೇ ಬರಬೇಕು. ನಮಗೆ ನೋಡಿ, ನಾವು ಕೊಡಗಿನಲ್ಲಿ ನೋಡಿದ್ದೀನಿ, KL 12 ಕಂಡ್ರೆ ರೋಡಲ್ಲಿ ಗಾಡಿಯೇ ಸೈಡ್ ಬಿಡೋದ. ಯಾಕೆ ಆ ಮನಸ್ಥಿತಿ? ಎಲ್ಲಿ ನೀವು ಲೋಕಲೇ ಇರ್ತೀರಿ ಇಟ್ಕೊಳ್ಳಿ, ಅವನು KL ನೋಡ್ತಾನೆ. KL ಅಂತ ಬಿಟ್ಟರೆ ಆ ಗಾಡಿದ ಮುಕ್ಕಾಲು ಭಾಗ ರೋಡ್ ಹೋಗ್ತಾನೆ. KL ಅವನು ಹೇಳ್ತಾನೆ, ಅವನು ಕೊಡಗೆ ನಾನು ಇರ್ತಾವ ಅಂತ ಹೇಳಿದ್ರೆ ಓ ನೀನಾ, ನಾನು ಗೊತ್ತಾಗಿಲ್ಲ ಅಂತೇಳಿ ಈಚೆ ಹೋಗ್ತಾನೆ. ಯಾಕೆ ಆ ಮನಸ್ಥಿತಿ? ಯಾಕೆ ಕುರುಗಿಸ್ ಮಾತ್ರ ಮಾಡ್ತಾರಂತಲ್ಲ, ತುಂಬ ಮನಸ್ಥಿತಿ ನಾನು ನೋಡಿದ್ದೀನಿ. ಈಗ ಮಂಡ್ಯಕ್ಕೆ ಹೋದಾಗ K12 ಅಂತ ಹೇಳುವಾಗ ಅವ್ರಿಗೊಂಥರ ಬೇರೆ ಥರ ಭಾವನೆ. ಆ ಥರ ಆಗಬಾರ್ದು ಅಂತ. ನಂಬರ್ ನೋಡಿ, ರಿಜಿಸ್ಟ್ರೇಷನ್ ನೋಡಿ, ಯಾಕೆ ಆ ಥರ ಭಾವನೆ ಬರಬೇಕಾಗುತ್ತೆ? ತಪ್ಪೋದು ಅಂತ. ಆ ಥರದ ಭಾವನೆಯಿಂದ ಏನಾಗುತ್ತೆ? ಅದು ಪ್ರೀತಿ ವಿಶ್ವಾಸ ಬೆಳೆಸ್ತಾ. ಈಗ ಅವ್ರಿಗೆ ಏನು ಫೀಲ್ ಆಗುತ್ತೆ? ನಾವೀಗ ಅವರು ದಾರಿ ಬಿಡದೆ ಹೋದಾಗ ಅವರ ಊರಲ್ಲಿ ಹೋಗಿ ಕೊಡಗಿನ ಬಗ್ಗೆ ಏನು ಹೇಳ್ತಾರೆ? ಅಲ್ಲಿ ಜನ ರೂಡಾಗಿ ಬಿಹೇವ್ ಮಾಡ್ತಾರೆ, ರೋಡ್ ಇದು ಮಾಡ್ತಾರೆ ಅಂತ ಹೇಳ್ತಾರೆ. ನಮಗೆ ರಿಜಿಸ್ಟ್ರೇಷನ್ ನೋಡಿ ನಮಗೆ ಮನಸ್ಸಲ್ಲಿ ಫೀಲ್ ಆಗುವ ಭಾವನೆಗಳಿದೆಯಲ್ಲ, ಅದು ಹೋಗಬೇಕಾಗುತ್ತೆ. ಈಗ ಪಂಚೆ ಉಟ್ಕೊಂಡು ಬಂದರೆ ಅದ್ರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡುವಂಥದ್ದು. ನಾನು ಸಾಕಷ್ಟು ಕಾರ್ಯಕ್ರಮದಲ್ಲಿ ಸಾಕಷ್ಟು ಬರೆಗಡ್ಡ ಬಿಟ್ಟರೆ ಬೇರೆ ಥರ ಹೇಳೋದು, ನಾಮ ಹಾಕಿದರೆ ಬೇರೆ ಥರ ಹೇಳೋದು. ಈ ಎಲ್ಲ ಭಾವನೆಗಳು ಎಲ್ಲರಿಂದ ಹೋಗಬೇಕು. ಪ್ರೀತಿ ವಿಶ್ವಾಸದಿಂದ ನಾವು ನೋಡಿಕೊಂಡ್ರೆ ಎಲ್ಲರ ವ್ಯವಹಾರ ನಡಿಬೇಕು. ಒಕ್ಕೂಟ ವ್ಯವಸ್ಥೆಗಳಲ್ಲಿ ಎಲ್ಲ ಚಟುವಟಿಕೆಗಳನ್ನು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಅವಲಂಬಿಸಿರ್ತೀವಿ. ನಮಗೆ ಗೊತ್ತಿದೆಯೋ ಗೊತ್ತಿಲ್ಲದೆಯೋ ನಾವು ಅವಲಂಬಿಸಿರ್ತೀವಿ. ನಾವು ಏನೋ ಬಳಸುವಂಥ ಉತ್ಪನ್ನ ಎಷ್ಟೆಷ್ಟೋ ಜನ ಬೇರೆ ಬೇರೆ ಸಮುದಾಯದವರು ಅದರ ಇನ್ವಾಲ್ವ್ ಆಗಿ ಅದು ನಮಗೆ ಬಂದು ತಲುಪಿರುತ್ತೆ. ನಮಗೆ ಅದು ಗೊತ್ತಿರೋದಿಲ್ಲ. ನಾವು ಎಲ್ಲೋ ಖರೀದಿ ಮಾಡ್ತೀವಿ, ಆ ಖರೀದಿ ಮಾಡುವವನಷ್ಟೇ ಅದಲ್ಲ, ಯಾರೋ ಬೆಳೆದಿರ್ತಾನೆ, ಯಾರೋ ರೆಡಿ ಮಾಡಿರ್ತಾನೆ, ಯಾರೋ ಟ್ರಾನ್ಸ್ಪೋರ್ಟ್ ಮಾಡಿರ್ತಾನೆ, ಯಾರೋ ಪ್ಯಾಕಿಂಗ್ ಮಾಡಿರ್ತಾನೆ. ಎಷ್ಟೋ ಜನರು ಬೇರೆ 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 ಇಂದ ಕೈ ಚೇಂಜ್ ಆಗಿ ಬಂದು ನಮಗೆ ತಲುಪಿರೋದು. ನಮಗೆ ಅದು ಅರಿವಿರೋ. ನಾವು ಎಲ್ಲಿ ತಗೊಂಡಿದ್ದೆ ಅಲ್ಲಿ ಒಂದು ಹೋಟೆಲ್ ಊಟ ಮಾಡಿದ್ರೆ ಆ ಹೋಟೆಲ್ ನಡೆಸಿರೋನಷ್ಟೇ ಅಲ್ಲ, ಅದು ಪ್ರತ್ಯಕ್ಷ ಪರೋಕ್ಷವಾಗಿ ಬೇರೆ 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 ತುಂಬ ಜನ ಇನ್ವಾಲ್ವ್ಮೆಂಟ್ ಆಗಿರುವಂಥದ್ದು. ಸಾಕಷ್ಟು ನಾನು ಅದನ್ನೇ ಹೇಳಕ್ಕೆ ಹೊರಟಿದೆ. ಸ್ಥಳೀಯವಾಗಿಯೂ ಸಹ ಸಾಂಸ್ಕೃತಿಕ ಪ್ರವಾಸೋದ್ಯಮನ ಮಾಡ್ತಿರುವಂಥದ್ದು. ನಮ್ಮ ಸಂಸ್ಕೃತಿಯನ್ನು ಅವರಿಗೆ ತಿಳಿಸುವಂಥದ್ದು, ಜೀವನ ಕ್ರಮವನ್ನು ತಿಳಿಸುವಂಥದ್ದು, ಇಲ್ಲಿಯ ಶ್ರೇಷ್ಠತೆಗಳನ್ನು ಬಗ್ಗೆ ತಿಳಿಸುವಂಥದ್ದು, ಕಾಫಿ ಬಗ್ಗೆ ತಿಳಿಸುವಂಥದ್ದು, ಬೆಳೆಗಳ ಬಗ್ಗೆ ತಿಳಿಸುವಂಥದ್ದು, ನಮ್ಮ ವೀರ ಪರಂಪರೆಯನ್ನು ತಿಳಿಸುವಂಥದ್ದು, ಯೋಧ ಪರಂಪರೆಯನ್ನು ತಿಳಿಸುವಂಥದ್ದು, ಕಲ್ಚರ್, ಮದುವೆಗಳು ಹೇಗೆ, ವಿಶೇಷತೆಗಳೇನಿದೆ ಬಗ್ಗೆ ಹೇಳುವಂಥದ್ದು, ಜೀವನದಿ ಕಾವೇರಿಯ ಮಹಿಮೆ. ಇದು ನಮ್ಮ ಊರಿನ ಬಗ್ಗೆ ಒಂದು ಹೆಮ್ಮೆ, ಗೌರವವನ್ನು ಕೊಡುವ ರೀತಿಯಲ್ಲಿ ಇರು. ಪಾಸಿಟಿವ್ ಎನರ್ಜಿನ, ಪಾಸಿಟಿವ್ ಸಂದೇಶವನ್ನು ಹೊರಗೆ ತೆಗೆದುಕೊಂಡು ಹೋಗಿ 4 ಜನರ ಹತ್ರ ಹೋಗಿ ಮಾತನಾಡುವಾಗ, ಇಂಥ ಒಂದು ಪ್ರದೇಶಕ್ಕೆ ಹೋಗಿದ್ದೆ, ನಾನು ಕಾವೇರಿ ಹುಟ್ಟುವ ಊರಿಗೆ ಹೋಗಿದ್ದೆ, ಇಂಥ ಯೋಧರ ನಾಡಿಗೆ ಹೋಗಿದ್ದೆ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಊರಿಗೆ ಹೋಗಿದ್ದೆ, ಜನತಿಮ್ಮೆಯ ಹುಟ್ಟಿದ ಮನೆಗೆ ಹೋಗಿ ಬಂದೆ, ನಾನು ಅವ್ರು ಬೆಳೆದ ಮನೆಗೆ ಹೋಗಿ ಬಂದೆ, ಸದಾ ನೆನಪಲ್ಲಿರುತ್ತೆ ಅಂತ ವಿಚಾರಗಳನ್ನು ಹೋಗಿ ಅವರು ಹೇಳುವುದನ್ನು ನೋಡಿ. ಮೊನ್ನೆ ನಾನು ಯಾವುದೋ ಒಂದು ಬ್ಲಾಗಲ್ಲಿ ನೋಡ್ತಾ ಇದ್ದೆ, ಯಾರೋ ಒಬ್ರು ಕಾಫಿ ಕುಯ್ಕೊಂಡು, ಒಂದು ಹೆಣ್ಣುಮಗಳು ಕಾಫಿ ಕುಯ್ಯುವಾಗ ತುಂಬಾ ಗಟ್ಟಿ ಇದೆ ಅಂತ. ಪಾಪ ಅವ್ರು ಕಾಫಿ ಹೆಂಗೆ ಬೆಳೆದೇ ಗೊತ್ತಿರಲಿಲ್ಲ. ಈ ದ್ರಾಕ್ಷಿ ಕುಯ್ದಾಗೆ ತುಂಬ ಸ್ಮೂತ್ ಅಂತ ತಿಳ್ಕೊಂಡು ಅದು ಕಾಫಿ ಹಣ್ಣಾಗಿಲ್ಲಲ್ಲ, ಫುಲ್ ಕಾಫಿ ನೀಡಿ ಕಾಫಿ ಬಹಳ ಗಟ್ಟಿ ಇದೆ ಅಂತ ಹೇಳಿ ಅವಳು ಏನೋದು ಅದ್ಭುತವಾಗಿ ಅನಿಸ್ತಾ ಇತ್ತು. ಅಂದರೆ ಅದು ಅವಳಿಗೆ ಗೊತ್ತಿರೋದಿಲ್ಲ. ಕೆಲವರಿಗೆ ಯಾರೋ ಹೇಳ್ತಿದ್ರು ಮೊದಲು, ಕಾಫಿ ಬೋರ್ಡದಿರುವ ಅಧಿಕಾರಿ ಯಾರೋ ಕಾಫಿ ಅಂತ ಗಿಡದಲ್ಲಿ ಬೆಳೆದ ಮರದಲ್ಲಿ ಬೆಳೆದ ಅಂತ ಕೇಳ್ತಾರೆ, ಅಥವಾ ನೆಲದಲ್ಲಿ ಬೆಳೆದ ಅಂತ ಹೇಳುವಂಗೆ. ಅಂದರೆ ಅವರಿಗೆ ಅಂಥವ್ರು ಸಹ ಕಾಫಿ ಬೋರ್ಡದಿದ್ದಾರೆ ಅಂತ ಯಾರೋ ತಮಾಷೆ ಮಾತಾಡಿ ಅಥವಾ ಅದನ್ನು ಒಂದು ವ್ಯಂಗ್ಯ ಮಾಡುವಾಗ, ಅಂದರೆ ಪ್ರಾಕ್ಟಿಕಲ್ ಗೊತ್ತಿಲ್ಲದವರು ಸಹ ಅಧಿಕಾರಿಗಳಾಗಿರ್ತಾರೆ, ಅಷ್ಟು ತಿಳುವಳಿಕೆ ಇಲ್ಲದವರು ಇರ್ತಾರೆ ಅಂತ ಹೇಳುವಾಗಿ ಹೇಳಿದರು. ಹಾಗಾಗಿ ನಾವು ಲಕ್ಷದ್ವೀಪ ಪ್ರವಾಸವನ್ನು ನನಗೆ ಕೇವಲ ಒಂದು ದಿನ ಕಳೆಯುವ 4-5 ದಿನ ನಾವು ಕಳೆದಿದ್ವಿ ಅಂತ ಹೇಳೋದಕ್ಕಿಂತ ಒಂದು ನಮ್ಮ ಕಣ್ತೆರೆಸುವಂಥ ಒಳನೋಟವನ್ನೇ ಬದಲಾಯಿಸುವ ರೀತಿಯಲ್ಲಿ ಒಂದು ಪ್ರವಾಸೋದ್ಯಮ ಅಂದರೆ ಹೀಗಿದ್ರೆ ಒಳ್ಳೆಯದು. ಎಲ್ಲರೂ ಹೇಳ್ತಾರೆ ಪರಿಸರ ಸ್ನೇಹಿ ಪ್ರವಾಸೋದ್ಯಮ ಇರಬೇಕು, ಅದು ಇದೆ ಅಲ್ಲಿ. ಯಾಕೆಂದರೆ ಯಾವುದಕ್ಕೆ ಹಾಳು ಮಾಡದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಸುಸ್ಥಿರವಾಗಿರ್ಬೇಕು ಅಂತ ಹೇಳೋದಕ್ಕೂ ಸುಸ್ಥಿರವಾಗಿಯೇ ಇದೆ, ನೀಟಾಗಿ ನಡೀತಾ ಇದೆ.
ನಿಯಂತ್ರಿತ ಅಂತ ಹೇಳಿದಾಗ ನಿಯಂತ್ರಿತ ಇದೆ, ಪೊಲೀಸ್ ವೆರಿಫಿಕೇಶನ್ ಇದೆ, ಇಷ್ಟೇ ವಿಮಾನ ಬರ್ತದೆ, ಇಷ್ಟೇ ಹಡಗು ಬಂದು ಹೋಗ್ತದೆ, ಅಲ್ಲಿ ಎಲ್ಲೂ ನಿಯಂತ್ರಿತವಾಗಿದೆ, ಯಾರು ಬರ್ತಾರೆ ಗೊತ್ತಾಗ್ತದೆ, ಯಾರು ಹೋಗ್ತಾರೆ ಗೊತ್ತಾಗ್ತದೆ, ಎಲ್ಲೂ ವ್ಯವಸ್ಥಿತವಾಗಿ ನಡೆಯುವಂಥದ್ದೇ. ಪ್ರವಾಸೋದ್ಯಮ ಇದ್ರೂ ಸಹ ಕಾನೂನು ಬಾಹಿರ ಕೃತ್ಯಗಳು ಬಹಳಷ್ಟು ಕಡಿಮೆ ಇದೆ. ಇಲ್ಲವೇ ಇಲ್ಲ ಅಂತ ಯಾಕೆಂದರೆ ಇಲ್ಲಿ ಕ್ಲಬ್ಗಳಿಲ್ಲ, ಪಬ್ಗಳಿಲ್ಲ, ಬಾರ್ಗಳಿಲ್ಲ, ಕುಡಿಯುವ ವಿಚಾರಗಳಿಲ್ಲ. ಹೀಗಾಗಿ ಏನಾಗುತ್ತೆ, ಸಹಜವಾಗಿ ಮಿತಿ ಮೀರಿ ನಡೆದು ನಮ್ಮ ವ್ಯಾಪ್ತಿಯನ್ನು ಮೀರಿ ನಡೆಯುವಂಥ ಯಾವ ಚಟುವಟಿಕೆಗಳು ಆ ಪ್ರದೇಶಗಳಲ್ಲಿ ಇಲ್ಲ. ನಿಮಗೆ ಹಾಗೆ ಇದೇ ಇದನ್ನು ಅಲ್ಲಿ ಓಪನ್ ಆಗಿ ತೆರೆದಿಟ್ಟರೆ ಲಕ್ಷದ್ವೀಪದಲ್ಲಿ ಈಗಿರುವವರು ಯಾರೂ ಇರೋದಿಲ್ಲ. ಎಲ್ಲರೂ ದೊಡ್ಡ ಪ್ರಮಾಣದಲ್ಲಿ ಜಾಗ ಖರೀದಿ ಮಾಡಿ ಅಲ್ಲಿ ಅವರಿಗೆ ಏನೆಲ್ಲ ಬೇಕು, ಪಬ್, ಕ್ಲಬ್, ವೈಶ್ಯವಾಟಿಕೆ ತಾಣ ಎಲ್ಲ ಮಾಡಿ ಸಾವಿರ ಲಕ್ಷಗಟ್ಟಲೆ ಜನ ಪ್ರತಿದಿನ ಬರುವಂಗೆ ಮಾಡಿ ಅರ್ಧಂಬರ್ಧ ಬಟ್ಟೆಯಲ್ಲಿ ಬೆತ್ತಲೆಯಾಗೂ ಬೀಚಲ್ಲಿ ಓಡಾಡುವ ರೀತಿಯಾಗಿ ಬಂದು ಸಭ್ಯರು ಯಾರು ಬರದ ರೀತಿಯಲ್ಲಿ ಮಾಡಿ ಇಡೀ ವಾತಾವರಣದ ಮುಂದೆ 3-4 ವರ್ಷಕ್ಕೆ ಗಬ್ಬೆಬ್ಬಿಸಿ ಬಿಡುವಂಥ ವಾತಾವರಣ ಇದೆ. ಆ ನಿಯಂತ್ರಣ ಕಂಟಿನ್ಯೂ ಆಗಬೇಕು ಅನ್ನಿಸ್ತದೆ. ಒಳ್ಳೆಯ ಕಾರಣದಾಗಿ ನಡೀತಿರುವಂಥ ವ್ಯವಸ್ಥೆ. ಈಗ ಅಲ್ಲಿ ನೆಲೆಸಿರುವಂಥರನ್ನ ಮಲಬಾರ್ ಮುಸ್ಲಿಮ್ಸ್ಗಳೇ, ಕೇರಳದ ಬೇಸಲ್ಲಿರುವಂಥ ಮುಸ್ಲಿಮ್ಸ್ಗಳೇ ಯಾವುದೋ ಪೂರ್ವಿಕರ ಕಾಲದಲ್ಲಿ ಚೇರ ರಾಜನ ಕಾಲಘಟ್ಟದಲ್ಲಿ, ರಾಜರ ಆಳ್ವಿಕೆ ಕಾಲಘಟ್ಟದಲ್ಲಿ ಸುದೀರ್ಘ ಅವಧಿಯಿಂದ ಬಂದಿದೆ. ಟಿಪ್ಪು ಸಹ ಅಲ್ಲಿ ಒಂದ್ಸಲ ಆಳ್ವಿಕೆ ಮಾಡಿದ್ದಾನೆ, ಬ್ರಿಟಿಷರು ಆಳ್ವಿಕೆ ಮಾಡಿದ್ದಾರೆ, ಬೇರೆ ಬೇರೆ ರಾಜರುಗಳು ಸಹ ಆ ಪ್ರದೇಶದಲ್ಲಿ ಆಳ್ವಿಕೆಯನ್ನು ನಡೆಸಿದರೆ. ಎಷ್ಟೇ ಇದ್ರೂ ಅಲ್ಲಿ ಮೂಲ ಜನ ಬದಲಾಗಿಲ್ಲ. ಆದಿವಾಸಿಗಳೇ ಇಲ್ಲದ ದ್ವೀಪ ಪ್ರದೇಶ ಅದು, ಆದಿವಾಸಿಗಳಿಲ್ಲ. ದ್ವೀಪದಲ್ಲಿ ಈ ಮುಸ್ಲಿಮ್ಸ್ ಸಮುದಾಯದವರೇ ಬದುಕನ್ನು ರೂಪಿಸಿರುವಂಥದ್ದು. ಇನ್ನು ಅಲ್ಲಿ ಇನ್ನೊಂದು ಸಮಸ್ಯೆಗಳೇನಂತ ಹೇಳಿದ್ರೆ ವೈದ್ಯಕೀಯ ಸಮಸ್ಯೆಗಳಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಷ್ಟೇ ಇದೆ, ಅದೊಂದು ಜಿಲ್ಲಾ ಪಂಚಾಯಿತಿ ಇದ್ದ ರೀತಿ, ಒಂದು ಜಿಲ್ಲಾ ಪಂಚಾಯಿತಿ ಪ್ಲಸ್ ಒಂದು 10 ತಾಲೂಕು. ಈಗ ಕಳೆದ 2-3 ವರ್ಷದಿಂದ ಆಡಳಿತ ವ್ಯವಸ್ಥೆನ ರದ್ದುಪಡಿಸಿದ್ದಾರೆ, ಆಡಳಿತಾಧಿಕಾರಿಯನ್ನು ಹಾಕಿದ್ದಾರೆ. ಚುನಾಯಿತ ಜನಪ್ರತಿನಿಧಿಗಳಿಂದ ಸಂಸದರಿದ್ದಾರೆ, ಒಬ್ಬರು ಸಂಸದರಿದ್ದಾರೆ. ಸಂಸದರು ಹೊರತುಪಡಿಸಿದಂತೆ ಚುನಾಯಿತ ಜನಪ್ರತಿನಿಧಿಗಳು ಅಲ್ಲಿ ಇಲ್ಲ. ಈಗ ಆಡಳಿತಾಧಿಕಾರಿಯನ್ನು ಹಾಕಿದ್ದಾರೆ. ಸ್ಥಳೀಯರಿಗೆ ಅದರ ಬಗ್ಗೆ ಒಂದು ಸ್ವಲ್ಪ ಆಕ್ರೋಶ ಇದೆ. ಆಡಳಿತಾಧಿಕಾರಿ ಎಲ್ಲವನ್ನ ನಿಯಂತ್ರಣ ಮಾಡ್ತಾ ಇದ್ದಾರೆ. ನಮ್ಮ ದೂರುದುಮ್ಮನಗಳನ್ನು ಹೇಳೋದಕ್ಕಾಗಲಿ, ನಮ್ಮ ಬೇಕು ಬೇಡಿಕೆಗಳನ್ನು ಹೇಳೋದಕ್ಕಾಗಲಿ ಒಂದು ಆ ವ್ಯವಸ್ಥೆ ಸರಿಯಲ್ಲ ಅಂತ ಹೇಳುವಂಥ ನಿಲುವಿದೆ. ಆಡಳಿತ ವ್ಯವಸ್ಥೆನ ಯಾಕೆ ರದ್ದುಪಡಿಸಿದ್ದಾರೆ ಅಂತ ನನಗೆ ಅದರ ಅರಿವಿಲ್ಲ. ಚುನಾಯಿತ ಆಡಳಿತ ವ್ಯವಸ್ಥೆ ಅಲ್ಲಿ ಇಲ್ಲ. ನಮ್ಮದು ಅದು ಕೇಂದ್ರಾಡಳಿತ ಪ್ರದೇಶ, ನೇರವಾಗಿ ಕೇಂದ್ರ ಸರ್ಕಾರದ ಅಧಿಕಾರದಲ್ಲಿ ಇರುವಂಥದ್ದು ಕೇಂದ್ರಾಡಳಿತ ಪ್ರದೇಶ. ಭಾರತದ ಭೂಭಾಗವಾಗಿ, ಅದನ್ನು ಇಂದಿಗೂ ಭಾರತದ ಭೂಭಾಗವಾಗಿ ಭಾರತದ ಆಳ್ವಿಕೆಯಲ್ಲೇ ಇರುವಂತಹ ಒಂದು ದ್ವೀಪ ಪ್ರದೇಶ. ಮೋದಿಯವರ ಬಗ್ಗೆನೂ ತಗಾದೆಗಳೇನಿಲ್ಲ. ಅವರಿಂದ ಅಭಿವೃದ್ಧಿ ಆಗಿದೆ, ಅವ್ರು ಬಂದ ನಂತರ ನಮಗೆ ಒಂದಿಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾರೆ. ಇನ್ನು ಕೆಲವರು ನನಗೆ ಸಿಕ್ಕ ಮಾಹಿತಿಯ ಪ್ರಕಾರ ಸ್ಥಳೀಯರನ್ನು ಬಳಸ್ಕೊಂಡು ಅಥವಾ ಸ್ಥಳೀಯರು ಹೊರಗಿನವರಿಂದ ಬಂಡವಾಳ ಹೂಡಿಕೊಂಡು ಈ ಹೋಮ್ ಸ್ಟೇ ಟೂರಿಸಂನ ಬೆಳೆಸೋಕ್ಕೆ ಗಮನ ಹರಿಸ್ತಿರೋದನ್ನು ಸಹ ನಾನು ಗಮನಿಸ್ತಾ ಇದ್ದಾರೆ. ಬಹುಶಃ ಚೆನ್ನಾಗಿದೆ, ಓವರಾಲ್ ಚೆನ್ನಾಗಿದೆ. ಅದು ಮಾಡೆಲ್ ಮಾಡ್ಕೊಳ್ಬೋದು. ಬಹುಶಃ ನಾವು ಕೇವಲ ಕೊಡಗಿಗೆ ಮಾತ್ರ ಅಲ್ಲ, ಕೊಡಗು ವ್ಯಾಪ್ತಿಯನ್ನು ಹೊರತುಪಡಿಸಿದಂತೆಯೂ ಸಹ ಬೇರೆ ಬೇರೆ ಪ್ರದೇಶಗಳಿಗೆ ಯೋಚನೆ ಮಾಡಿದಾಗ ಸಹ ಈ ನಿಯಂತ್ರಿತ ಪ್ರವಾಸೋದ್ಯಮ ಆಗುವಂಥದ್ದು, ಒಳ್ಳೆ ಸುಸ್ಥಿರವಾದಂಥ ಪ್ರವಾಸೋದ್ಯಮ ಆಗುವಂಥದ್ದು ಎಲ್ಲವೂ ಒಳ್ಳೆಯದೇ. ಹೊರಗಿನಿಂದ ಯಾರು ಬರ್ತಿದ್ದಾರೆ, ಯಾರು ಹೋಗ್ತಿದ್ದಾರೆ ಒಂದು ಅರಿವು ಇರಬೇಕು, ಅವರಿಗೂ ಪ್ರಜ್ಞೆ ಇರಬೇಕು. ಬಂದವರಿಗೂ ಸಹ ಇಲ್ಲಿ ಏನೋ ಕಾನೂನು ಬಾಹಿರ ಕೃತ್ಯ ಮಾಡಬಾರ್ದು, ನಮ್ಮನ್ನು ಪ್ರಶ್ನಿಸುವವರು ಇದ್ದಾರೆ ಅಂತ ಹೇಳುವ ಫೀಲ್ ಬರಬೇಕು. ಅದು ಒಂದು ಪ್ರವಾಸಿ ತಾಣ ಹೇಳುವಾಗ ಮನಸ್ಥಿತಿಯೇ ಚೇಂಜ್. ಈಗ ನಾವು ಹಾಕಿದ ಬಟ್ಟೆ ನೋಡಿ ನಾವು ಇಲ್ಲಿ ಹಾಕಕ್ಕಾಗ್ತಾ? ನನಗೆ ಒಂದಿನೂ ಕೂಲಿಂಗ್ಲೆಸ್ ಹಾಕೋಲ್ಲ, ಅಲ್ಲಿ ಒಂದಿನೂ ಕೂಲಿಂಗ್ಲೆಸ್ ಬಿಚ್ಚೋಲ್ಲ. ಸಹಜವಾಗಿ ಯಾರು ತಮಾಷೆಗಳು ಆ ಚಡ್ಡಿಯಲ್ಲಿ ಹಾಕಿದಲ್ಲ ಆದ್ರೆ ಇಲ್ಲಿ ಬಂದು ಹಾಕು ಅಂತ ಹೇಳ್ತಾ ಇದ್ರು. ಈಗ ಇಲ್ಲೂ ಅಷ್ಟೇ ಉಷ್ಣಾಂಶ ಇರುತ್ತಲ್ಲ, ಆ ಚಡ್ಡಿನ ಹಾಕ್ತೀವ? ನಾನು ಒಬ್ಬ ಪ್ರವಾಸಿಗ ಆದ ತಕ್ಷಣ ನನ್ನ ಮನಸ್ಥಿತಿಯೇ ಚೇಂಜ್. ನನಗೆ ಬಿಸಿಲಿಗೆ ನಾನು ಯಾವ ಉಡುಗೆ ಹಾಕಬೇಕು ಅಂದ್ರೆ ಇಲ್ಲೂ ಹಾಕ್ಬೋದಲ್ಲ, ಒಂದಿನೋ ಇಲ್ಲಿ ಹಾಕೋ ಹೋಗಲ್ಲ ನೋಡಿ. ಆಗ ಪ್ರವಾಸಿಗರಿಂದ ನಿಯಂತ್ರಿತ, ಆದರೆ ಈ ನಾಯಿಯನ್ನು ಚೈನ್ನ ಕಳಿಸಿಬಿಟ್ಟ ನಾಯಿ ಥರ ಅಂತ, ನಾಯಿನ ಕಟ್ಟಿ ಸಾಕಬೇಕು ಅಂತ ಹೇಳ್ತಾರೆ. ಕಟ್ಟಿ ಸಾಕಿದ್ರೆ ಅದು ಏನೋ ಎಲ್ಲೋ ಪೊಲೀಸ್ ಇದ್ದು ಎಲ್ಲೆಲ್ಲೋ ಹೋಗಿ ಬರೋದೇ ಇಲ್ಲ, ಮನೆಗೆ ಬರಲ್ಲ. ಅಂದರೆ ಕಟ್ಟಿ ಸಾಕಿದರೆ ಅದು ನೀಟಾಗಿ ಒಂದು ವ್ಯವಸ್ಥಿತವಾಗಿ ಇರುವಂಥದ್ದು. ಹಾಗೆಯೇ ಅದು ಆಗಬೇಕು, ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುವಂಥದ್ದು ಆಗಬೇಕು. ನಾವು ಸುಮಾರು ವಿಷಯಗಳಲ್ಲಿ ಇದನ್ನು ಆಶಯವನ್ನು ವ್ಯಕ್ತಪಡಿಸಿದ್ದೇವೆ. ಮಾತನಾಡುವವರ ಸಂಖ್ಯೆ ಹೆಚ್ಚಾಗಬೇಕು. ಆ ಮಾತಾಡದೆ ಹೋದರೆ ಅದರ ಇತ್ತೀಚಿನ ವರ್ಷಗಳಲ್ಲಿ ಬೇರೆ ಬೇರೆ ಹೋರಾಟಗಳು ಅವನತಿಯನ್ನು ಹೋಗಿದೆ. ಬಂಡಾಯ ಹೋರಾಟ, ಬಂಡಾಯ ಸಾಹಿತ್ಯದ ಹೋರಾಟ ಇಲ್ಲ, ದಲಿತ ಹೋರಾಟಗಳು ಕಡಿಮೆ ಆಗಿದೆ, ಸಂಘ ಸಂಸ್ಥೆಗಳ ಹೋರಾಟ ಕಡಿಮೆ ಆಗ್ತಿದೆ, ಎಲ್ಲ ರೈತ ಹೋರಾಟನೂ ಕಮ್ಮಿ ಆಗಿದೆ, ಕಾರ್ಮಿಕ ಹೋರಾಟ ತೀವ್ರತೆಗಳಿದೆ, ಇಲ್ಲವೇ ಇಲ್ಲ ಅಂತಲ್ಲ, ಇದೆ, ತೀವ್ರತೆ ಕಮ್ಮಿ ಆಗಿದೆ. ಮೊದಲೆಲ್ಲ ಮುಲಾಜಿಲ್ಲದೆ ಮಾತಾಡುವವರು, ಮುಲಾಜಿಲ್ಲದೆ ಪ್ರಶ್ನೆ ಮಾಡುವಂಥವ್ರು ಇದ್ರು. ಆ ಪ್ರಶ್ನೆ ಮಾಡಿದ ಇತ್ತೀಚೆಗೆ ಪ್ರಶ್ನೆ ಮಾಡುವವರಿಗೆ ಏನೋ ಹಿನ್ನೆಲೆ ಇಟ್ಕೊಂಡೆ, ರಾಜ್ಯಕ್ಕೆ ಹಿನ್ನೆಲೆ ಇಟ್ಕೊಂಡು ಮಾತಾಡ್ತಾರೆ ಅಂತ ಅನಿಸ್ತದೆ. ಈಗ ನಾನೇನೋ ಮಾತಾಡಿದ್ರೆ ಅವನು ಈ ರಾಜ್ಯಕ್ಕೆ ಪರ, ಈ ವ್ಯಕ್ತಿಯ ಪರ, ಅದಕ್ಕಾಗಿ ಹೀಗೆ ಮಾತಾಡ್ತಿದ್ದೇನೆ, ಅದರಲ್ಲೂ ಒಂದು ಅನುಮಾನ ಬರೋದು. ಇಲ್ಲ, ಅವನು ಎಲ್ಲ ವಿಚಾರದ ಪರ ಮಾತಾಡ್ತಾರೆ ಅಂತ ಹೇಳುವಂಥದ್ದು ಅವರ ಸಂಕೇತ ಬೇಕು. ಅವರು ವಿಷಯದ ಪರವಾಗಿದ್ದಾರೆ ಅಂತ ಹೇಳುವವರ ಹೆಚ್ಚು ಸಂಖ್ಯೆಯಲ್ಲಿದ್ದಾಗ ಸಹಜವಾಗಿ ಆ ವಿಷಯವನ್ನು ಯಾವುದು ಹೇಳಿದಾಗ ಗಂಭೀರವಾಗಿ ಸಮಾಜ ತೆಗೆದುಕೊಳ್ಳುವಂಗಿರ್ತದೆ. ವ್ಯಕ್ತಿ ಆಧಾರಿತವಾಗಿ, ಪಕ್ಷ ಆಧಾರಿತವಾಗಿ, ಜಾತಿ ಆಧಾರಿತವಾಗಿ, ಧರ್ಮದ ಆಧಾರಿತವಾಗಿ ಮಾತನಾಡುವವರು ತುಂಬ ಜನ ಇದ್ದಾರೆ.
ಆದರೆ ವಿಷಯದ ಆಧಾರಿತವಾಗಿ ಹೆಚ್ಚು ಮಾತನಾಡುವವರು ಇರಬೇಕು. ನಮಗೆ ಕೊಡಗಿನ ಮೂಲ ನಿವಾಸಿಗಳು, ಕೊಡಗಿನಲ್ಲಿ ನೆಲೆಸಿರುವವರು, ಬಹುಕಾಲದಿಂದ ಬದುಕನ್ನು ಕಟ್ಟಿಕೊಂಡಿರುವವರು, ನಮ್ಮ ಪರಿಸರ ಉಳಿಬೇಕಾಗುತ್ತೆ, ನಿಸರ್ಗ ಉಳಿಬೇಕಾಗುತ್ತೆ, ನಮ್ಮ ಬದುಕು ಇಲ್ಲಿ ಸಾಗಬೇಕಾಗಿದೆ, ನಮ್ಮ ಮುಂದಿನ ಪೀಳಿಗೆಗಳು ಸಹ ಮುಂದಿನ ಜೀವನ ಕ್ರಮ ಇಲ್ಲಿ ನಾಡಬೇಕು ಅಂತ ಹೇಳಿದ್ರೆ ಇದನ್ನ ಕೊಡಗಿನ ನೇಚರನ್ನು ಉಳಿಸ್ಕೊಳ್ಳುವಂಥದ್ದು, ಇಲ್ಲೇ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳುವಂಥದ್ದು, ಜೀವನ ಕ್ರಮ ಉಳಿಸ್ಕೊಳ್ಳುವಂಥದ್ದು, ಅದನ್ನು ಹೇಗೆ ಮಾಡಬೇಕು ಅಂತ ಹೇಳೋದನ್ನು ಸ್ಥಳೀಯರೇ ಮಾತನಾಡುವವರ ಸಂಖ್ಯೆ ಆಗಬೇಕು. ಏಕಾಏಕಿ ಆಗಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಆದರೆ ಅದನ್ನು ಅಸಾಧ್ಯ ಅಂತ ಹೇಳುವಂಥದ್ದು ಅಲ್ವೇ ಅಲ್ಲ. ಇಚ್ಛಾಶಕ್ತಿ ಇರಬೇಕು, ಅದನ್ನ ಇಂಪ್ಲಿಮೆಂಟ್ ಮಾಡುವಂಥದ್ದು ಇರಬೇಕು. ಅದರೊಂದಿಗೆ ಇನ್ನೂ ಒಂದು ಹೋಮ್ ಸ್ಟೇ, ಹೋಟೆಲ್ ಮಾಡುವವರು, ರೆಸಾರ್ಟ್ ಮಾಡುವವರು ಅವರೇ ಸಹ ಸೆಲ್ಫ್ ಕಂಟ್ರೋಲ್ ಮಾಡ್ಕೊಂಡು ಬಂದರೆ, ಸ್ವಯಂ ನಿಯಂತ್ರಣ ಮಾಡ್ಕೊಂಡು ಬಂದರೆ, ಅವರೇ ಅಚ್ಚುಕಟ್ಟು ಥರ ಸಾಂಸ್ಕೃತಿಕವಾಗಿ ಮಾಡುವಂಥದ್ದು ಎಲ್ಲವನ್ನ ಅವರೇ ನಿಯಂತ್ರಣ ಮಾಡುವಂಥ ವ್ಯವಸ್ಥೆಯನ್ನು ಮಾಡೋಕ್ಕೆ ಪ್ರಾರಂಭಿಸಿದರೆ ಆಟೋಮೆಟಿಕ್ ಅದನ್ನು ಸಹ ತರ್ಬೋದು. ಈಗ ಸ್ವಲ್ಪ ಸಮಯ ಕಳೆದ ನಂತರ ಬದಲಾವಣೆ. ಈಗ ನೋಡಿ, ಈಗ ಹಿಂದೆ ಈ ಹೋಟೆಲ್ ಅಸೋಸಿಯೇಷನ್ ದಿನೇಶ್ ಕಾರ್ಯಪ್ಪರ್ ಅವರು ಅಧ್ಯಕ್ಷರಾಗಿ ಸ್ವಚ್ಛತಾ ಅಭಿಯಾನಕ್ಕೆ ಏನು ಕರೆ ಕೊಟ್ಟರು, ಅದಕ್ಕೆ ಎಲ್ಲ ಹೋಟೆಲ್ ಉದ್ಯಮದಲ್ಲಿ ತೊಡಗಿಸ್ಕೊಂಡವರು ಪೂರ್ಣ ಪ್ರಮಾಣದಲ್ಲಿ ಅಲ್ಲದಿದ್ದರೂ ಒಂದಿಷ್ಟು ಪ್ರಮಾಣದಲ್ಲಿ ಏನು ತೊಡಗಿಸ್ಕೊಂಡ್ರು, ನಿಜವಾಗ್ಲೂ ಇದರ ಪ್ರವಾಸಿಗರಿಂದ ಬರುವವರು ಅಥವಾ ಇಲ್ಲಿ ಬರುವ ಆಕ್ಟಿವಿಟೀಸ್ನ ಆದಾಯ ಬರುವಂಥ ಸಂಪಾದನೆ ಅವ್ರದ್ದು. ತುಂಬ ಜನ ಸಂಘ ಸಂಸ್ಥೆಗಳು ಬೇರೆ ಬೇರೆ ಅವರು ಮಾಡುವಾಗ ಯಾರೋ ಬಂದು ಎಷ್ಟು ಹೋಗ್ತಾರೆ, ನಾವು ಕ್ಲೀನ್ ಮಾಡುವವರ, ನಮಗೇನಕ್ಕೆ ಇದು, ನಮಗೇನಕ್ಕೆ ಈ ಕೆಲಸ ಅಂತ ಹೇಳ್ತಾ ಇದ್ರು. ಯಾರು ಮಾಡಬೇಕಾದ್ರೂ ಅವ್ರು ಮಾಡೋಕ್ಕೆ ಸ್ಟಾರ್ಟ್ ಆದರು. ಅವರೇ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ಅದು ದೊಡ್ಡ ಎಫೆಕ್ಟ್ ಆಗ್ತದೆ. ನಾನೀಗ ಒಂದು ಹೋಮ್ ಸ್ಟೇಲಿ ಏನೋ ಕೆಟ್ಟ ಚಟುವಟಿಕೆ ನಡೀತಾ ಇದೆ, ಏನೋ ನಡೀತಾ ಅಂದರೆ ನಾನು ಹೇಳಿದರೆ ನನಗೆ ದಾರಿಗಳು ಬಹಳ ಕಡಿಮೆ, ಅಥವಾ ನಾನು ಸಂಘರ್ಷಕ್ಕೆ ದಾರಿಗಿಳಿಬೇಕಾಗುತ್ತೆ, ಅವರೊಟ್ಟಿಗೆ ಗಲಾಟೆ ಮಾಡಬೇಕಾಗುತ್ತೆ, ಅಥವಾ ನಮಗೆ ಕಂಡುಹಿಡಿಯೋಕೊಳ್ಳೋಕೆ ಕಷ್ಟ. ಅಲ್ಲೇ ನಡೆಸ್ತಿರುವವನಿಗೆ ಏನು ತಪ್ಪಿದೆ ಅಂತ ಹೇಳಿ ಅರಿವಾಗ್ತದೆ. ಅವನು ಅಲ್ಲೇ ಕಂಟ್ರೋಲ್ ತಗೊಂಡ್ರೆ ಅದನ್ನು ನಿಯಂತ್ರಣ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಒಬ್ಬ ಮಾಡಿದ್ರೆ ಅದನ್ನು ಸ್ಪ್ರೆಡ್ ಮಾಡ್ಬೋದು. ಈಗ 10 ಹೋಮ್ ಸ್ಟೇ ಇದೆ, ಒಂದು ಊರಿನಲ್ಲಿ 10 ಹೋಮ್ ಸ್ಟೇ ಇಟ್ಕೊಳ್ಳಿ, 8 ಹೋಮ್ ಸ್ಟೇ ಸರಿಯಾಗಿ ನಡೀತಿದೆ, 2 ಹೋಮ್ ಸ್ಟೇ ಕೆಟ್ಟದಾಗಿ ನಡೀತಿದೆ ಅಂತ ಹೇಳುವಾಗ ಈಗ 8 ಜನ ಸೇರಿ ಅವ್ರ ಊರಿನವರೆಲ್ಲ ಸೇರಿ ಅದನ್ನ ನಮಗೆ ಕೆಟ್ಟ ಹೆಸರು ಬರ್ತಾ ಇದೆ. ಈಗ ಒಂದು ಊರಿನಲ್ಲಿ ಯಾವುದೋ ಒಂದು ಊರಿನ ಹೆಸರನ್ನ ಹೇಳಿ, ಆ ಊರಿನಲ್ಲಿ 2 ಹೋಮ್ ಸ್ಟೇ ಇಡೀ ಊರಿಗೆ ಕಳಂಕ ಆಗ್ತಿದೆ ಅಂತ ಹೇಳಿದಾಗ ಉಳಿದೆಲ್ಲರೂ ಆ ಹೋಮ್ ಸ್ಟೇ ಊರಿನ ಹೆಸರು ಹೇಳಿ ಹೇಳ್ತಾರೆ. ಆಗಿರುವ ಎಲ್ಲರಿಗೂ ಅದು ಕಳಂಕ ಆಗುತ್ತದೆ. ಈಗ ಕೊಡಗಿನಲ್ಲಿ ಯಾವುದೋ ಒಂದು ಹೋಮ್ ಸ್ಟೇಲಿ ಯಾವುದೋ ಒಂದು ರೆಸಾರ್ಟ್ಲಿ ಕೆಟ್ಟ ಚಟುವಟಿಕೆ ನಡೀತಾ ಇದೆ ಅಂತ ಆದ್ರೆ ಅದು ಇಡೀ ಕೊಡಗಿಗೆ ಕಳಂಕ ಆಗುತ್ತೆ. ಹೆಸರು ಹೇಳೋದಿಲ್ಲ, ಕೊಡಗಲ್ಲಿ ಹಿಂಗೆ ಹೇಳ್ತಾರೆ, ನಾನು ಕೊಡಗಿನ ರೆಸಾರ್ಟ್ಲಿ ಹೋಗಿದ್ದೆ, ಹಿಂಗೆ ಹೊರಗಿನ ಹೋಮ್ ಸ್ಟೇಲಿ ಹಿಂಗಿದ್ದೆ, ಹೊರಗಿನ ಲಾಡ್ಜಲ್ಲಿ ಹಿಂಗಿದ್ದೆ ಅಂತ ಹೇಳುವುದನ್ನು ಅದು ಇಡೀ ಕೊಡಗಿಗೆ ಕೆಟ್ಟ ಹೆಸರು ಬರ್ತದೆ. ಅದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಬಹುಶಃ ನಮ್ಮ ಲಕ್ಷದ್ವೀಪದ ಪ್ರವಾಸ ನಮಗೆ ಕಣ್ತರಿಸಿದೆ. ನಿಜವಾಗ್ಲೂ ಮಾಡೆಲ್ ಆಗಿ ಹೇಗಿರ್ಬೋದು ಅಂತ ಹೇಳೋದನ್ನ, ಜನರ ಜೀವನಗಳು ನೋಡಿ, ಅಲ್ಲಿ ಮೋಸ ವಂಚನೆ ಇಲ್ಲದ ವ್ಯವಹಾರದಲ್ಲೂ ಅಷ್ಟೇ ಹಿಂಸೆ ಅನಿಸೋದಿಲ್ಲ ನಿನಗೆ ಅಂತ. ಕೆಲವು ಸಲ ಹಿಂಸೆ ಅನಿಸ್ತದೆ. ಮೊನ್ನೆ ನಮಗೆ ಹೇಳಿದ್ರು, ಬೆಂಗಳೂರದು ನಾವು ಇದಕ್ಕೆ ಹೋಗ್ತೀವಲ್ಲ ಬಸ್ ಸ್ಟ್ಯಾಂಡ್ ಒಳಗೆ, ಮೆಜೆಸ್ಟಿಕ್ ಕೆಳಗೆ ಅಂಡರ್ ಪಾಸ್ ಅಲ್ಲಿ ಸುಲಿಗೆ ಮಾಡ್ತಾರೆ ಅಂತ ಒಬ್ಬ ನಟರು ಮನೆ ಸುನಿಲ್ ಅಂತ ಹೇಳೋ ನಟನು ಇದು ನೋಡಿದೆ. ಯಾರೋ ಒಂದು ಜರ್ಕಿನ್ ತಗೊಂಡ 2,500 ರೂಪಾಯಿ ಅಂತ ಹೇಳಿದ್ರು. ನೀವು ತಗೊಳ್ಳೇಬೇಕು ಅಂತ ಆಟ ಅಂತ, ಇವ್ನು 800 ರೂಪಾಯಿ ಹತ್ರ ಇದ್ದಿದೆ ಅಂತೆ, ತಗೊಳ್ಳೇಬೇಕು ಅಂತೇಳಿ ಅವ್ರ ಹೆರಾಸ್ಮೆಂಟ್, ಅವ್ನು ಓಡಿ ಹೋಗಿದೆ ಅಂತ, ಅವ್ನು ತಿರುಗಿ ನೋಡಿದ ಅಂತ, 1 ಕಿಲೋಮೀಟರ್ ಅಷ್ಟು ಓಡ್ಬಿಟ್ಟೆ ನಾನು ಅಂತ ಹೇಳಿದ್ರು ಕಲಾವಿದರು ಹೇಳಿದ್ರು. ಜನಕ್ಕೆ ಅಂದ್ರೆ ಅದ್ರ ತಗೊಳ್ಳೇಬೇಕು, ನೀನು ಇಲ್ಲಿ ವಾಪಸ್ ಮಾಡೋಗಿಲ್ಲ ಅಂತ. ಆ ಥರ ಆದ್ರೆ ಅದು ಹೆರಾಸ್ಮೆಂಟ್ ಅಲ್ವಾ? ಈಗ ಕೆಲವರು ಬಂದು ನಮಗೆ ಬೇಕೋ ಬೇಡೋ, ಹಿಂಗೆ ತಗೊಳ್ಳಿ ಇಷ್ಟು ಕಮ್ಮಿ ಹಿಂದೆ ನಡೆಯುವಂಥದ್ದು. ಈಗ ನಾವು ಒಂದು ಊರಿಗೆ ಹೋಗಿರ್ತೀವಿ, ನಮಗೆ ಬೇಕಾದ್ರೆ ಆಟೋ ಬೇಕಾಗುತ್ತೆ, ನಾವು ಆಟೋ ಬೇಕಾದ್ರೆ ನಾವು ಹೋಗ್ಬೋದಲ್ಲ, ಬಸ್ ಇಳಿಯೋದಿಲ್ಲ, ಎಲ್ಲಿಗೆ ಹೋಗ್ತೀರಾ ಅಂತ ಕೆಳಗೆ ಸ್ಟಾರ್ಟ್ ಮಾಡ್ತಾರೆ. ಆ ಎಳ್ದಾಡುವಂಗೆ ಆಡ್ತಾರೆ, ಟ್ಯಾಕ್ಸಿ ಅವ್ರು ಎಳ್ದಾಡೋದು, ಅದು ನಮಗೆ ಕಂಫರ್ಟ್ ಆಗೋಲ್ಲ. ನನಗೆ ಆ ಊರಿಗೆ ಬಂದಾಗ ನನಗೆ ಟ್ಯಾಕ್ಸಿ ಬೇಕಾದ್ರೆ ಟ್ಯಾಕ್ಸಿಗೆ ಹೋಗೇ ಹೋಗ್ತೀನಿ, ಆಟೋಕ್ಕೆ ಬೇಕಾದ್ರೆ ಆಟೋ ಹತ್ರ ಹೋಗೇ ಹೋಗ್ತೀನಿ, ರೂಮಿಗೆ ಬೇಕಾದ್ರೆ ರೂಮಿಗೆ ಹೋಗೇ ಹೋಗ್ತೀನಿ. ನಿಮಗೆ ರೂಮಿಗೆ ಸಿಗ್ತದೆ ಇಲ್ಲಿ ಅಂತ ಹೇಳುವಂಥವ್ರು, ಆಟೋ ಬನ್ನಿ ಅಂತ ಹೇಳುವಂಥವ್ರು, ಅದು ನಮಗೆ ಕಂಫರ್ಟ್ ಅನ್ಸೋದಿಲ್ಲ. ಬಂದಂಗೆ ಹಿಂಸೆ. ಆ ಊರಿಗೆ ಇಳಿದ ತಕ್ಷಣ ಹಿಂಸೆ ಸ್ಟಾರ್ಟ್ ಆದರೆ ನಮಗೆ ಬೇಕಾದ್ರೆ ನಾವು ಹೋಗಲ್ವಾ? ಆ ಸಿಸ್ಟಮ್ ಆಗಬಾರ್ದು. ಅದು ಹೆರಾಸ್ಮೆಂಟ್ ಥರ, ಬರುವವನಿಗೆ ಹೆರಾಸ್ಮೆಂಟ್ ಥರ ಅನಿಸ್ಬಾರ್ದು. ಲಕ್ಷದ್ವೀಪ ಮತ್ತು ಕೊಡಗನ್ನ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಅಲ್ಲಿ ನಡೀತಿರುವಂಥ ಇದರಲ್ಲಿ ಯಾವುದರಲ್ಲೂ ನಾವು ಅವರಿಗೆ ಹೋಲಿಕೆನೇ ಇಲ್ಲ. ಯಾವುದ್ರಲ್ಲಿ ಅಂದರೆ ಈ ವ್ಯವಸ್ಥೆಯಲ್ಲಿ ನಾನು ಹೇಳೋದು. ಭೌಗೋಳಿಕವಾಗಿ ಭಿನ್ನತೆ ಇರ್ಬೋದು, ಆದರೆ ಪ್ರವಾಸೋದ್ಯಮ ಚಟುವಟಿಕೆಗಳು ಬಂದಾಗ ಭೌಗೋಳಿಕವಾಗಿ ಜನರ ಸಂಸ್ಕೃತಿ, ಶ್ರೀಮಂತಿಕೆ ಎಲ್ಲವೂ ಶ್ರೀಮಂತಿಕೆ ಇದೆ, ಆದರೆ ವ್ಯವಸ್ಥೆಯ ನಡವಳಿಕೆ ಇಲ್ಲ, ಅದು ಏನೇನೂ ಇಲ್ಲ. ನಿಜವಾಗ್ಲೂ ನನಗನ್ನಿಸು ಪೂರ್ಣ ಪ್ರಮಾಣದಲ್ಲಿ ಲಕ್ಷದ್ವೀಪವನ್ನು ಮಾಡೆಲನ್ನು ಪ್ರವಾಸೋದ್ಯಮಕ್ಕೆ ಕೊಡಗಿಗೆ ಅನ್ವಯ ಮಾಡಿದ್ರೆ ಕೊಡಗು ಸುರಕ್ಷಿತವಾಗಿರುತ್ತೆ, ಕೊಡಗಿನ ಜನರು ಸುರಕ್ಷಿತವಾಗಿರುತ್ತೆ, ಕೊಡಗಿನ ನಿಸರ್ಗ ಸಂಸ್ಕೃತಿ ಎಲ್ಲವೂ ನೀಟಾಗಿ ಮುಂದುವರಿಕೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ನೀವು ಹೇಳಿದಾಗೆ ಈ ಸುಸ್ಥಿರ ಪ್ರವಾಸೋದ್ಯಮ ಅಥವಾ ನಿಯಂತ್ರಿತ ಪ್ರವಾಸೋದ್ಯಮ ಚರ್ಚೆ ಆಗುತ್ತೆ. ಈ ಅಧಿಕಾರಿ ಮಟ್ಟದಲ್ಲಿ, ಜನಪ್ರತಿನಿಧಿ ಮಟ್ಟದಲ್ಲಿ ಚರ್ಚೆ ಮಾಡ್ತಾರೆ. ಯಾಕಂತಂದ್ರೆ ವರ್ಷಕ್ಕೆ 1-2 ಮೀಟಿಂಗ್ ಮಾಡೋದು, ಈ ರೀತಿಯ ಪ್ರವಾಸೋದ್ಯಮ ಬೆಳವಣಿಗೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಒಂದಷ್ಟು ಪ್ಲಾನ್ ಹೇಳ್ತಾರೆ.
ಬಟ್ ಆಗೋದು ಮಾತ್ರ ಇದೇ ರೀತಿ ಸಾಗ್ತಾ ಇದೆ. ವರ್ಷಕ್ಕೊಂದು 2 ಸಭೆ ಅವ್ರದ್ದು ದಾಖಲೆಗೆ ಮಾಡಿ ಇಟ್ಕೊಳ್ತಾರೆ. ಸಭೆ ಏನು ಮಾಡಿದೀನಿ ಅಂತ ಅನ್ಸೋತ್ತಿಗೆ ನಮ್ಮ ಸಭೆಯಲ್ಲಿ ಇಂತಿಂಥವ್ರು ಕರೆದಿದ್ದೀವಿ, ಮೀಟಿಂಗ್ ಮಾಡಿದ್ದೀವಿ ಅನ್ನೋದು ರೆಕಾರ್ಡ್ ಮಾತ್ರ. ಸರ್ಕಾರ ಮತ್ತು ಆಡಳಿತ ವ್ಯವಸ್ಥೆಯಿಂದ ಪ್ರವಾಸೋದ್ಯಮ ಅಭಿವೃದ್ಧಿ ಆಗಿದ್ದಕ್ಕಿಂತ ಕೊಡಗಿನಲ್ಲಿ ಸ್ಥಳೀಯರಿಂದನೇ ಪ್ರವಾಸೋದ್ಯಮ ಅಭಿವೃದ್ಧಿ ಆಗಿರೋದು. ಈ ಸ್ಥಳೀಯರೇ ಹೋಮ್ ಸ್ಟೇ ಮಾಡಿಕೊಂಡ್ರು, ಅದಕ್ಕೆ ವ್ಯವಸ್ಥೆ ಮಾಡಿಕೊಂಡ್ರು, ರೆಸಾರ್ಟ್ಗಳು ಹಣ ಇರೋರು ರೆಸಾರ್ಟ್ ಮಾಡಿದ್ರು, ಹೋಟೆಲ್ ಮಾಡಿದ್ರು, ಎಲ್ಲ ಜನರ ಬಂಡವಾಳಗಳನ್ನ ಹೂಡಿಯೇ ಮಾಡಿದ್ರು. ಅದಕ್ಕಾಗಿ ನಾವೇ ಮಾಡಿದ್ವಿ, ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳೋ ರೀತಿಯಲ್ಲಿ ಸರ್ಕಾರದ ಪಾಲುದಾರಿಕೆ ಇಲ್ಲ. ಆದರೆ ಸರ್ಕಾರ ತಿಳ್ಕೊಳ್ಬೇಕು, ನಮ್ಮ ಜವಾಬ್ದಾರಿ ಇದೆ. ಖಾಸಗಿ ಏನೇ ಮಾಡೋದು ನೀತಿ ನಿಯಮ ಕಾನೂನಿಗೆ ಧಕ್ಕೆ ಆಗ್ತಿದೆ ಅಂತ ಹೇಳುವಾಗ ವ್ಯವಸ್ಥೆ ಒಳಗೆ ಬಂದಾಗ ಇವನ್ ಒಬ್ಬ ಡಿ ಸಿಗೂ ಅದರ ಅವಕಾಶ ಇರುತ್ತೆ. ಓಕೆ, ಆಡಳಿತ ವ್ಯವಸ್ಥೆ ಮಾಡಲಿಲ್ಲ, ಜನಪ್ರತಿನಿಧಿ ಮಾಡಲಿಲ್ಲ, ಆವಾಗ ಮಾದೇಟ್ರ ತಿಮ್ಮಯ್ಯನಂತವರ ಸಂಖ್ಯೆ ಜಾಸ್ತಿ ಆಗಬೇಕು, ವಿ ಟಿ ಮದನ್ರಂಥವರ ಸಂಖ್ಯೆ ಜಾಸ್ತಿ ಆಗಬೇಕು. ಅವರ ಸಂಖ್ಯೆ ಪ್ರಶ್ನಿಸುವವರ ಸಂಖ್ಯೆ ದಾಟಾದರೆ ಆಟೋಮೆಟಿಕ್ ಕಂಟ್ರೋಲ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಕೆಲವರು ಸೌಂಡ್ ಬರುತ್ತೆ ಅಂದರೆ ಕೆಲವು ಹೋಮ್ ಸ್ಟೇಗಳಿಗೆಲ್ಲ ಹೋದಾಗ ಇಲ್ಲಿ ಅಕ್ಕಪಕ್ಕದವರಿಗೆ ಡಿಸ್ಟರ್ಬ್ ಆಗುತ್ತೆ, 10 ಗಂಟೆಗೆ ಕ್ಲೋಸ್ ಮಾಡಬೇಕಂತ. ಯಾಕಂದರೆ ಪಕ್ಕದವ್ರ ಭಯ ಆಯಿತು, ಪಕ್ಕದವರು ಇವರು ಪ್ರಭಾವಿಯಾಗಿ ದುಡ್ಡು ಪ್ರಭಾವಿ ಇದ್ದು ಕಾನೂನನ್ನು ನಿಯಂತ್ರಣ ಮಾಡುವವರು, ಅಂದರೆ ಆ ಪೊಲೀಸರನ್ನ ಕಂಟ್ರೋಲ್ ತಗೊಳ್ಳುವವರು, ಆಡಳಿತ ವ್ಯವಸ್ಥೆನ ಕಂಟ್ರೋಲ್ ತಗೊಳ್ಳೋರು ಅಂತ ಆದರೆ ಅವ್ರು ಪಕ್ಕದವ್ರಿಗೆ ದೂರು ಕೊಡೋಕ್ಕೆ ಸಾಧ್ಯ ಇಲ್ಲ, ಅಸಹಾಯಕರಾಗಿರ್ತಾರೆ. ಆವಾಗ ಇವರು ಮಾಡಿದೆಲ್ಲ ನಡಿಬೋದು ಅಂತ ಆಗುತ್ತೆ. ಅವ್ರ ನಿದ್ದೆಗೆ ಭಂಗ ಬಂದರೂ ಸಮಸ್ಯೆ ಏನು ಮಾಡೋಕ್ಕಾಗಲ್ಲ ಅಂತ ಆಗುತ್ತೆ. ಅದರ ಬದಲು ಆಡಳಿತ ವ್ಯವಸ್ಥೆ ಸ್ಥಳೀಯರಿಂದನೇ ಬೆಳೆದಿದೆ ಅಲ್ವಾ, ಸ್ಥಳೀಯರಿಂದನೇ ನಿಯಂತ್ರಣ ಬರಲಿದ್ದು, ಸ್ಥಳೀಯರಿಂದನೇ ಹೇಗೆ ಪ್ರವಾಸೋದ್ಯಮ ಬೆಳೆದಿದೆ ಕೊಡಗಿನಲ್ಲಿ, ಸ್ಥಳೀಯರಿಂದನೇ ಈ ಕಟ್ಟುಪಾಡುಗಳು ಬರಲಿ. ಆಡಳಿತ ವ್ಯವಸ್ಥೆ ಹಾಕೋದಿಲ್ಲ. ಯಾಕೆಂದರೆ ನಾನು ನೋಡಿದ್ದೀನಿ, ಹೋಮ್ ಸ್ಟೇ ರಿಜಿಸ್ಟ್ರೇಷನ್ ಮಾಡಬೇಕು, ಅನಧಿಕೃತ ಹೋಮ್ ಸ್ಟೇ ಮೇಲೆ ಕ್ರಮ ತೆಗೆದು ಒಂದು ಕ್ರಮನೂ ಇದು ಎಷ್ಟು ವರ್ಷದಿಂದ ಆಗ್ತದೆ ಈ ಪ್ರಕ್ರಿಯೆ? ಒಂದು ಅಂತ್ಯಕ್ಕೆ ಇದುವರೆಗೆ ಬರಲಿಲ್ಲ. ಇಲ್ಲವೇ ಇಲ್ಲ. ಹೋಮ್ ಸ್ಟೇ ರೆಸಾರ್ಟ್ಗಳಲ್ಲಿ ಡ್ರಗ್ಸ್ ವಹಿವಾಟುಗಳು ನಡೆಯುವ ಇದು ಮಟ್ಟಕ್ಕೆ ಹಂತಕ್ಕೆ ನಾವು ತಲುಪಿಟ್ಟಿದ್ದೀವಿ. ಇವತ್ತು ರೇವ್ ಪಾರ್ಟಿ ಮಾಡುವಂಥ ಹಂತಕ್ಕೆ ನಾವು ಕೊಡಗನ ತಂದು ನಿಲ್ಲಿಸಿದ್ದೇವೆ. ಈಗ ಈ ಹೆದರಿಕೆ ಬೆದರಿಕೆಗಳಿಂದ ಏನೇನು ಪ್ರಯೋಜನ ಇಲ್ಲ. ಕಾನೂನು ಕ್ರಮ ತೆಗೆದುಕೊಳ್ಳಲು ವಿಫಲ ಆಗಿದೆ. ಪೂರ್ಣ ಪ್ರಮಾಣದಲ್ಲಿ ವ್ಯವಸ್ಥಿತವಾಗಿ ಪ್ರವಾಸೋದ್ಯಮ ನಡೆಯುವುದಕ್ಕೆ ಜಿಲ್ಲಾಡಳಿತದಾಗಲಿ ರಾಜ್ಯ ಸರ್ಕಾರವಾಗಲಿ ಇದರ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯವನ್ನು ವಹಿಸಿದೆ. ವೈಫಲ್ಯ ಅಂತ ಹೇಳೋದಕ್ಕಿಂತ ಇದರ ಬಗ್ಗೆ ಆಸಕ್ತಿನೇ ವಹಿಸ್ತಿಲ್ಲ, ತೋರ್ತನೂ ಇಲ್ಲ. ಜನಪ್ರತಿನಿಧಿಗಳು ಈ ನಿಯಂತ್ರಣ ಕಡಿವಾಣ ಹಾಕುವುದಕ್ಕೆ ಅವರು ಸಹ ಇದನ್ನು ಆಸಕ್ತಿಯ ಸಬ್ಜೆಕ್ಟ್ ಆಗಿ ಹೋಗ್ತಾರೆ. ನಮಗೆ ಬಹುಶಃ ವೋಟ್ ಬ್ಯಾಂಕಿಗೆ ಚ್ಯುತಿ ಬರ್ಬೋದು, ನಮಗೆ ಯಾಕೆ ಇದರ ಉಸಬರಿ, ನಾವು ಬಂದ ನಂತರ ಆಗಿದ, ಹಿಂದಿನಿಂದ ಇದೆಯಲ್ಲ ಅಂತ ಹೇಳುವ ರೀತಿ ಭಾವನೆ ಇರುವಂಥದ್ದಿದೆ. ಜನಪ್ರತಿನಿಧಿಗಳು ಮಾತ್ರ ಅಲ್ಲ, ರಾಜ್ಯಕ್ಕೆ ಮುಖಂಡರುಗಳಿಗೂ ಯೋಚನೆ ಮಾಡಬೇಕು, ಸಂಘ ಸಂಸ್ಥೆಯವರು ಯೋಚನೆ ಮಾಡಬೇಕು. ತಪ್ಪು ಈಗ ನೋಡಿ, ಮೊನ್ನೆ ಒಂದು ಬಂತು, ಯಾವುದು ಕೇರಳದ ಒಂದು ಗಾಡಿ ಬಂತು, ಅವನು ವೀಲಿಂಗ್ ಥರ ಬೈಕ್ ವೀಲಿಂಗ್ ಮಾಡುವಾಗ ಕಾರ್ನ ಬಸ್ಸನ್ನು ಮಾಡ್ತಿದ್ದ, ತಿರುಗಿ ಮಾತಾಡ್ತಿದ್ದ, ಪ್ರಶ್ನೆ ಬಂತು. ಆ ಪ್ರಶ್ನೆ ಹಿಂದೆ ಏನಾದರೂ ಕಥೆ ಇದೆಯೋ ಗೊತ್ತಿಲ್ಲ, ಅದು ನನಗೆ ಅದರ ಅರಿವಿಲ್ಲ. ಆದರೆ ಅದನ್ನು ವಾಸ್ತವವಾಗಿ ತೆರಿಗೆ ಮಾಡೋ ಪ್ರಶ್ನೆ, ಅದು ನಮಗೆ ಪ್ರಶ್ನೆ ಮಾಡಿ ಹಾಕಿಲ್ಲ. ನೀನು ಟ್ಯಾಕ್ಸ್ ಕಟ್ಟಿದೆಯಾ, ರೆಕಾರ್ಡ್ ತೋರಿಸು, ನಮಗೆ ಯಾರು, ನಾವು ಪೊಲೀಸಿಂಗ್ ಮಾಡೋಕ್ಕೆ, ನಮಗೆ ಪೊಲೀಸ್ಗಿರಿ ಮಾಡೋಕ್ಕೆ ಆಗುತ್ತಾ? ಸಾಧ್ಯ ಇಲ್ಲ. ಅದು ಸ್ವಲ್ಪ ನನಗೆ ಆವಾಗ ಸ್ವಲ್ಪ ಹದ್ದು ಮೀರಿದ ಇದು, ಅದರೊಳಗೆ ಬೇರೆ ಏನೋ ಉದ್ದೇಶ ಇದೆಯಾ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿತ್ತು. ಆದರೆ ಅವರು ಕೇಳಿದ್ರು, ನಿಮಗೆ ಯಾರು ಹೇಳಕ್ಕೆ, ನೀವು ಯಾರು ಕೇಳಕ್ಕೆ ಅಂತ ಕೇಳಿದ್ರು. ಆದರೆ ಅದು ನೋಡಿ, ಅಲ್ಲಿ ನಾವು ದಾರಿ ತಪ್ಪಬಾರ್ದು. ನಾವು ಅವನು ಇದನ್ನ ವೀಲಿಂಗ್ ಮಾಡಿದನ್ನ ಅಥವಾ ಗಾಡಿನ ತಿರುಗಿಸಿದನ್ನ ಪ್ರಶ್ನೆ ಮಾಡೋಕೆ ಅವಕಾಶ ಇತ್ತು. ಇದು ಅಪಾಯಕಾರಿ ಮಾಡಿ ನಿಂಗೆ, ನೀನು ತೆರಿಗೆ ಕಟ್ಟಿದೆಯಾ, ಟ್ಯಾಕ್ಸ್ ಕಟ್ಟಿದೆಯಾ, ಬ್ಯಾಡ್ಜ್ ಉಂಟು ಅಂದ್ರೆ ಕೇಳಕ್ಕೆ ನಮಗೆ ಅಧಿಕಾರ ಇರೋಲ್ಲ. ಅದು ನಾವು ಅದು ನಾವು ತಲುಪಿಸಬೇಕಾಗಿತ್ತು. ಅವಾಗ ನಮಗೆ ವೀಕ್ನೆಸ್ ತರ ಅನಿಸ್ತದೆ. ಅವನಿಗೆ ಪೊಲೀಸರ ಬಗ್ಗೆ, ಅಧಿಕಾರಿಗಳ ಬಗ್ಗೆ ಕನಿಷ್ಠವಾಗಿ ವಿಡಿಯೋ ಮಾಡಿ ಹಾಕಿದ ಆ ವ್ಯಕ್ತಿ ಅವನು ಉದ್ದಟತನ ನೋಡಿ. ಅವರಿಗೂ ಪ್ರವಾಸೋದ್ಯಮ ಒಂದು ವೆಹಿಕಲ್ ಬರುವಂಥ ಅವ್ರು ಬದುಕು ಬಂದಾಗ ಒಂದು ಪ್ರದೇಶವನ್ನು ಟೀಸ್ ಮಾಡುವಂಥದ್ದು, ಒಂದು ಆಡಳಿತ ವ್ಯವಸ್ಥೆನ ಟೀಸ್ ಮಾಡುವಂಥದ್ದು, ಅದು ಉದ್ದಟತನದ ವರ್ತನೆ ಆಗುತ್ತೆ. ಮತ್ತು ಅದು ಕೆಟ್ಟ ಭಾವನೆಯೂ ಆಗುತ್ತೆ. ಅಲ್ಲಿ ಬಿಂಬಿಸಿದಾಗ ಕೇರಳದಿಂದ ಬರುವ ಗಾಡಿಗಳು ಅಂತ ಹೇಳಿದ್ರು. ಅದು ಒಂದು ಪ್ರದೇಶವನ್ನು ಇಟ್ಟುಕೊಂಡು, ಒಂದು ರಾಜ್ಯವನ್ನು ಇಟ್ಟುಕೊಂಡು ಹಂಗೆ ಹೇಳುವಂಥದ್ದು. ನಾವು ಇಲ್ಲಿಂದ ಕೇರಳಕ್ಕೆ ಹೋಗಲ್ವಾ, ನಮ್ಮ ವೆಹಿಕಲ್ಗಳು ಹೋಗಲ್ವಾ, ನಾವು ಪ್ರವಾಸಕ್ಕೆ ಹೋಗಲ್ವಾ? ಹಂಗೆ ನೀವು ಕೇರಳ ಅಂತ ಹೇಳಿದ್ರೆ ಭಾವನೆಗಳು ತಪ್ಪಾಗುತ್ತೆ. ಕರ್ನಾಟಕ ಕೇರಳ ಅಂತ ಸಂಘರ್ಷ ಆಗಲ್ವಾ? ನಾಳೆ ಕರ್ನಾಟಕದವರು ಅಂತೇಳಿ ಕೇರಳದವರು ಸಮಸ್ಯೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಎಲ್ಲ ದೇವಸ್ಥಾನಗಳಿಗೆ, ಶಬರಿಮಲೆಗೆ ಎಷ್ಟೊಂದು ಸಾವಿರ ಜನ ನಾವು ಹೋಗ್ತೀವಿ ಇಲ್ಲಿಂದ, ಅಲ್ಲೇ ಧಾರ್ಮಿಕ ಕೇಂದ್ರಗಳಿಗೆ ಎಷ್ಟು ಜನ ಹೋಗ್ತೀವಿ ಇಲ್ಲಿಂದ. ಆಗ ಅದೊಂದು ಏರಿಯಾವನ್ನು ಹೇಳಿ ನಾವು ಶತ್ರುತ್ವವನ್ನು ಮಾಡೋದು, ನನಗೆ ಅದು ಖುಷಿ ಆಗಲಿಲ್ಲ. ಯಾಕೆಂದರೆ ಹೇಳೋ ಬರದಲ್ಲಿ ಕೇರಳ ವೆಹಿಕಲ್ ಅಂತ ಹೇಳ್ತಿದ್ರು. ಅದು ದ್ವೇಷವನ್ನು ಮತ್ತಷ್ಟು ವೃದ್ಧಿಸುವಂಥದ್ದು, ಅಸೂಯೆ, ದ್ವೇಷ ಅದು ಮಾಡೋದು. ಆ ಥರ ಅದರಲ್ಲಿ ಸಣ್ಣ ಭಾಗದಲ್ಲಿ ಅವ್ರು ತಪ್ಪನ್ನು ಪ್ರಶ್ನೆ ಮಾಡಿದ್ರು, ಅವ್ರು ದಂಡ ಹಾಕೋಂಗೆ ಮಾಡಿದ್ರು. ಅಂಥ ಚಟುವಟಿಕೆಗಳು ಹೆಚ್ಚು ನಡಿಬೇಕು. ಆದರೆ ಅದರೊಳಗೇನೋ ಸ್ವಾರ್ಥ ಇದ್ದುಕೊಂಡು, ಈಗ ನನ್ನ ಹೋಟೆಲ್ಗೆ ಬರಲಿಲ್ಲ, ನಾನು ಹೇಳಿದ ಜಾಗಕ್ಕೆ ಕರ್ಕೊಂಡು ಹೋದಾಗ ಅವ್ರು ಬರಲಿಲ್ಲ, ಅದಕ್ಕಾಗಿ ನಾನು ಇವರು ತಪ್ಪು ಹಿಡ್ಕೊಂಡು ಮಾಡಿದ್ರೆ ಅದರಿಂದ ಉದ್ದೇಶ ಇಡೋದಿಲ್ಲ. ಅದು ಏನು ಪ್ರಯೋಜನ ಆಗೋಲ್ಲ. ಅದು ಯಾಕೆಂದರೆ ಅವ್ರು ನಾಳೆ ಅವ್ರ ಹತ್ರ ಹೋದರೆ ಮಾತ್ರ ಅಲ್ಲಿ ಅವ್ರು ಆಗ್ತಪ್ಪ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಅಲ್ಲಿ ಅವರ ಮೂಲಕ ನಡೆದ್ರೆ ನಡೀತದೆ, ಅವರ ಮೂಲಕ ಹೋದರೆ ಮಾತ್ರ ಆಗುತ್ತೆ ಅಂತ ಹೇಳೋ ಭಾವನೆ ಬಂದರೆ ಅದರಿಂದ ಪ್ರಯೋಜನ ಆಗೋಲ್ಲ. ಅದರ ಬದಲು ನಾನು ಅದೇ ಹೇಳಿದಾಗೆ, ಮಾದೇಟ್ರ ತಿಮ್ಮಯ್ಯ ಏನು ವಿಡಿಯೋ ಮಾಡಿ ಸಾಕಷ್ಟು ಜನ ಬಂದು ವಾಪಸ್ ಕಸ ಹಾಕುವಂಗೆ ಮಾಡೋದು, ಅದೊಂದು ದೊಡ್ಡ ಜಾಗೃತಿ ಮೂಡಿಸ್. ನಾನು ಅದನ್ನೇ ಪದೇ ಯಾಕೆ ಹೇಳ್ತೀನಿ ಅಂದರೆ, ನಾವೇ ಅದನ್ನು ಸಾಕಷ್ಟು ಬಾರಿ ಏನಾದ್ರು ಕಸ ಬಿಸಾಕೋ ಆಚೆ ಈಚೆ ನೋಡೋದು, ಇಲ್ಲ ಅವ್ರು ಬರ್ತಾರಾ ಏನು ಬರ್ತಾರ ಅಂತ ಹೇಳಿ. ಆ ಥರ ಸಂಖ್ಯೆಗಳು ಹೆಚ್ಚಾದಾಗ ಸಮಾಜದಲ್ಲಿ ಒಂದು ಜಾಗೃತಿ ಆಗುತ್ತೆ. ಅದು ಬೇಕಾಗಿದೆ. ನಮಗೆ ಲಕ್ಷದ್ವೀಪ ಕೇವಲ ಪ್ರವಾಸ ಆಗಲಿಲ್ಲ, ಜ್ಞಾನೋದಯಕ್ಕೆ ಒಂದು ಮಾದರಿ ಆಗ್ಬೋದಪ್ಪ ಅಂತ ಹೇಳುವ ರೀತಿಯಲ್ಲಿ, ಸರ್ಟಿಫೈ ಮಾಡುವ ರೀತಿಯಲ್ಲಿ
ಆಯಿತು, ಅದು ನನ್ನ ಊರಿಗೆ, ನನ್ನ ಹುಟ್ಟೂರಿಗೆ ಅದನ್ನು ಇಂಪ್ಲಿಮೆಂಟ್ ಮಾಡಿದರೆ ಒಳ್ಳೆಯದು ಅಂತ ಹೇಳುವಂಥ ಒಂದು ಆಶಯ ಅದು ಇಡೀ ರಾಜ್ಯಕ್ಕೂ ಅನ್ವಯ ಆಗುತ್ತೆ. ಬಟ್ ದೇಶದ ಬೇರೆ ಬೇರೆ ಪ್ರವಾಸಿ ತಾಣಗಳಿಗೂ ಇದನ್ನು ಮಾಡಿದರೆ ಎಲ್ಲ ಅಚ್ಚುಕಟ್ಟಾಗಿ ನಡೀತದೆ. ಈಗ ತಲಕಾವೇರಿಗೆ ಹೋಗುವಾಗ ಧಾರ್ಮಿಕ ನಂಬಿಕೆಗೆ ಚ್ಯುತಿ ಬರುವ ರೀತಿಯಲ್ಲಿ, ಕಾವೇರಿಯ ಭಕ್ತರಿಗೆ ನೋವಾಗುವ ರೀತಿಯಲ್ಲಿ ಪ್ರವಾಸೋದ್ಯಮ ನಡೆದಾಗ ಸಹಜವಾಗಿ ಯಾರೂ ಸ್ವೀಕಾರ ಮಾಡೋದಿಲ್ಲ. ಆದರೆ ಸಹಜವಾಗಿ ಪ್ರವಾಸೋದ್ಯಮ ಇರುವವರು ಕೊಡಗಿನ ಪ್ರಮುಖ ಸ್ಥಳದಲ್ಲಿ ಹೇಳಿದಾಗ ತಲಕಾವೇರಿಗೆ ಕರ್ಕೊಂಡು ಹೋಗ್ತಾರೆ. ಅದು ನೀವು ಹೇಳದೆ ಹೋಗಲಿ ಪ್ರವಾಸಿ ತಾಣವೇ ಆಗಿರ್ತದೆ. ಅವರು ಬಹುತೇಕರು ಯಾರು ಪೂಜಾ ಪುನಸ್ಕಾರದಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಎಲ್ಲರ ಕಾವೇರಿ ಎಲ್ಲಿ ಹುಟ್ಟುತ್ತದೆ ಆ ಬಗ್ಗೆ ನೋಡ್ತಾರೆ, ಇಲ್ಲೆಲ್ಲ ನದಿ ನಿಂಟಿಗೆ ಹುಟ್ಟುತ್ತಾ ಇದೆ ಅಂತೇಳಿ ಫೀಲಲ್ಲಿ ನೋಡ್ತಾರೆ. ಅವ್ರಿಗೇನು ಕಾಣೋದಿಲ್ಲ, ಇಲ್ಲಿ ಹುಟ್ಟುತ್ತದೆ ಅಂತ ಅವ್ರಿಗೊಂದು ಭ್ರಮೆಗೆ ಹೋಗ್ಬೋದು ಅಷ್ಟೇ. ಬೆಟ್ಟದ ಮೇಲೆ ನೆಟ್ಟಿಗೆ ಬ್ರಹ್ಮಗಿರಿಗೆ ಹೋಗುತ್ತೆ. ಇಲ್ಲಿ ಸಂಪ್ರದಾಯನೆಲ್ಲ ಉಲ್ಲಂಘನೆ ಮಾಡಿ ನೆಟ್ಟಿಗೆ ಬ್ರಹ್ಮಗಿರಿ ಹೋಗ್ತಾರೆ. ಬೇರೆ ಅಲ್ಲಿ ನಂಬಿಕೆಗಳು ಬೇರೆ ಥರ ಇದೆ. ಆ ನಂಬಿಕೆಗಳಿಗೆಲ್ಲ ಚ್ಯುತಿ ಬರುವ ರೀತಿಯಲ್ಲಿ ನಡೀತಿದೆ. ಅದು ಪ್ರಾಕ್ಟಿಕಲ್ ಆಗಿ ಸ್ಥಳೀಯರೇ ಅದನ್ನು ಹೆಚ್ಚು ಮಾಡ್ತಾ ಹೋದಾಗ ಒಂದು ನೀಟಾಗಿ ಆಗುತ್ತೆ. ಆ ನೀಟು ಬೇಕು ಕೊಡಗಿನ ಹಿತಾಸಕ್ತಿಗಾಗಿ. ಲಕ್ಷದ್ವೀಪದ ಪ್ರವಾಸ ಕೇವಲ ಪ್ರವಾಸವಾಗಿರದೆ ಹಲವು ವಿಚಾರದಲ್ಲಿ ನಿಮ್ಮ ತಂಡವನ್ನು ಕಣ್ತರಿಸಿ ನಾನು ಅಂದ್ಕೊಳ್ತೇನೆ. ನನಗನ್ಸೋದು ನೀವು ಈ ವಿಚಾರವನ್ನು ಇಟ್ಕೊಂಡು ನೀವು ತಂಡದ ಏನು ಹೋಗಿದ್ದೀರಿ, ಸಂಬಂಧಿಸಿದ ಅಧಿಕಾರಿಗಳು, ಪ್ರವಾಸೋದ್ಯಮ ಇಲಾಖೆ ಇದೆ ಅಥವಾ ಜಿಲ್ಲಾಧಿಕಾರಿ ಸಮಯ ತೆಗೆದುಕೊಂಡು ಅವ್ರ ಹತ್ರ ಕೂತು ಎಲ್ಲ ವಿಚಾರನ ಹೇಳೋದು, ಈ ರೀತಿ ಇದೆ, ಈ ರೀತಿ ಮಾಡಿದ್ರೆ ಆಗ್ಬೋದು ಒಂದೊಂದು ಸಲಹೆಗಳನ್ನ ಕೊಟ್ಟರೆ ಅದರಲ್ಲಿ ಇಂಪ್ಲಿಮೆಂಟ್ ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ನೀವು ಹೋಗಿ ಬಂದಿದ್ದಕ್ಕೊಂದು ಸಾರ್ಥಕತೆ ಸಿಗುತ್ತೆ ಅನಿಸುತ್ತೆ. ನಾವಿಲ್ಲಿ ಮಾತಾಡಿದ್ದೇವೆ, ಇದನ್ನು ನೋಡೋರು ಕೂಡ ಒಂದಷ್ಟು ಪರಿವರ್ತನೆ ಮಾಡಿಕೊಂಡು ಏನಾದರೂ ಬದಲಾವಣೆ ಮಾಡ್ಕೋಬೋದು ಅಂದ್ಕೊಂಡ್ರೆ ಅದು ಒಂದು ಲಾಭ ಆಗುತ್ತೆ. ಜೊತೆಗೆ ನಿಮ್ಮ ತಂಡದವರು ಹೋಗಿ ಒಂದು ಜಿಲ್ಲಾಧಿಕಾರಿನ ಒಂದು ಟೈಮಿಂಗ್ಸ್ ತಗೊಂಡು ಅಥವಾ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಯನ್ನು ಒಟ್ಟಿಗೆ ಕೂರಿಸಿ ಒಂದು ಮಾತನಾಡೋ ನಿಟ್ಟಿನಲ್ಲಿ ಆದರೆ ಕೆಲವೊಂದು ಪಾಯಿಂಟ್ಗಳನ್ನಾದರೂ ಅವ್ರು ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದಿನ ವರ್ಷದಿಂದ ಅಥವಾ ಮುಂದೆ ಬರ್ತಾ ಒಂದು ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದಾದರೆ ನಿಮ್ಮ ಪ್ರವಾಸಕ್ಕೂ ದೊಡ್ಡ ಮಟ್ಟದ ಸಾರ್ಥಕತೆ ಸಿಕ್ಕದಂಗೆ ಆಗುತ್ತೆ. ಆ ರೀತಿ ಆಗಲಿ ಅಂತ ಹೇಳ್ತಾ ಸುಮಾರು ವಿಚಾರಗಳು ನನ್ನ ಜೊತೆಗೆ ಈ ವೇದಿಕೆಯಲ್ಲಿ ಹಂಚ್ಕೊಂಡ್ರಿ. ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಈ ಎಪಿಸೋಡ್ನಲ್ಲಿ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ಹೇಳಿದ ಹಾಗೆ ನವೆಂಬರ್ ಡಿಸೆಂಬರ್ ಬರ್ತಾ ಇದೆ. ಈ ವರ್ಷಾಂತ್ಯ, ಹೊಸ ವರ್ಷ, ಮುಂದಿನ ವರ್ಷ, ನಂತರ ಮಕ್ಕಳ ರಜೆ ಅದು ಇದು ಅಂತ ಶುರು ಆಗುತ್ತೆ. ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ನಮಗೆ ಜವಾಬ್ದಾರಿ ಇಲ್ಲ ಅಂತಲ್ಲ, ಕೊಡಗಿನವರಾಗಿ ನಮ್ಮ ಜವಾಬ್ದಾರಿಯು ಕೂಡ ದೊಡ್ಡ ಮಟ್ಟದಲ್ಲಿದೆ. ಪ್ರವಾಸೋದ್ಯಮಿಗಳು ಕೂಡ ಜವಾಬ್ದಾರಿ ತೆಗೆದುಕೊಳ್ಬೇಕು. ಕೇವಲ ಪ್ರವಾಸಿಗರು ಬರ್ತಾರೆ, ನಾನು ಉದ್ಯಮವಾಗಿ ಮಾಡ್ತೇನೆ, ಹಣ ಗಳಿಕೆಯೇ ನನ್ನ ಉದ್ದೇಶ ಅನ್ನಂತ ಅಂದ್ಕೊಳ್ಳೋದು ಬಿಟ್ಟು ಅದರಾಚೆಗೆ ಸುಸ್ಥಿರ ಪ್ರವಾಸೋದ್ಯಮಕ್ಕೆ, ವ್ಯವಸ್ಥಿತ ಪ್ರವಾಸೋದ್ಯಮಕ್ಕೆ ಬೇಕಾದಂತಹ ನಿಟ್ಟಿನಲ್ಲಿ ತಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡ್ರೆ, ನಾವು ಇಷ್ಟೊತ್ತು ಮಾಡಿದಂತಹ ಚರ್ಚೆಯಲ್ಲಿ ಯಾವುದಾದ್ರು ಕೆಲವೊಂದನ್ನು ನೀವು ಅಳವಡಿಕೆ ಮಾಡಿಕೊಂಡಲ್ಲಿ ಅದರಲ್ಲಿ ನಮ್ಮ ಈ ಪ್ರಯತ್ನ ಕೂಡ ತಕ್ಕ ಮಟ್ಟಿಗೆ ಒಂದು ಸಾರ್ಥಕತೆ ಅಂತ ಅನಿಸುತ್ತೆ. ಕಾರ್ಯಕ್ರಮ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೀವೇನಾದ್ರು ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಮಾಡಿ, ಮೆಸೇಜ್ ಮಾಡಿ ಅಥವಾ ಎದುರಿಗೆ ಸಿಕ್ಕಾಗ ಅಲ್ಲೂ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಿದ್ದೇನೆ. ಮುಂದಿನ ವಾರ ಮತ್ತೊಂದು ವಿಷಯದ ಜೊತೆಗೆ ನಾವು ಹಾಜರಾಗ್ತೇವೆ. ಧನ್ಯವಾದಗಳು.